ಎಲ್ಲರಿಗೂ ಎಲ್ಲರಿಗೂ ಗುಡ್ ಈವ್ನಿಂಗ್. ನಮಸ್ತೆ ಟು ಆಲ್ ಮಾಸ್ಟರ್ಸ್. ಶುಭ ಸಾಯಂಕಾಲ. ರೈಟ್. ಸೊ ಮೈ ಡಿಯರ್ ಫ್ರೆಂಡ್ಸ್, ಮೈ ಡಿಯರ್ ಮಾಸ್ಟರ್ಸ್, ಮೈ ಡಿಯರ್ ಗಾಡ್ಸ್, ಇವತ್ತಿನ ದಿನ ಇದು 4ನೇ ದಿನ, 5ನೇ ದಿನ. ಇದು 5ನೇ ದಿನ. ಅಡ್ಮಿಟ್ ಮಾಡ್ಕೊಳ್ಳಿ. 6ನೇ ದಿನ ಗುರುಜಿ. ಇವತ್ತು ತಾರೀಕು 7 ಆದ್ರೂ ನಮ್ಮ ಈ ಕಾರ್ಯಕ್ರಮ 6ನೇ ದಿನ ರನ್ ಆಗ್ತಾ ಇರೋದು ಸರ್. 6ನೇ ದಿನದಲ್ಲಿದ್ದೀವಿ. ಎಸ್ ಸರ್. ಅದ್ಭುತವಾದ ಕಾರ್ಯಕ್ರಮಗಳು ನಡೆಸ್ತಾ ಇದೀವಿ. ಸೊ ಈ 41 ದಿವಸದ ಕಾರ್ಯಕ್ರಮ, ಮಂಡಲ ಧ್ಯಾನ ಕಾರ್ಯಕ್ರಮ, ಇದು ಅದ್ಭುತವಾದ ಕಾರ್ಯಕ್ರಮ. ಈ ಕಾರ್ಯಕ್ರಮದಿಂದ ಅದ್ಭುತವಾದ ಶಕ್ತಿ, ಯುಕ್ತಿ, ಜ್ಞಾನ ನಾವೆಲ್ಲ ಸಂಪಾದಿಸ್ಬೋದು. ಅದಕ್ಕೆ ಈ ಸಮಯ ಎಸ್ಪೆಷಲಿ 9 to 10 ಇಸ್ ದ ವಂಡರ್ಫುಲ್ ಟೈಮ್. ಯಾಕಂದ್ರೆ ನಿದ್ದೆ ಹೋಗಕ್ಕೆ ಮುಂಚೆ ನಾವು ಮಾಡೋಂಥ ಈ ಧ್ಯಾನ, ಈ ಜ್ಞಾನ ಸಂಪಾದನೆ ಇದೆಯೋ ಅದ್ಭುತವಾದ ವಿಷಯ ಇದು. ಯಾಕಂದ್ರೆ ಸಬ್ ಕಾನ್ಶಿಯಸ್ ಮೈಂಡ್ಗೂ ನಾವು ಸ್ವಲ್ಪ ಹೊತ್ತಲ್ಲೇ ಇದಾದ್ಮೇಲೆ ನಾವು ನಿದ್ದೆ ಪ್ರಾರಂಭಿಸಿದ್ರು ಇಲ್ಲ ಧ್ಯಾನ ಪ್ರಾರಂಭಿಸಿದ್ರು ನಿಮಗೆ ತುಂಬಾ ಸಹಕಾರ ಆಗುತ್ತೆ. ಅದಕ್ಕೆ ಈ ಕಾರ್ಯಕ್ರಮ ಪ್ರಾರಂಭಿಸಿದ್ವಿ. ತಾವೆಲ್ಲರೂ ಅದ್ಭುತವಾದ ರೀತಿಯಲ್ಲಿ ಭಾಗವಹಿಸ್ತಾ ಇದ್ದೀರಾ, ನಾನು ನೋಡ್ತಾ ಇದ್ದೀನಿ. ಯಾಕಂದ್ರೆ ನಾನು ಬೇರೆ ಕಾರ್ಯಕ್ರಮದಲ್ಲಿ ನಾನು ಬ್ಯುಸಿ ಇರ್ತೀನಿ. ಸೊ ಹಿಂದಿ, ಇಂಗ್ಲಿಷ್ ಇದೆಲ್ಲ ಕಾರ್ಯಕ್ರಮಗಳಿದೆ. ಸೊ ಆ ಕಾರ್ಯಕ್ರಮಗಳು ನಾನು ಹೋಗ್ತಾ ಇರ್ತೀನಿ, ಅಲ್ಲಿ ಸ್ಪೀಚ್ ಕೊಡಬೇಕಾಗತ್ತೆ. ಇಲ್ಲಿ ಸೋಮವಾರ ಬಂದರೆ ಅಲ್ಲಿ ಮಂಗಳವಾರ, ಬುಧವಾರ, ಗುರುವಾರ ಕಂಟಿನ್ಯೂಸ್ ಇರುತ್ತೆ. ಸೊ ಅದಕ್ಕೋಸ್ಕರ ಮತ್ತೆ ಶನಿವಾರ ಸೆಂಟ್ರಲ್ಲಿ ಅನೇಕ ಕಾರ್ಯಕ್ರಮಗಳಿರ್ತದೆ. ಸೊ ಮತ್ತೆ ಆಚೆಗಡೆ ಕಾರ್ಯಕ್ರಮಗಳು ಇವೆಲ್ಲ. ಅದಕ್ಕೋಸ್ಕರ ಒಂದು ಸೋಮವಾರ ಮಾತ್ರ ನಾನು ಇಲ್ಲಿ ಬರೋಕ್ಕೆ ಸಾಧ್ಯವಾಗುತ್ತೆ. ಆ ರೀತಿಯಲ್ಲಿ ಪ್ರತಿ ಸೋಮವಾರ ಒಂದು ಜ್ಞಾನ ಅನ್ನೋದು ಹಂಚ್ಕೊಳಕ್ಕೆ ನಾನು ಇಲ್ಲಿ ಈ ವೇದಿಕೆಗೆ ಬರ್ತೀನಿ. ನನಗೂ ತುಂಬಾ ಆನಂದ ಆಗ್ತಾ ಇದೆ. ಯಾಕಂದ್ರೆ ಇಷ್ಟು ಮೆಂಬರ್ಸು, ಇಷ್ಟು ಮಾಸ್ಟರ್ಸು ಭಾಗವಹಿಸ್ತಾ ಇದ್ರ. ಸೊ ಒಂದು ಒಳ್ಳೆ ಸತ್ಸಂಗ ಆಗ್ತಾ ಇದೆ. ಇವತ್ತಿನ ಸಬ್ಜೆಕ್ಟು ಅದೇ, ಸ್ವಾಧ್ಯಾಯ, ಸಜಲ ಸಾಂಗತ್ಯ ಮತ್ತೆ ಶಾಖಾಹಾರ, ಸಸ್ಯಾಹಾರ. ಅಂದ್ರೆ ಅದ್ರ ಬಗ್ಗೆ ಸ್ವಲ್ಪ ಜ್ಞಾನ ತಿಳ್ಕೊಳ್ಳೋಣ ಇಲ್ಲಿ ಸಾಧ್ಯವಾದಷ್ಟು. ಅಂದ್ರೆ ನಮ್ಗಿರುವಂಥದ್ದು 20 ನಿಮಿಷದಿಂದ 25 ನಿಮಿಷ ಅಷ್ಟೇ. ಸೊ ಅದಕ್ಕಿಂತ ಹೆಚ್ಚಾಗಿ ನಾವು ಮಾತಾಡ್ತಾ ಹೋದ್ರೆ ಅದೇನಾಗತ್ತೆ, ಗಂಟೆಗಳ ಅರ್ಥ ಆಗ್ತದೆ. ಮತ್ತೆ ನಿಮಗೆ ಮುಂದಿನ ನಿಮ್ಮ ಪ್ರಣಾಳಿಕೆ ಏನಿರ್ತದೋ, ಧ್ಯಾನ ಇರಲಿ ಇಲ್ಲಾಂದ್ರೆ ನಿರಂತರ ಧ್ಯಾನ ಇರಲಿ, ಮತ್ತೆ ಇಲ್ಲಾಂದ್ರೆ ನಿದ್ದೆ ಇರಲಿ, ಎರಡಕ್ಕೂ ಯಾವುದಕ್ಕೆ ಭಂಗ ಆಗಬಾರ್ದು. ಅದಕ್ಕೋಸ್ಕರ ಸೊ ಸ್ನೇಹಿತರೆ, ಸೊ ನಾವೆಲ್ಲರೂ ಇಷ್ಟವರೆಗೂ ಅದ್ಭುತವಾದ ರೀತಿಯಲ್ಲಿ ಅನೇಕ ತಜ್ಞರು, ಸೀನಿಯರ್ ಮಾಸ್ಟರ್ಸ್ ಹೇಳುವಂಥ ಜ್ಞಾನವನ್ನು ತಿಳ್ಕೊಂತ ಬರ್ತಾ ಇದ್ವಿ. ಧ್ಯಾನ ಅಂದ್ರೆ ಏನು, ಧ್ಯಾನ ಹೇಗೆ ಮಾಡಬೇಕು, ಯಾಕೆ ಮಾಡಬೇಕು, ಮೊದಲನೇ ದಿವಸ ತಿಳ್ಕೊಂಡಿದ್ವಿ ನಾವು. ಧ್ಯಾನದ ಬಗ್ಗೆ ವಿಶಿಷ್ಟವಾಗಿ ತಿಳ್ಕೊಂಡಿದ್ವಿ. ತದನಂತರ ಧ್ಯಾನ ಪ್ರಯೋಜನಗಳು, ಧ್ಯಾನ ಅನುಭವಗಳು, ಈ ರೀತಿಯಲ್ಲಿ ಸಾಗ್ತಾ ಇದೆ ನಮ್ಮ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ಈಗ ಸೊ ಒಟ್ಟಾರೆ ಏನಂದ್ರೆ ನಾವೆಲ್ಲರೂ ಧ್ಯಾನಸ್ಥರು ಆಗ್ತಾ ಇದ್ವಿ. ಧ್ಯಾನದಲ್ಲಿ ಪೂರ್ತಿ ಅಂದ್ರೆ ನಾವು ತೊಡಗಿಸ್ಕೊಂತ ಇದ್ವಿ ಈ ಕಾರ್ಯಕ್ರಮದಿಂದ. ಸೊ ಧ್ಯಾನ ಮಾಡಿದ್ರೆ ನಾವೆಲ್ಲರೂ ಏನಾಗ್ತೀವಿ, ನಾವು ಭಗವಂತರಾಗ್ತೀವಿ ಅಷ್ಟೇ. ಧ್ಯಾನ ಮಾಡಿದ್ರೆ ನಾವು ಭಗವಂತರಾಗ್ತೀವಿ. ಅಂದ್ರೆ ಇವಾಗ ಭಗವಂತರು ಅಲ್ಲ ಅಂದ್ರೆ ನಾವೆಲ್ಲರೂ ಭಗವಂತರೇ. ಒಂದು ರೀತಿಯಲ್ಲಿ ಅರ್ಥ ಮಾಡ್ಕೊಳ್ಳಿ. ಈಗ ನಾವು ಅರ್ಥ ಮಾಡ್ಕೊಂಡ್ರೆ ನಾವೇನ್ ಅನ್ಕೊಂತೀವಿ, ನಾನು ಈ ದೇಹ, ಈ ಮನಸ್ಸು ಅಂತ ಅನ್ಕೊಂತೀವಿ. ಉದಾಹರಣೆಗೆ ಕಣ್ಣು ಮುಚ್ಚಿದ್ರೆ ಏನಾಗತ್ತೆ, ಈ ಪ್ರಪಂಚ ಇಲ್ಲ. ಕಣ್ಣು ಮುಚ್ಚಿದ್ರೆ ಪ್ರಪಂಚ ಇಲ್ಲ, ದೇಹ ಸ್ವಲ್ಪ ಸ್ಪರ್ಶ ಇರುತ್ತೆ. ಅದೇ ರೀತಿಯಲ್ಲಿ ಇನ್ನು ಸ್ವಲ್ಪ ನೀವು ಹಾಗೆ ಪ್ರಶ್ನೆ ಮಾಡ್ಕೊಂತ ಹೋದ್ರೆ, ನೀವು ಈ ದೇಹನೂ ಅಲ್ಲ, ಒಂದು ಮನಸ್ಸು, ಆ ಮನಸ್ಸು ಅಲ್ಲ, ನೆಕ್ಸ್ಟ್ ಏನನ್ನಿಸ್ತದೆ, ಈ ಮನಸ್ಸು ದೇಹ ಅಂದ್ರೆ ಇದು ಇಲ್ಲ, ಇದಿಲ್ಲ ಅಂತ ಅನ್ಕೊಂತ ಹೋದ್ರೆ ನಮ್ಗೆ ಸಿಗೋದೇನಂದ್ರೆ ಕೊನೆಗೆ ನಮ್ಮ ಒಳಗಡೆ ಇರುವಂತ ಆ ಚೈತನ್ಯ ಇದೆ ನೋಡಿ, ಅದು ಮಾತ್ರ ನಾವು ಅಂತ ಅರ್ಥ ಆಗತ್ತೆ. ಅಂದ್ರೆ ದೇಹ ನಾವಲ್ಲ, ಮನಸ್ಸು ನಾವಲ್ಲ ಅಲ್ವಾ, ಇದು ಅಲ್ಲ. ಉದಾಹರಣೆಗೆ ನಾವೆಲ್ಲ ಅನ್ಕೊಂತ ಇರ್ತೀವಿ, ನಾವು ದೇಹ ಅಲ್ಲ ಅಂತ ಎಷ್ಟೋ ಸರಿ ಹೇಳಕ್ ಪ್ರಯತ್ನ ಮಾಡ್ತೀವಿ. ನಾನು ಈ ದೇಹ ಅಲ್ಲ ಅಂತ ಹೇಳಕ್ಕೆ ಪ್ರಯತ್ನ ಮಾಡ್ತಾ ಇರ್ತೀವಿ. ಅದೇ ರೀತಿಯಲ್ಲಿ ದೇಹ ಅಲ್ಲ ನಾವು, ಈ ಮನಸ್ಸು ಅಲ್ಲ, ಈ ಆತ್ಮ. ನಾನು ಈ ಆತ್ಮ ಅನ್ಕೊಳ್ಳೋ ತಪ್ಪೇನಿಲ್ಲ. ನಾನು ಈ ಆತ್ಮ ಪದಾರ್ಥ. ನಿಮಗೆ ಮೊದಲನೇದಾಗಿ ಆತ್ಮದ ಬಗ್ಗೆ ಅರಿವು ಇರ್ಬೋದು, ಇರ್ಲದೇ ಇರ್ಬೋದು. ಆದ್ರೂ ನೀವು ಹೇಳ್ತಾ ಇರಿ, ಅಂದ್ರೆ ಬಾಯಿಂದ ಹೇಳ್ತಾ ಇರುವಾಗ ಏನಾಗತ್ತೆ, ನಿಧಾನವಾಗಿ ಅದು ನೀವು ಆಗ್ತೀರಾ. ಅರ್ಥ ಆಯ್ತಾ? ಸೊ ಅದು ಪ್ರಧಾನವಾಗಿ ಅದು ನಾವು ಯಾವಾಗಲೂ ನೆನ್ಪಿಟ್ಕೋಬೇಕು. ಏನಂತಂದ್ರೆ, ನಾನು ಆತ್ಮ ಪದಾರ್ಥ, ನಾನೇ ಈ ಆತ್ಮ ಪದಾರ್ಥ ಅಂತ. ನನ್ನ ಒಳಗಡೆ ಇರುವಂಥದ್ದು ಅದೊಂದೇ. ಕೊನೆಗೆ ಎಲ್ಲ ನಾಶನವಾದ್ರೂ ಅದೊಂದೇ ಇರತ್ತೆ ಅಲ್ವಾ.
ನಾವೆಲ್ಲ ನೋಡ್ತಾ ಇರ್ತೀವಿ. ಸೊ ಪ್ರಾಣ ಹೋಯಿತು ಅಂತ ಹೇಳ್ತೀವಿ. ಪ್ರಾಣ ಎಲ್ಲಿಗೆ ಹೋಗುತ್ತೆ ಅಂತಂದ್ರೆ ಒಳಗಡೆ, ದೇಹ ಒಳಗಡೆ ಇರುವಂತ ಒಂದು ಶಾಶ್ವತ ಪದಾರ್ಥ ಅಲ್ಲಿ ಅಂದ್ರೆ ಆ ದೇಹವನ್ನು ಬಿಟ್ಟು ಹೋಗಿದೆ ಅಂತ ಅರ್ಥ. ಆದ್ರೆ ಅದು ಇದೆಯಲ್ಲ ಶಾಶ್ವತವಾಗಿ, ಎಷ್ಟೇ ಹೋದ್ರೂ ಈಗ ದೇಹ ನಾಶನವಾಗುವಾಗ ಮನಸ್ಸು ಅನ್ನೋದು ಇಲ್ವೇ ಇಲ್ಲ. ಮನಸ್ಸಕ್ಕೂ ರೂಪನೇ ಇಲ್ಲ. ಫಸ್ಟ್ ಆಫ್ ಆಲ್, ಮನಸ್ಸಿಗೂ ರೂಪ ಇದೆಯಾ? ಮನಸ್ಸು ಅನ್ನೋದು ನಿರ್ಮಿತವಾಗಿರ್ತದೆ. ಹೇಳ್ಬೇಕಂದ್ರೆ ಮನಸ್ಸಲ್ಲಿ ಎರಡು ವಿಧದಲ್ಲಿ ಮನಸ್ಸಿದೆ, ಚೇತನ ಮನಸ್ಸು, ಉಪಚೇತನ ಮನಸ್ಸು ಅಂತ. ಆದರೆ ಅಟ್ಲೀಸ್ಟ್ ನಾವು ಚೇತನ ಮನಸ್ಸು ಅರ್ಥ ಮಾಡ್ಕೊಳಕ್ ಹೋದ್ರೆ ಅದಕ್ಕೊಂದು ರೂಪ ಇಲ್ಲ. ಆ ಮನಸ್ಸು ನಿರ್ಮಿತವಾಗೋದೇ ಈ ಸುತ್ತು ಇರುವಂತ ಈ ಸಮಾಜ, ಆಲೋಚನೆಗಳು, ಇವೆಲ್ಲ ಸೇರಿಕೊಂಡು ಮನಸ್ಸನ್ನು ನಿರ್ಮಿತ ಆಗತ್ತೆ ಅಷ್ಟೇ ಅಲ್ವಾ? ಸೊ ಆ ಮನಸ್ಸನ್ನೋದು ಅಂದ್ರೆ ದೇಹ ಇಲ್ಲದೆ ಮನಸ್ಸು ಕೆಲಸ ಮಾಡೋದೇ ಇಲ್ಲ ಅಲ್ವಾ? ದೇಹ ಇಲ್ಲ ಅಂದ್ರೆ, ದೇಹ ನಾಶನವಾಗಿದೆ ಅಂದ್ರೆ ಅದರಲ್ಲಿ ಪ್ರಾಣ ಇಲ್ಲ ಅಂದ್ರೆ ಮನಸ್ಸು ಎಲ್ಲಿದೆ? ಅದಕ್ಕೂ ತಾವೇ ಇಲ್ಲ, ಮನಸ್ಸು ಚಾನ್ಸೇ ಇಲ್ಲ. ಅವಾಗ ದೇಹ ಮನಸ್ಸು ಇಲ್ಲ ಅಂದ್ರೆ, ಈ ಎರಡು ಇಲ್ಲ ಅಂದ್ರೆ ಅಲ್ಲಿ ಒಳಗಡೆ ಎನಿವೆ ಆ ಪ್ರಾಣ ಅನ್ನೋದು ಯಾವಾಗಲೂ ಹೋಗಿರ್ತದೆ ನೋಡಿ. ಆ ಪ್ರಾಣ ಹೋಗಿದ ಮೇಲೆ ಈ ಎರಡು ಶಿಥಿಲವಾಗತ್ತೆ ಅಷ್ಟೇ. ಅಂದ್ರೆ ಇದ್ರ ಬಗ್ಗೆ ನಾವು ಅರ್ಥ ಮಾಡ್ಕೊಂಡು ಹೋದ್ರೆ ನಮ್ಗೆ ಪ್ರಧಾನವಾಗಿ ನಮ್ಮ ದೇಹದಲ್ಲಿ ಎಲ್ಲಾನು ಪ್ರತಿಯೊಂದು ನಾವು ನಾವೇನಿದ ಪ್ರಕಾರ ನಾವು ನಿರ್ಣಯ ಮಾಡ್ಕೊಂಡು ಮಾಡ್ಬೋದು. ಒಂದು ಶ್ವಾಸ ಬಿಟ್ಟು, ಶ್ವಾಸನ ಯಾಕೆ ಗಮನಿಸ್ತೀವಿ ಧ್ಯಾನದಲ್ಲಿ ಅಂದ್ರೆ, ಶ್ವಾಸ ಅನ್ನೋದು ನಿಮ್ಗೆ ನಿಮ್ಮ ಪ್ರಮೇಯ ಇಲ್ಲದೇ ಕೆಲಸ ಮಾಡ್ತಾ ಇರ್ತದೆ. ಹೇಳ್ಬೇಕಂದ್ರೆ 24/7 365 ಡೇಸ್. ಸೊ ಅದ್ರ ಮೇಲೆ ನಿಮಗೆ ನಿಯಂತ್ರಣ ಏನು ಬೇಕಾಗಿಲ್ಲ. ಅರ್ಥ ಆಯ್ತಾ? ಸೊ ಯಾವ ನಿಯಂತ್ರಣವೇ ಇಲ್ಲದೆ ಅದು ಕೆಲಸ ಮಾಡ್ತಾ ಇರ್ತದೆ. ಏನಾದರೂ ನಮಗೆ ನಿಯಂತ್ರಣ ಕೊಟ್ಟಿದ್ರೆ, ನಿಜವಾಗಿ ನಾನು ಬ್ಯುಸಿ ಇದ್ದೀನಿ, ಇವಾಗ ನಾನು ಬ್ರೀತಿಂಗ್ ಮಾಡೋಕ್ಕಾಗಲ್ಲ, ಶ್ವಾಸ ಮಾಡೋಕ್ಕಾಗಲ್ಲ, ಸೊ ನನಗೆ ಬೇರೆ ಕೆಲಸ ಇದೆ ಅಂತ ಅದು ಮರ್ತು ಬಿಟ್ಟು ಹೋಗೇ ಹೋಗ್ತೀವಿ. ಅಂಥ ಪರಿಸ್ಥಿತಿ ಈ ಇತ್ತೀಚಿನ ಕಾಲದಂದ್ರೂ ಈ ಮಾಡರ್ನ್ ಡೇಸಲ್ಲಿ ತುಂಬ ವಿಚಿತ್ರ ಪರಿಸ್ಥಿತಿ. ಅದಕ್ಕೆ ಅದು ಕೊಟ್ಟಿಲ್ಲ. ಯಾಕಂದ್ರೆ ನೀವು ಅರ್ಥ ಮಾಡ್ಕೊಳ್ಳಿ, ಬ್ರೀತಿಂಗ್ ಅನ್ನೋದು ಒಂದು 30 ಸೆಕೆಂಡ್ ನಿಲ್ಲಿಸಿ ನೋಡೋಣ. ನೀವೆಲ್ಲರೂ ಟ್ರೈ ಮಾಡಿ. ಎರಡು ಮೂಗಿಯಲ್ಲಿ ಈ ಥರ ಕ್ಲೋಸ್ ಮಾಡಿಕೊಂಡು 30 ಸೆಕೆಂಡ್ ಕ್ಲೋಸ್ ಮಾಡ್ಕೊಂಡು ನೋಡಿ. ನಿಮಗೆ ಅದರ ವ್ಯಾಲ್ಯೂ ಗೊತ್ತಾಗತ್ತೆ. ಅಷ್ಟು ಬೆಲೆ ಇದೆ ಬ್ರೀತಿಂಗ್ಗೆ. ಅದು 30 ಸೆಕೆಂಡ್ ನಿಲ್ಲಿಸಿದ್ರೆ ನಿಮ್ಮ ಪ್ರಾಣ ಒಂಥರ ಒಳಗಡೆ ಶೇಕ್ ಆಗತ್ತೆ, ವೈಬ್ರೇಷನ್ ಸ್ಟಾರ್ಟ್ ಆಗತ್ತೆ, ಪ್ರಕಂಪನ ಸ್ಟಾರ್ಟ್ ಆಗತ್ತೆ. ಯಾಕೆ? ಅಷ್ಟು ಮುಖ್ಯವಾದದು ಅಂತ ಅರ್ಥ. ಅದು ಇಂಧನ, ನಮ್ಮ ದೇಹಕ್ಕೆ ಇಂಧನ, ಅದು ಒಂದು ಫ್ಯೂಯಲ್ ಥರ ಅದು. ಅರ್ಥ ಆಯ್ತಾ? ಈಗ ಉದಾಹರಣೆಗೆ ನಮ್ಮ ದೇಹದಲ್ಲಿ ಅಂದ್ರೆ ನಮ್ಮ ದೇಹದಲ್ಲಿ ಚೈತನ್ಯ ಇದೆ, ಆತ್ಮ ಇದೆ. ಆತ್ಮ ಇದ್ರೆ ಆತ್ಮ ಇದೆ ಅಂತಂದ್ರೆ ಆಚೆ ಕಡೆಯಿಂದ ಈ ಶ್ವಾಸ ಅನ್ನೋದು, ಈ ಪ್ರಾಣವಾಯು, ಶ್ವಾಸನೂ ಸುಮ್ಮನೆ ಶ್ವಾಸ ಅಲ್ಲ, ಅದನ್ನು ಅರ್ಥ ಮಾಡ್ಕೊಳ್ಳಿ. ಶ್ವಾಸ ಅಂದ್ರೆ ನೀವು ಅನ್ಕೊಂಡ ಪ್ರಕಾರ ಗಾಳಿ ಅಂತ ಅನ್ಕೊಳಕ್ ಹೋಗ್ಬಿಡಿ. ಗಾಳಿ ಅಂತ ನಾವು ಅನ್ಕೊಂತೀವಿ ಅಷ್ಟೇ. ಆದ್ರೆ ನಾವು ತಗೊಳ್ಳೋಂಥ ಗಾಳಿ ಅದು ಪ್ರಾಣವಾಯು. ಅದರಲ್ಲಿ ಪ್ರಾಣಶಕ್ತಿ ಸಮೇತ ಒಳಗಡೆ ಬರುತ್ತೆ. ಅದು ಸುಮ್ಮನೆ ಯಾವುದೋ ಒಂದು ಗಾಳಿ ಬರ್ತಾ ಇದೆ, ಶ್ವಾಸ ಬರ್ತಾ ಇದೆ ಅಂತ ನಾವು ಅನ್ಕೊಂತೀವಿ. ಆ ಥರ ಅಲ್ಲ. ಅದರಿಂದ ಜೊತೆಗೆ ಪ್ರಾಣವಾಯು ಅಂದ್ರೆ ಪ್ರಾಣಶಕ್ತಿ ಸಹ ಬರ್ತಾನೆ ಇರ್ತದೆ. ನಮಗೆ ನಿತ್ಯ ಪ್ರಾಣಶಕ್ತಿನೂ ಕೊಡ್ತಾ ಇರ್ತದೆ. ಆದರೆ ಈ ಶ್ವಾಸ ಏನಾಗತ್ತೆ ಗೊತ್ತಾ? ಈ ಶ್ವಾಸದ ಮೇಲೆ ಆಧಾರ ಆಗಿ ಅನೇಕ ವಿಷಯಗಳು ನಮ್ಮ ದೇಹದಲ್ಲಿ ನಡೀತಾ ಇರ್ತದೆ. ಪ್ರತಿಯೊಂದು ಪ್ರಕ್ರಿಯೆ ನಡೀತದೆ ಹೇಳ್ಬೇಕಂದ್ರೆ ಅಲ್ವಾ? ಪ್ರತಿಯೊಂದು ಪ್ರಕ್ರಿಯೆ ನಮ್ಮ ದೇಹದಲ್ಲಿ ನಡೆಯೋದು ಶ್ವಾಸದ ಮೇಲೆನೆ. ಪ್ರತಿಯೊಂದು ಮೆಟಾಬಾಲಿಕ್ ಆಕ್ಷನ್ಸ್ಗೆ ಈ ಪ್ರಾಣವಾಯು ಬೇಕೇ ಬೇಕು. ಯಾವ್ದಾವುದು? ವಿಸರ್ಜನ ಕ್ರಿಯೆ, ಜೀರ್ಣಕ್ರಿಯೆ, ರಕ್ತ ಪ್ರಸರಣ ಕ್ರಿಯೆ, ಮೆದುಳಿನ ಕ್ರಿಯೆ, ಪ್ರತಿಯೊಂದಿಗೆ ಏನು ಬೇಕಾಗಿದೆ? ಖಂಡಿತ ಶ್ವಾಸ ಬೇಕೇ ಬೇಕು. ಅದಕ್ಕೋಸ್ಕರ ಅಷ್ಟು ಮುಖ್ಯವಾದದ್ದು. ಆದರೆ ಇದರ ಮೇಲೆ ಗಮನ ಇಟ್ಟಿದ್ರೆ ಏನಾಗತ್ತೆ? ನಾವು ಗಮನ ಯಾವಾಗ ಇಟ್ಟಿದೀವ ಇಷ್ಟವರೆಗೂ? ನಮ್ಮ ಜೀವನದಲ್ಲಿ ನಾವು ಯಾವಾಗ ಯೋಗ ಕಲಿತೀವಿ ಅವಾಗ ಹೇಳ್ತಾರೆ ಪ್ರಾಣಾಯಾಮ ಮಾಡಿ ಅಂತ ಹೇಳ್ತಾರೆ. ಅವಾಗ ಸ್ವಲ್ಪ ಪ್ರಾಣಾಯಾಮ ಅಂದ್ರೆ ಆ ಶ್ವಾಸವನ್ನು ಒಂದ್ ಕಡೆ ತಗೊಂಡೋದು ಒಂದ್ ಕಡೆ ಬಿಡೋದು, ಕುಂಭಕ, ರೇಚಕ, ಪೂರಕ ಮಾಡಿ ಸ್ವಲ್ಪ ಅವಾಗ ನಮಗೆ ಗಮನ ಬರುತ್ತೆ. ಅಷ್ಟುವರೆಗೂ ಇನ್ನು ಬೇರೆಯವರು ಯೋಗ ಮಾಡಿಲ್ಲ ಅಂದ್ರೆ ಅದನ್ನೂ ಗೊತ್ತಿಲ್ಲ. ಶ್ವಾಸದ ಬಗ್ಗೆ ಎಲ್ಲಾದ ಬಗ್ಗೆ ನಮಗೂ ಟೈಮ್ ಇದೆ, ಎಲ್ಲಾದ ಬಗ್ಗೆ ಅರಿವಿದೆ. ಬಟ್ ಶ್ವಾಸ ಸಂಬಂಧಿತ ಸ್ವಲ್ಪ ಒಂದು ಕ್ಲಿಷ್ಟವಾಗಿ ಅಂದ್ರೆ ಹೇಳ್ಬೇಕಂದ್ರೆ ಒಂದು ಕನೀಸ ಪಕ್ಷ ಅರಿವು ಅನ್ನೋದು ಶ್ವಾಸದ ಮೇಲೆ ಯಾವಾಗಲೂ ನಾವು ಟ್ರೈ ಮಾಡೇ ಇಲ್ಲ ಇಷ್ಟುವರೆಗೂ ಅಲ್ವಾ? ಸೊ ಉದಾಹರಣೆಗೆ ಶ್ವಾಸ ಹೆಂಗ್ ನಡೀತಾ ಇರ್ತದೆ ಅಂದ್ರೆ, ನಾನು ಈಗಾಗಲೇ ಹೇಳಿದೆ ಅನೇಕ ಕ್ಲಾಸಲ್ಲಿ, ನಿಮ್ಮ ಶ್ವಾಸಗಳು ಎಷ್ಟು ತಗೊಂಡ್ ಬರ್ತೀರಾ ಭೂಮಿಗೆ, ಅಷ್ಟು ಶ್ವಾಸದಲ್ಲಿ ನೀವು ಇಲ್ಲಿರಕ್ಕೆ ಸಾಧ್ಯವಾಗತ್ತೆ. ಒಂದು ಶ್ವಾಸ ಬ್ಯಾಂಕ್ ತರ ಅದು.
ಶ್ವಾಸಗಳು ಹೆಚ್ಚು ಖರ್ಚು ಮಾಡಿಕೊಂಡ್ರೆ ಹೆಚ್ಚು ಬೇಗ ಹೋಗ್ಬೇಕಾಗತ್ತೆ ಇಲ್ಲಿಂದ ವಾಪಸ್. ಅರ್ಥ ಮಾಡ್ಕೊಳ್ಳಿ. ನಾವು ಭೂಮಿಗೆ ಬರುವಾಗ ಕೋಟಿ ಶ್ವಾಸಗಳು ಅಂತ ಇಟ್ಕೊಳ್ಳಿ. 1 ಕೋಟಿ ಶ್ವಾಸ ನಾನು ತಗೊಂಡು ಬಂದೆ. ನನ್ನ ಜೀವನ ವಿಧಾನದಿಂದ, ಜೀವನ ಶೈಲಿಯಿಂದ ನಾನು ಬೇಗ ಬೇಗ ಖರ್ಚು ಮಾಡ್ಕೊಂಡು ಇಟ್ಕೊಳ್ಳಿ. ನಾನು ಬೇಗ ಹೊಟ್ಟೋಗ್ಬೇಕಾಗತ್ತೆ, ಬೇಗ ವಾಪಸ್ ಹೋಗ್ಬೇಕಾಗತ್ತೆ. ಅರ್ಥ ಆಯ್ತಾ? ಸೊ ಅಲ್ಲಿ ಏನು ಮಾಡ್ಬೇಕು ನಾನು? ಮತ್ತೆ ಆ ಶ್ವಾಸ ತಗೊಂಡು ಬಂದಿರೋನು ನಾನು ತುಂಬ ಉಪಯೋಗ ಮಾಡ್ಕೋಬೇಕು, ಸದ್ವಿನಿಯೋಗ ಮಾಡ್ಕೋಬೇಕು. ತುಂಬ ಲಿಮಿಟೆಡ್ ಆಗಿ, ಪರಿಮಿತಿಯಾಗಿ ಯೂಸ್ ಮಾಡ್ಬೇಕು ನಾವು. ಅರ್ಥ ಆಯ್ತಾ? ಈ ಪರಿಮಿತಿಯಾಗಿ ಯೂಸ್ ಮಾಡೋದೇ ಅಲ್ಲೇ ಇದೆ ಟೆಕ್ನಿಕ್. ಅಂದರೆ ನಾವು ದೀರ್ಘಕಾಲ ಬದುಕಬೇಕು, ಆರೋಗ್ಯವಾಗಿರಬೇಕು, ಆನಂದವಾಗಿರಬೇಕು, ಸಮೃದ್ಧಿಯಾಗಿರಬೇಕು, ಯಾವುದೇ ತೊಂದರೆಗಳು ಬರಬಾರ್ದು. ಏನೇ ನಿಮ್ಮ ಜೀವನದಲ್ಲಿ ಸಾಧಿಸಬೇಕಂದ್ರೆ ಈ ಶ್ವಾಸದ ಮೇಲೆ ಸ್ವಲ್ಪ ನಿಯಂತ್ರಣ, ಇಲ್ಲ ಶ್ವಾಸದ ಮೇಲೆ ಅರಿಬೇಕು. ಆ ಶ್ವಾಸದ ಅರಿವು ಅನ್ನೋದು ನೋಡ್ಕೊಳ್ಳಿ. ಈ ಉದಾಹರಣೆಗೆ ನಾವು ಯಾರ ಹತ್ರ ಜಗಳ ಮಾಡ್ತಾ ಇದ್ರೆ ಆ ಶ್ವಾಸಗಳು ಹೆಚ್ಚಾಗ್ತದೆ ಅಲ್ವಾ? ಸೊ ರನ್ನಿಂಗ್ ಮಾಡ್ತಾ ಇದ್ರೆ ಶ್ವಾಸಗಳು ಹೆಚ್ಚಾಗತ್ತೆ. ವಾಕಿಂಗ್ ಫಾಸ್ಟ್ ಆಗಿ ಮಾಡ್ತಾ ಇದ್ರೆ ಶ್ವಾಸ ಹೆಚ್ಚಾಗತ್ತೆ, ಹೃದಯ ಬಡಿತ ಹೆಚ್ಚಾಗತ್ತೆ. ಇದು ಕಾರಣವೇನು ಅಂದ್ರೆ ನೀವು ಹೆಚ್ಚು ಶ್ವಾಸ ತಗೊಂತಾ ಇದ್ದೀರ ಅಂತ ಅರ್ಥ. ಅದೇ ನೀವು ಆರಾಮಾಗಿ ಕೂತ್ಕೊಳ್ಳಿ, ಆದಷ್ಟು 14-15 ಶ್ವಾಸಗಳಾಗತ್ತೆ 1 ನಿಮಿಷಕ್ಕೆ. 1 ದಿವಸಕ್ಕೆ ಸಾಮಾನ್ಯ ವ್ಯಕ್ತಿ ಅಂದ್ರೆ 21,600 ಶ್ವಾಸಗಳು ಆಗತ್ತೆ, ಖರ್ಚಾಗತ್ತೆ. ಹೇಳ್ಬೇಕಂದ್ರೆ ಶ್ವಾಸ ಅಂದ್ರೆ ಒಳಗಡೆ ಹೋಗಿ ಹೊರಗಡೆ ಬರುವಂತ ಒಂದು ಪ್ರಕ್ರಿಯೆಯನ್ನು ಶ್ವಾಸ ಅಂತ ಕರಿತೀವಿ ನಾವು. ಇನ್ಹಲೇಷನ್, 1 ಸೈಕಲ್ ಆಫ್ ಇನ್ಹಲೇಷನ್ ಪ್ಲಸ್ ಎಕ್ಸಲೇಷನ್ ಇಸ್ ಕಾಲ್ಡ್ 1 ಸ್ವರ ಅಂತ ಕರಿತೀವಿ ನಾವು. ಅದಕ್ಕೋಸ್ಕರ ಮಿತ್ರರೇ, ಈ ಶ್ವಾಸವನ್ನು ಗಮನಿಸುವಾಗ ಏನಾಗುತ್ತೆ ಗೊತ್ತಾ? ನಾವು ಯಾವಾಗ ಶ್ವಾಸವನ್ನು ಗಮನಿಸೋದು ಸ್ಟಾರ್ಟ್ ಮಾಡ್ತೀವೋ, ಶುರು ಮಾಡ್ತೀವೋ, ಅದು ನಿಧಾನವಾಗತ್ತೆ ನೋಡಿ. ಅದಕ್ಕೆ ಪತ್ರಿ ಸರ್ ಏನ್ ಮಾಡಿದ್ರು, ಈ ಶ್ವಾಸದ ಮೇಲೆ ಗಮನ ಅಂತ ಒಂದು ಅದ್ಭುತವಾದ ಪ್ರಕ್ರಿಯೆ ಕೊಟ್ಟಿದ್ದಾರೆ ನಮ್ಮೆಲ್ಲರಿಗೂ, ಇಡೀ ಪ್ರಪಂಚಕ್ಕೆ ವಿಶ್ವ ಕೊಟ್ಟಿದ್ದಾರೆ. ಅಂದ್ರೆ ಈಗಾಗಲೇ ಗೌತಮ್ ಬುದ್ಧರು ಹೇಳಿದ್ದಾರೆ, ಮತ್ತೆ ಸದಾನಂದ ಯೋಗಿ ನಮ್ಮ ಪತ್ರಿಜಿ ಗುರುಗಳು ಅವರು ಸಹ ಕನ್ಫರ್ಮ್ ಮಾಡಿದ್ರು, ಇಂಥದೇ ಮಾಡಿಸಿ ಅಂತ ಅವರು ಕನ್ಫರ್ಮ್ ಮಾಡಿದ್ರು. ಈಗೇನಿದೆ ಅಂತ ಪ್ರಕ್ರಿಯೆಯನ್ನು, ಸುಂದರವಾದ ಪ್ರಕ್ರಿಯೆಯನ್ನು ಈ ಪ್ರಪಂಚಕ್ಕೆ ಪರಿಚಯ ಮಾಡಿರೋರು. ಅದಕ್ಕೆ ನಾನು ಹೇಳ್ತಾ ಇದ್ದಲ್ಲ, ನಿಮ್ಮ ಶ್ವಾಸ ಎಷ್ಟು ನಿಧಾನವಾಗಿ ನಡೆದರೆ, ಅರ್ಥ ಆಯ್ತಾ, ಅಷ್ಟು ಆಲೋಚನೆಗಳು ನಿಧಾನವಾಗತ್ತೆ. ಅಷ್ಟು ಇದೆ, ನಾವು ಅರ್ಥ ಮಾಡ್ಕೋಬೇಕಾದ್ರೆ. ಯಾಕೆ ಶ್ವಾಸನ ಗಮನಿಸ್ಬೇಕಂದ್ರೆ ನಾವು ಯಾವುದು ಗಮನಿಸ್ತೀವೋ ಅದು ಸ್ಲೋ ಆಗತ್ತೆ. ಅರ್ಥ ಆಯ್ತಾ? ಶ್ವಾಸವನ್ನು ಹಾಗೆ ಬಿಟ್ಬಿಟ್ಟು ನಾವು ಬೇರೆ ಪ್ರಕ್ರಿಯೆದಲ್ಲಿದ್ದರೆ, ಈಗ ನಮ್ಮ ಮೈಂಡು ಉದಾಹರಣೆಗೆ ಒಂದು ಹೇಳ್ಬೇಕಂದ್ರೆ ಅನೇಕ ಪ್ರಕ್ರಿಯೆಗಳು, ಯಾವುದೋ ಒಂದು ಆವೇಶವಾಗಿ, ಅಸೂಯವಾಗಿ, ಈ ಕಾಮ ಕ್ರೋಧ ಲೋಭ ಮದ ಮಾತ್ಸರ್ಯಗಳು ಅರಿಸೆಟ್ವರ್ಗಲ್ಲಿ ತೊಡಗಿಸ್ಕೊಂಡಿದ್ರೆ ಆವಾಗ ಶ್ವಾಸಗಳು ನೀವು ನೋಡಬೇಕು. 65 ಶ್ವಾಸಗಳು ಅಂತ ಹೇಳ್ತಾರೆ. 65 ಶ್ವಾಸಗಳು 1 ನಿಮಿಷಕ್ಕೆ ಖರ್ಚಾಗ್ತದೆ ಅಂದ್ರೆ ನಮ್ಮ ಇಂಧನವನ್ನು ಹೇಗೆ ಖರ್ಚು ಮಾಡ್ತಾ ಇದ್ರು ನೋಡಿ. ಈಗ ಉದಾಹರಣೆಗೆ ಒಂದು ವಿಮಾನದಲ್ಲಿ, ಒಂದು ಫ್ಲೈಟಲ್ಲಿ ನಾವೀಗಾಗಲೇ ಇಂಧನ ಫಿಲಪ್ ಮಾಡಿದ್ವಿ. ಆ ಇಂಧನವನ್ನು ಅದು ಹಾಗೆ ಒಂಥರ ಆಕಾಶದಲ್ಲಿ ವಿಹಾರ ಮಾಡ್ತಾ ಇದ್ರೆ, ಅದು ಭೂಮಿಗೆ ಬರ್ತಾ ಇಲ್ಲ ಅಂದ್ರೆ ಆ ಇಂಧನ ಅಂದ್ರೆ ಕಂಪ್ಲೀಟ್ ಆಗ್ಬಿಟ್ರೆ ಏನಾಗುತ್ತೆ ಅದ್ರ ಪರಿಸ್ಥಿತಿ? ಆ ರೀತಿಯಲ್ಲಿ ನಮ್ಮ ಜೀವನ ಆಗ್ತಾ ಇದೆ. ನಾವು ತಗೊಂಡು ಬಂದ ಶ್ವಾಸಗಳು ಬೇಗ 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 ಖರ್ಚು ಮಾಡ್ಕೊಂಡಿದ್ರೆ ಈ ದೇಹ ಇರಕ್ಕೆ ಸಾಧ್ಯವಿಲ್ಲ. ಅರ್ಥ ಆಯ್ತಾ? ಸೊ ಅದಕ್ಕೆ ಆ ಶ್ವಾಸವನ್ನು ನಿಧಾನ ಮಾಡಕ್ಕೇನೆ ಈ ಧ್ಯಾನ ಕೊಟ್ಟಿರೋದು. ನೀವು ಉದಾಹರಣೆಗೆ ಎಷ್ಟೇ ಸ್ಟ್ರೆಸ್ ಅಲ್ಲಿ ಇದ್ರು, ಮೈಂಡ್ ಪೂರ್ತಿ ಸ್ಟ್ರೆಸ್ ಕಂಡೀಷನ್ ಅಂದ್ರೆ ಅವಾಗ ಹೆಚ್ಚು ಶ್ವಾಸಗಳು ತಗೊತಾ ಇರ್ತೀವಿ. ಅವಾಗ ಸ್ವಲ್ಪ ಕಣ್ಣುಗಳು ಮುಚ್ಚಿ, ಅಂದ್ರೆ ಈ ಕಣ್ಣುಗಳು ಅನ್ನೋದು ಸುತ್ತು ಇರುವಂತ ಬಾಹ್ಯ ಪ್ರಪಂಚವನ್ನು ನೋಡೋ ಡೈರೆಕ್ಟು ಒಂದು ಹೇಳ್ಬೇಕಂದ್ರೆ ಪರಿಕರಗಳು. ಅದನ್ನು ಫಸ್ಟ್ ಮುಚ್ಚಿದ ಮೇಲೆ ಒಂದು 80% ನಮಗೆ ನಿಯಂತ್ರಣ ಸಿಗತ್ತೆ. ನಮ್ಮ ಮೇಲೆ ನಮಗೆ ಸ್ವಲ್ಪ ನಿಯಂತ್ರಣ ಸಿಗತ್ತೆ. ತದನಂತರ ನಿಮ್ಮ ಶ್ವಾಸನ ಗಮನಿಸೋದು ಪ್ರಾರಂಭಿಸಿದ್ರೆ ನಿಮ್ಮ ಮೈಂಡಲ್ಲಿ ಇಡುವಂಥ ಆಲೋಚನೆಗಳಿದೆಯಲ್ಲ, ಅದು ಸ್ವಲ್ಪ ನಿಧಾನ ಆಗೋದು ಬರುತ್ತೆ. ಆ ನಿಧಾನವಾಗಿ ಯಾವಾಗ ಆಗತ್ತೋ ಅಂದ್ರೆ ಶ್ವಾಸ ನಿಧಾನವಾದ್ರೆ ಆಲೋಚನೆ ನಿಧಾನ ಆಯಿತು. ಅದೇ ರೀತಿಯಲ್ಲಿ ಅದೇ ಗಮನವನ್ನು ಇಟ್ಕೊಂಡ್ರೆ, ಕಂಟಿನ್ಯೂ ಮಾಡಿದ್ರೆ ಸ್ವಲ್ಪ ಹೊತ್ತಿಗೆ ಮೈಂಡು ಖಾಲಿ ಆಗ್ಬಿಡ್ತದೆ. ಇಷ್ಟೇ ಆಗೋದು, ಇನ್ನೇನು ಇಲ್ಲ. ಅರ್ಥ ಆಯ್ತಾ? ಸೊ ಅದಕ್ಕೋಸ್ಕರನೇ ಶ್ವಾಸನ ಗಮನಿಸೋದೇ ಪ್ರಧಾನವಾಗಿ ಮಾಡಬೇಕಾಗಿರೋದು ಧ್ಯಾನದಲ್ಲಿ. ಇನ್ನೇನು ಗಮನಿಸ್ಕೋಗ್ಬಿಡಿ. ಸೊ ಅನೇಕ ಪ್ರಕ್ರಿಯೆಗಳಿದೆ, ಧ್ಯಾನ ಪ್ರಕ್ರಿಯೆಗಳು. ಒಂದು ಲೈಟ್ ನೋಡಿ, ಒಂದು ಆಬ್ಜೆಕ್ಟ್ ನೋಡಿ, ಇನ್ನೊಂದು ನೋಡಿ ಅಂತ ಹೇಳ್ತಾ ಇರ್ತಾರೆ. ನಾವು ಯಾವುದೇ ನೋಡಕ್ ಹೋದ್ರೂ ಆ ವಸ್ತು ನೋಡಿದ್ರೆ, ಆ ಲೈಟ್ ನೋಡಿದ್ರೆ ಅದ್ರ ಮೇಲೆ ನಮಗೆ ಯೋಚನೆಗಳು ಮುಂದಕ್ಕೆ ಹೋಗ್ತಾ ಇರ್ತವೆ
ಅಲ್ವಾ? ಅದೇ ಶ್ವಾಸ ನೋಡಿದ್ರೆ, ಶ್ವಾಸನ ಗಮನಿಸಿದ್ರೆ ಏನಾಗತ್ತೆ, ಅದು ತುಂಬಾ ನಿಧಾನವಾಗ್ತದೆ. ಮತ್ತೆ ಶ್ವಾಸ ರೂಪರಹಿತ, ಅಂದ್ರೆ ಹೇಳ್ಬೇಕಂದ್ರೆ ರೂಪ ಇಲ್ಲ, ಅದಕ್ಕೊಂದು ನಾಮ ಇಲ್ಲ, ಅದಕ್ಕೊಂದು ಶಬ್ದ ಇಲ್ಲ. ಶಬ್ದ ಇದೆ, ಬಟ್ ಅತಿ ಸೂಕ್ಷ್ಮವಾಗಿರ್ತದೆ. ಯಾವುದೇ ವಾಸನೆ ಇಲ್ಲ, ಏನಿಲ್ಲ. ಅದ್ರ ಮೇಲೆ ನಮ್ಗೆ ಯಾವುದೇ ಯೋಚನೆಗಳು ಹೋಗಲ್ಲ. ಯಾಕಂದ್ರೆ ಅದು ಸೂಕ್ಷ್ಮವಾಗಿರ್ತದೆ. ನಾವು ಸೂಕ್ಷ್ಮ ರೂಪದಲ್ಲಿ ಅದನ್ನು ಗಮನಿಸ್ತಾ ಇರ್ತೀವಿ ಅಷ್ಟೇ, ಅಲ್ವಾ? ಸೊ ಅಷ್ಟು ಪ್ರಧಾನವಾಗಿ ಈ ಗಮನಿಸೋದು ಪ್ರಾರಂಭಿಸ್ಕೊಂಡ್ರೆ ನಮ್ಮ ಜೀವನ ನಿಜವಾದ ಒಂದು ಆನಂದಮಯ, ಒಂದು ಶಾಂತಿ, ಅಂದ್ರೆ ಮನಸ್ಸಲ್ಲಿ ಅತ್ಯಂತ ಶಾಂತಿ ನಮಗೆ ಸೇರ್ಕೊಡ್ತದೆ. ಸೊ ಅದಕ್ಕೋಸ್ಕರ ಈ ಧ್ಯಾನ ಮಾಡೋ ವಿಧಾನದಲ್ಲಿ ಈ ಶ್ವಾಸದ ಮೇಲೆ ಗಮನಕ್ಕೆ ಅಷ್ಟು ಪ್ರಾಮುಖ್ಯತೆ ಇದೆ, ಅರ್ಥ ಮಾಡ್ಕೊಳ್ಳಿ. ಸೊ ಈ ಶ್ವಾಸವನ್ನು ಆ ರೀತಿಯಲ್ಲಿ ನಿಧಾನ ಮಾಡ್ಕೊಂಡಾಗ ಒಂದು ನಾಲ್ಕೈದು ಶ್ವಾಸಗಳು ಉದಾಹರಣೆಗೆ ಅನೇಕ ಯೋಗಿಗಳು ಈಗಾಗಲೇ ಪ್ರೂವ್ ಮಾಡಿದ್ದಾರೆ. ಆ ಶ್ವಾಸ ನಿಧಾನವಾಗುವಾಗ ನಿಮ್ಮಲ್ಲಿ ದೇಹದಲ್ಲಿ ಪ್ರಾಣಶಕ್ತಿ ಹೆಚ್ಚಾಗತ್ತೆ. ಯಾಕಂದ್ರೆ ಪ್ರಾಣಶಕ್ತಿ ನೀವು ಖರ್ಚು ಮಾಡೋದು ಏನಿಲ್ಲ. ಯಾಕಂದ್ರೆ ಕಣ್ಣುಗಳು ಮುಚ್ಚಿದೀವಿ, ಇಂದ್ರಿಯಗಳು ವರ್ಕ್ ಆಗ್ತಾ ಇಲ್ಲ. ನಮ್ಮ ಪಂಚೇಂದ್ರಿಯಗಳು ಮತ್ತೆ ಕರ್ಮೇಂದ್ರಗಳು, ಈ ಕರ್ಮೇಂದ್ರಿಯಗಳು ಪಂಚೇಂದ್ರಿಯ ದಶ ಇಂದ್ರಿಯಗಳು ವರ್ಕ್ ಆಗ್ತಾ ಇಲ್ಲ. ಹಾಯಾಗಿ ಕೂತ್ಕೊಂಡಿದ್ವಿ, ಸ್ಥಿರ ಸುಖಾಸನ ಕೂತ್ಕೊಂಡಿದ್ವಿ. ಅವಾಗ ನೋಡಿ ಎಷ್ಟು ಶಕ್ತಿ ನಿಮ್ಮಲ್ಲಿ ಸಂಗ್ರಹಣ ಆಗತ್ತೆ, ಅಲ್ವಾ? ಒಂದು ಕಡೆ ಶಕ್ತಿ ತಗೊಂತಾ ಇದ್ವಿ, ಶಕ್ತಿ ಖರ್ಚಾಗ್ತಾ ಇಲ್ಲ. ಅವಾಗ ನಿಮಗೆ ಈ ಊಟದ ವ್ಯವಹಾರದಲ್ಲಿ ಅಂದ್ರೆ ಊಟ ಕಡಿಮೆನೇ ಬೇಕಾಗತ್ತೆ, ನಿದ್ದೆ ಕಡಿಮೆ ಬೇಕಾಗತ್ತೆ. ಯಾವುದೇ ಪ್ರತಿಯೊಂದು ವಿಷಯ ತಪಹ ಅಂತಂದ್ರೆ ಕಮ್ಮಿ 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 ಆಗ್ತಾ ಹೋಗ್ತದೆ, ಅಲ್ವಾ? ಸೊ ಅದಕ್ಕೆ ಧ್ಯಾನದಲ್ಲಿ ಇಷ್ಟೆಲ್ಲ ಲಾಭಗಳಿದೆ. ಈ ರೀತಿಯಲ್ಲಿ ಮಾಡ್ಕೊತಾ ಹೋದ್ರೆ, ಯಾವಾಗ ಆ ಶ್ವಾಸವನ್ನೇ ಗಮನಿಸ್ತಾ ಕೂತ್ಕೊಂಡಿದ್ರೆ, ನಾವು ಯಾವಾಗ ನಿಶ್ಚಲವಾಗಿ ನಿರ್ಮಲವಾಗಿ ಮನಸ್ಸಾಗತ್ತೋ ಸ್ನೇಹಿತರೆ, ನಿಧಾನವಾಗಿ ಹಂತವಾಗಿ ಏನಾಗತ್ತೆ, ನಮ್ಮ ಸ್ವರೂಪ ಏನು ಅಂತ ನಮ್ಗೆ ಅರ್ಥ ಆಗತ್ತೆ. ನಾವು ನಿಜವಾದಂದ್ರೆ ನಮ್ದು ಸಚ್ಚಿದಾನಂದ ಸ್ವರೂಪ, ಅಲ್ವಾ? ಸಚ್ಚಿದಾನಂದ ಸ್ವರೂಪ, ಶಿವೋಹಂ ಅಂತ ಹೇಳ್ತೀವಿ. ಅಂದ್ರೆ ನಮ್ಮ ಸ್ವರೂಪನೇ ಆ ಸಚ್ಚಿದಾನಂದ ಸ್ವರೂಪ. ಅದು ಅರ್ಥ ಆಗ್ಬೇಕಂದ್ರೆ ಫಸ್ಟ್ ಮನಸ್ಸು ಖಾಲಿ ಆಗ್ಬೇಕು. ಆ ಮನಸ್ಸು ಖಾಲಿ ಮಾಡುವಂತ ಪ್ರಕ್ರಿಯೆವೇ ಧ್ಯಾನ ಪ್ರಕ್ರಿಯೆ. ಧಿ+ ಯಾನ ಅಂತ ಕರಿತೀವಿ ನಾವು. ಧಿ+ ಯಾನ ಅಂದ್ರೆ ಈಗ ಯಾವ ಕಣ್ಣುಗಳು ಮುಚ್ಚಿ ಕೇವಲ ಆ ಶ್ವಾಸ ಗಮನಿಸ್ತಾ ಒಳಗಡೆ ಹಾಗೆ ಆಂತರಿಕ ಪ್ರವೇಶ ಮಾಡಿ ಮಾಡಿ ಮನಸ್ಸು ಯಾವಾಗ ಶೂನ್ಯವಾಗತ್ತೋ, ಆವಾಗ ನಮ್ಮ ಒಳಗಡೆ ಇರುವಂತ ಈಗಾಗಲೇ ಇರುವಂತ ವಿಧ ದೇಹಗಳು, ಸೂಕ್ಷ್ಮ ದೇಹಗಳು ಪ್ರಚೋದನವಾಗತ್ತೆ. ಪ್ರಾಣಮಯ ಕೋಶ ಆಗ್ಬೋದು. ಪ್ರಾಣಮಯ ಕೋಶ ಪ್ರಚೋದನ ಯಾವಾಗಲೂ ಆಗ್ತಾ ಇರ್ತದೆ ದೇಹದಲ್ಲಿ. ಆದ್ರೆ ಇನ್ನು ಸ್ವಲ್ಪ ಮೇಲೆ ಹೋದ್ರೆ ಸೂಕ್ಷ್ಮ ಶರೀರ, ಅದನ್ನೇ ಆಸ್ಟ್ರಲ್ ಬಾಡಿ ಅಂತ ಕರಿತೀವಿ, ಅದು ಪ್ರಚೋದನಕ್ಕೆ ಬರುತ್ತೆ. ಅವಾಗ ಅದರ ಕದಲಿಕಲಿದೆ ನೋಡಿ, ಅದರ ಕದಲಿಕಗಳು ನಮ್ಮ ಒಳಗಡೆ ಆಂತರಿಕ ಶಬ್ದಗಳಾಗ್ಲಿ, ದೃಶ್ಯಗಳಾಗ್ಲಿ, ಅದೇ ನಾವು ಹೇಳ್ತಾ ಇರ್ತೀವಲ್ಲ, ಈ ಪತಾಂಜಲಿ ಅಷ್ಟಾಂಗ ಯೋಗದಲ್ಲಿ ಮೊದಲನೇದಾಗಿ ಯಮ ನಿಯಮ ಪಾಲನೆ ಮಾಡ್ತಾ, ಯಮ ನಿಯಮ ಅನ್ನೋದು ನಮ್ಮ ಪ್ರಿನ್ಸಿಪಲ್ಸ್, ನಾವೇನೇನು ನಮ್ಮ ಪದ್ಧತಿಗಳಿರ್ತದೋ ಡಿಸಿಪ್ಲಿನ್ ಆಗಿ ಇವೆಲ್ಲಾನು ಯಮ ನಿಯಮದಲ್ಲಿ ಬರುತ್ತೆ. ಸೊ ಆಹಾರ ವ್ಯವಹಾರಗಳು ಹೇಗೆ ಇಟ್ಕೋಬೇಕು ಅವೆಲ್ಲ ಯಮ ನಿಯಮದಲ್ಲಿ ಹೇಳ್ಕೊಡ್ತಾರೆ, ಪತಾಂಜಲಿ ಮಹರ್ಷಿ ಹೇಳ್ಕೊಟ್ಟಿದ್ದಾರೆ. ಆದ್ರೆ ನೆಕ್ಸ್ಟ್ ಆಸನಗಳು, ನಾವೆಲ್ಲರೂ ನೋಡಿ ಸ್ಥಿರ ಸುಖಾಸನ ಕೂತ್ಕೊಂಡಿದ್ವಿ, ಸುಖಮಯ ಪ್ರಾಣಾಯಾಮ ಮಾಡ್ತಾ ಇದೀವಿ. ಆ ರೀತಿಯಲ್ಲಿ ಮಾಡುವಾಗ ನಮ್ಗೆ ನೆಕ್ಸ್ಟ್ ಸಿಗೋದೇ ಪ್ರತ್ಯಾಹಾರ. ಪ್ರತ್ಯಾಹಾರ ಅಂದ್ರೆ ನಮ್ಮ ಒಳಗಡೆ ನಮಗೂ ಸಿಗುವಂತ ಪ್ರತ್ಯಾಹಾರ ಅಂದ್ರೆ ಅಪೋಸಿಟ್ ಫುಡ್, ಅಂದ್ರೆ ಕಾಸ್ಮಿಕ್ ಎನರ್ಜಿ ನಮ್ಮ ಒಳಗಡೆ ಪ್ರವೇಶ ಮಾಡುತ್ತೆ. ಆ ಕಾಸ್ಮಿಕ್ ಎನರ್ಜಿಯನ್ನೇ ನಾವು ಯಥೇಚ್ಛವಾಗಿ ತಗೊಂತಾ ಇರ್ತೀವಿ. ಅವಾಗ ನಮ್ಗೆ ಬೇರೆ ಆಹಾರ ಬೇಕಾಗಿಲ್ಲ ಹೆಚ್ಚು. ಅದಕ್ಕೆ ಹೆಚ್ಚಾಗಿ ಧ್ಯಾನ ಮಾಡುವಂತ ವ್ಯಕ್ತಿಗಳನ್ನು ಅಬ್ಸರ್ವ್ ಮಾಡಿದ್ರೆ, ಗಮನಿಸಿದ್ರೆ, ಈಗ ಉದಾಹರಣೆಗೆ ಬಾಲಯೋಗಿ, ಪೆದ ಬಾಲಯೋಗಿ, ಚಿನ್ನ ಬಾಲಯೋಗಿ ಅಂತ ಆಂಧ್ರ ಪ್ರದೇಶದಲ್ಲಿ ಇದ್ರು. ಅವರು 42 ವರ್ಷ ಧ್ಯಾನ ಮಾಡಿದ್ರು, ನಿರಂತರ ಧ್ಯಾನ. ಅಂದ್ರೆ ಅಲ್ಲಿ ಎಲ್ಲಿ ಬ್ರೇಕ್ ಇಲ್ಲ ಸ್ನೇಹಿತರೆ. ಅಂದ್ರೆ ಆಹಾರ ಇಲ್ಲ, ನೀರು ಇಲ್ಲ, ಎದ್ದೋದು ಇಲ್ಲ. ಅವ್ರು ಕೂತ್ಕೊಂಡಿರೋ ವಯಸ್ಸು 8 ವರ್ಷ ಅಂದ್ರೆ ಅಲ್ಲಿಂದ 41 ವರ್ಷ ನಿರಂತರವಾಗಿ ಮಾಡಿದ್ರು ಧ್ಯಾನ. ಇದು ನಿಮ್ಗೆ ಏನ್ ಅನಿಸ್ತದೆ? ಹೆಂಗ್ ಸಾಧ್ಯ ಆಗತ್ತೆ ಇದು? ಸೈನ್ಸ್ಗೆ ಒಂದು ಸವಾಲಾಯ್ತು ಅದು. ಎ ಚಾಲೆಂಜ್ ಫಾರ್ ದಿ ಮಾಡರ್ನ್ ಸೈನ್ಸ್. ಅರ್ಥ ಆಯ್ತಾ? ಇದು ಸಾಧ್ಯವಾ ಅಂದ್ರೆ ಎಸ್, ಇಟ್ ಈಸ್ ಪಾಸಿಬಲ್. ಇಟ್ ಈಸ್ ಮೇಡ್ ಪಾಸಿಬಲ್ ಆಲ್ಸೋ. ಆಲ್ರೆಡಿ ಪ್ರೂವ್ ಆಯ್ತು ಅದು. ಹೇಗೆ ಅಂತಂದ್ರೆ, ಅವರು ಕೂತ್ಕೊಂಡಿದ್ದಾರೆ, ಅವರ ಅಂದ್ರೆ ಒಂಥರ ಕೂದಲು ಬೆಳೀತಾ ಇದೆ, ಅಂಗಗಳು ಬೆಳೀತಾ ಇದೆ, ಮನಸ್ಸು ಬೆಳೀತಾ ಇದ್ದಾನೆ. ಆದ್ರೆ ಕೂತ್ಕೊಂಡ್ರವ್ರು ಎದ್ದಿಲ್ಲ. ನೀರು ಇಲ್ಲ, ಆಹಾರ ಇಲ್ಲ, ಮಲ ವಿಸರ್ಜನೆ ಇಲ್ಲ, ಮೂತ್ರ ವಿಸರ್ಜನೆ ಇಲ್ಲ. ಇದು ನಂಬ್ತೀರಾ? ಇದು ಒಂದು ಅಂದ್ರೆ ನಮ್ಮ ಯೋಗಕ್ಕೆ ಇರುವಂತ ವಿಶಿಷ್ಟತೆ, ಯೋಗದ
ಒಂಥರ ಅದ್ಭುತವಾದ ವಿಷಯ ಸ್ನೇಹಿತರೆ, ಒಂದು ಅದ್ಭುತ ಚಮತ್ಕಾರ ಇದು, ಶ್ರೇಷ್ಠವಾದ ವಿಷಯ ಹೇಳ್ಬೇಕಂದ್ರೆ. ಅದಕ್ಕೋಸ್ಕರ ಸ್ನೇಹಿತರೆ, ನಾವೆಲ್ಲ ಅಷ್ಟು ಮಾಡ್ತಾ ಇಲ್ಲ ಅಂದ್ರೂ ಅಟ್ಲೀಸ್ಟ್ ಎಷ್ಟು ಸಾಧ್ಯವಾದಷ್ಟು, ಎಷ್ಟು ಸಾಧ್ಯವಾದತ್ತೋ ನಾವೆಲ್ಲರೂ ಸಂಸಾರವೇ ನಿರ್ವಾಣದಲ್ಲಿದ್ದೀವಿ. ಸೊ ಸಂಸಾರದಲ್ಲಿ ಇದ್ದುಕೊಂಡು ಎಷ್ಟು ಸಾಧ್ಯವಾದರೆ ಅಷ್ಟು ಮಾಡ್ಕೊತ ಹೋಗ್ಬೇಕು. ನಾವು ಮಾಡ್ತಾ 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 ಹೋದ್ರೆ ಸ್ನೇಹಿತರೆ, ನಾವೆಲ್ಲರೂ ನೋಡಿ ಏನಂತಂದ್ರೆ, ನಮಗೆ ಪ್ರತಿಯೊಂದು ವ್ಯಕ್ತಿಗೆ ಏನಾಗುತ್ತಂದ್ರೆ ಇಂದಿನ ಜನ್ಮದ ವಾಸನಗಳಿರ್ತದೆ. ವಾಸನ ಅಂದ್ರೆ ಏನು? ವಾಸನ ಅಂದ್ರೆ ಈ ವಾಸನ ಅಲ್ಲ, ಅಂದ್ರೆ ಸ್ಮೆಲ್ ಅಲ್ಲ, ಅಂದ್ರೆ ವಾಸನ ಅಂದ್ರೆ ಸಂಸ್ಕೃತ ಪದ. ಅದು ಇಂದಿನ ಅಭ್ಯಾಸಗಳು, ಇಂದಿನ ಸಂಸ್ಕೃತಿ ಅಂತ ಹೇಳ್ತೀವಿ ನಾವು. ಇಂದಿನ ಅಭ್ಯಾಸಗಳು, ಇಂದಿನ ಜನ್ಮ ಅಭ್ಯಾಸಗಳು ಇಟ್ಕೊಂಡೇ ಬರೋದಿಲ್ಲ. ಇಲ್ಲಿ ಈ ಜನ್ಮದಲ್ಲಿ ಕರ್ಮಗಳು ಶೂನ್ಯ ಆಗಿಲ್ಲ ಅಂದ್ರೆ ನಾವು ಜನ್ಮರಾಹಿತ್ಯ ಹೊಂದೋದು ಸಾಧ್ಯವೇ ಇಲ್ಲ ಅಲ್ವಾ? ಸೊ ಆ ಜನ್ಮರಾಹಿತ್ಯ ಹೊಂದಬೇಕಂದ್ರೆ ಎಲ್ಲಾ ಕರ್ಮಗಳು ಶೂನ್ಯ ಮಾಡ್ಕೋಬೇಕು. ಶಬ್ದ ಬರ್ತಾ ಇದೆ? ಈಗ ಬರ್ತಾ ಇದೆಯಲ್ಲ ಶಬ್ದ? ಕೇಳ್ತಾ ಇದೆ, ಮಾತಾಡಿ ಸರ್, ಬರ್ತಾ ಇದೆ. ಸೊ ಅದಕ್ಕೋಸ್ಕರ ನಾವೆಲ್ಲ ಏನ್ ಮಾಡ್ತೀವಿ ಅಂದ್ರೆ, ಈ ಜೀವನದಲ್ಲಿ ನಾವು ಗೊತ್ತಿಲ್ಲ ಎಷ್ಟೋ ಕರ್ಮಗಳು ನಾವು ಮಾಡ್ತಾನೆ ಹೋಗ್ತೀವಿ. ಅರ್ಥ ಮಾಡ್ಕೊಳ್ಳಿ. ಅದಕ್ಕೆ ಇಲ್ಲೇನಾಗತ್ತಂದ್ರೆ ಆ ವಾಸನಗಳು ನಮ್ಮನ್ನು ಕಾಡಿಸ್ತಾ ಇರ್ತದೆ, ಅದು ಬಿಡಲ್ಲ. ನೋಡಿ, ತುಂಬಾ ಜನ ಏನಾಗ್ತದೆ ಅಂದ್ರೆ ಅವ್ರು ಒಳ್ಳೇದೇ ಮಾಡ್ಬೇಕಂತ ಅನ್ಕೊಂತಾರೆ, ಆದ್ರೆ ಅದು ಬಿಡಲ್ಲ. ಒಂದು ವ್ಯಾಮೋಹ ಇರಲಿ, ಯಾವುದೋ ಕಾಮ ಕ್ರೋಧ ಮೋಹ ಮದ ಮಾತ್ಸರ್ಯಗಳು, ಇದರಲ್ಲಿ ಯಾವುದೋ ಒಂದರಲ್ಲಿ ಸಿಗಾಕೊಂಡಿರ್ತಾರೆ. ಎಲ್ಲ ಚೆನ್ನಾಗಿದ್ರು ಅದು ಬಿಡಲ್ಲ. ಅರ್ಥ ಆಯ್ತಾ? ಅಂತ ಪರಿಸ್ಥಿತಿ ನಮ್ಮ ಜೀವನದಲ್ಲಿ ಇದೆ. ಅರ್ಥ ಆಯ್ತಾ? ಅದನ್ನು ಹೋಗ್ಲಾಡ್ಸ್ಬೇಕಂತಂದ್ರೆ ನಿತ್ಯವಾಗಿ ಏನ್ ಮಾಡ್ಬೇಕು ನಾವು? ನಿತ್ಯವಾಗಿ ಸ್ವಾಧ್ಯಾಯ, ಧ್ಯಾನ, ಸ್ವಾಧ್ಯಾಯ, ಸಜನ ಸಂಗತಿ, ಈ 3 ಮಾಡ್ತಾ ಇರಬೇಕು. ಉದಾಹರಣೆಗೆ ಒಂದು ಉದಾಹರಣೆ ನಿಮ್ಗೆ ಹೇಳ್ತೀನಿ. ಒಂದು ರಾಜ್ಯಕ್ಕೆ ರಾಜು, ಭೋಜರಾಜ್ ಅಂತ, ಇದು ಕೇಳಿರ್ತೀರ, ಒಂದು ಅದ್ಭುತವಾದ ಸ್ಟೋರಿ ಇದು. ಭೋಜರಾಜ್ ಅಂತ ಒಬ್ರು ಇದ್ದಾರೆ. ಆ ರಾಜಕ್ಕೂ ಏನಂತಂದ್ರೆ ಅವ್ರಿಗೆ 2 ಇದೆ, 2 ಅವ್ರಿಗೆ ಲಭ್ಯವಾಗಿದೆ. ಅಂತ ಒಂದು ಸರಸ್ವತಿ, ಇನ್ನೊಂದು ಲಕ್ಷ್ಮಿ. ಒಳ್ಳೆಯ ಧನ ಇದೆ, ಒಳ್ಳೆ ಕೀರ್ತಿ ಪ್ರತಿಷ್ಠೆ ಸಂಪದೆ ಎಲ್ಲ ಇದೆ ಅವ್ರಿಗೆ. ರಾಜು ಅಲ್ವಾ? ಸೊ ತುಂಬಾ ಚೆನ್ನಾಗಿರ್ತದೆ, ಚೆನ್ನಾಗಿದೆ. ಅವರ ಆಸ್ಥಾನದಲ್ಲೇ ನಮ್ಮ ಕಾಳಿದಾಸು ಇಂಥ ಮಹಾನ್ ಕವಿಗಳಿದ್ದಾರೆ. ಇಂಥ ಮಹಾನ್ ಕವಿಗಳನ್ನ ಇಟ್ಕೊಂಡಿದ್ದಾರೆ ಅವರು. ಆದ್ರೆ ಅದೇನಂದ್ರೆ ಅವ್ರಿಗೆ ಒಂದು ನೆಗೆಟಿವ್ ಮಾತ್ರ ಇತ್ತು. ಅದೇನಂದ್ರೆ ಜೂದ ಮಾಡ್ತಾರೆ ಅವರು. ಆ ಜೂದ ಅಂತ, ಅಂದ್ರೆ ರಾಜು ಆಗಿ ಸಂಪದೆ, ಶ್ರೇಷ್ಠತೆ ಮತ್ತೆ ಕೀರ್ತಿ, ಧನ ಎಲ್ಲ ಇದೆ. ಅದೇ ಹೇಳ್ತೀವಲ್ಲ, ಸರಸ್ವತಿ ಇದೆ, ಲಕ್ಷ್ಮಿ, ಇಬ್ಬರು ಇದ್ದಾರೆ. ಆದ್ರೆ ಅವ್ರಿಗೆ ಒಂದು ನೆಗೆಟಿವ್ ಇತ್ತು, ಅದೇನಂತಂದ್ರೆ ಜೂದ ಮಾಡೋದು. ಅದು ಬಿಟ್ಟೇ ಇಲ್ಲ ಅವರು. ಅವಾಗ ಈ ಕಾಳಿದಾಸು ಎಷ್ಟೋ ಸರಿ ಹೇಳಿದ್ದಾರೆ, ಅದು ಬೇಡ. ನೋಡಿ, ನೀವು ಎಲ್ಲ ಇದೆ, ನಿಮ್ಗೆ ಎಲ್ಲ ಇದೆ, ಒಂದು ಬಂಗಾರ ತರ ನೀವು. ಆ ಬಂಗಾರಕ್ಕೂ ಆ ವಾಸನೆ ಇದೆ ನೋಡಿ, ಅದಕ್ಕೆ ವಾಸನೆ ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತದೋ ಅಂತ ವ್ಯಕ್ತಿ ನೀವು. ಇದೊಂದು ಬಿಟ್ಬಿಡಿ ಅಂತ ಎಷ್ಟೋ ಸರಿ ಹೇಳ್ತಾರೆ ಅವರು. ಯಾರು? ಕಾಳಿದಾಸ ಹೇಳ್ತಾರೆ. ಅವ್ರು ಕೇಳಿಲ್ಲ, ಇಲ್ಲ ನಾನು ಇದು ನಾನು ಬಿಡಕ್ಕಾಗಲ್ಲ, ಇದು ಪ್ರತಿದಿನ ಹೋಗ್ಲೇಬೇಕು ಅವರು. ಆ ರೀತಿಯಲ್ಲಿ ಸರಿ ಅಂತ ಹೇಳ್ಬಿಟ್ಟು ಒಂದ್ ದಿವಸ 3 ಗಂಟೆ, ಕರೆಕ್ಟಾಗಿ 3 ಗಂಟೆಗೆ ಆ ಜೂದ ಶಾಲಕ್ಕೆ ಹೋಗ್ತಾರೆ. ಪ್ರತಿ ದಿವಸ 3 ಗಂಟೆಗೆ ಜೂದ ಶಾಲಕ್ಕೆ ಹೋಗೋದು ಅವ್ರಿಗೆ ಅಭ್ಯಾಸ. ಹಾಗೆ ಹೋಗ್ತಾ ಇರ್ತಾರೆ, ಒಂದ್ ದಿವಸ ಹೋಗ್ತಾ ಇರ್ತಾರೆ. ಅವಾಗ ಕಾಳಿದಾಸು ಅಂದ್ರೆ ಒಂದು ಸ್ವಾಮೀಜಿ ವೇಷದಲ್ಲಿ, ಮಾರು ವೇಷದಲ್ಲಿ ಹೋಗ್ತಾರೆ. ಆ ದಾರಿಯಲ್ಲಿ ಒಂದು ಯಾವುದು ಮಾಂಸಾಹಾರ ಅಂಗಡಿ ಇರ್ತದೆ ಅಲ್ಲಿ. ಆ ಮಾಂಸಾಹಾರ ಅಂಗಡಿ ಮುಂದೆ ಈ ಕಾಳಿದಾಸು ಒಂದು ಸಾಧು ವೇಷದಲ್ಲಿ ಮಾಂಸವನ್ನು ಅಲ್ಲಿ ಖರೀದಿ ಮಾಡ್ತಾ ಇರ್ತಾನೆ. ಇವ್ರು ನೋಡ್ತಾರೆ, ಆ ಭೋಜರಾಜ್ ನೋಡ್ತಾರೆ. ಅವ್ರು ನೋಡುವಾಗ ನೋಡಿ ಇವ್ರಿಗೇನು ಅನಿಸ್ತದೆ ಅಂದ್ರೆ, ಇಂಥ ನನ್ನ ದೇಶದಲ್ಲಿ, ರಾಜ್ಯದಲ್ಲಿ ಒಂದು ಮಹಾನ್, ಒಂದು ಸಾಧುವಾಗಿ ಅವರು ಈ ಮಾಂಸ ವಿಕ್ರಯ ಮಾಡೋದು, ಮಾಂಸ ಖರೀದಿ ಮಾಡೋದು ಏನಿದು ಅಂತ ಅವ್ರನ್ನ ಏನಾದ್ರೂ ಮಾಡಿ ಅವ್ರನ್ನ ನನಗೊಂದು ಒಳ್ಳೆ ಮಾತು ಹೇಳ್ಬೇಕು ಅವ್ರಿಗೆ ಅಂತ ಹೇಳ್ಬಿಟ್ಟು ನಿಲ್ಲಿಸಿ ಕೆಳಗಡೆ ಹೋಗ್ತಾರೆ. ಅವಕ್ಕೆ ಹೇಳ್ತಾರೆ ಈ ಸಾಧುವನು, ನೋಡಿ ಒಂದು ಸ್ವಾಮೀಜಿ, ನಿಮ್ಮಂಥವರು ನಮ್ಮ ದೇಶದಲ್ಲಿ ಈ ಮಾಂಸವನ್ನು ನೀವು ಇದನ್ನು ಖರೀದಿ ಮಾಡಕ್ ಹೋದ್ರೆ ಸಾಮಾನ್ಯ ಪರಿಸ್ಥಿತಿ ಏನು, ನೀವು ಮಾಡಕ್ ಹೋಗ್ಬಿಡಿ ಅಂತ ಹೇಳ್ತಾರೆ. ಹೌದಾ ಅಂತ ಹೇಳ್ಬಿಟ್ಟು, ಇಲ್ಲ ಅಂದ್ರೆ ಅದು ಮಾಡಕ್ ಹೋಗಿದ್ರೆ ಇವ್ರು ಹಾಗೆ ಹೇಳ್ತಾರಲ್ವಾ. ಅವಾಗ ಏನ್ ಹೇಳ್ತಾರೆ, ಆಯ್ತು ನಿಮ್ಗೆ ಇದೇನು ಅಂದ್ರೆ ಇದು ಯಾಕೆ ನಿಮ್ಗೆ ಮಾಂಸ ಬೇಕಂದ್ರೆ, ಇಲ್ಲಲ್ಲ ಮಾಂಸ ನನಗೆ ಬೇಕಾಗತ್ತೆ ಯಾವಾಗಂದ್ರೆ ನಾನು ಕಲ್ಲು ಕುಡಿತೀನಿ ಅಂತ. ಅಂದ್ರೆ ಕಲ್ಲು ಕುಡಿತೀನಿ, ಅವಾಗ ಮಾಂಸ ಸ್ವಲ್ಪ ನನಗೆ ಬೇಕಾಗತ್ತೆ ಅಂತ ಹೇಳ್ತಾರೆ. ಆಯ್ತು, ಮತ್ತೆ ಆ ಕಲ್ಲು ಕುಡಿತೀರಲ್ಲ,
ಅದು ಯಾವಾಗ ಬೇಕಾಗತ್ತಂದ್ರೆ, ಇಲ್ಲ ನಾನು ಕಲ್ಲು ಕುಡಿಯೋದೇನೆಂದ್ರೆ ವೇಶ್ಯ ಹತ್ರ ಹೋಗ್ತೀನಿ, ಆ ವೇಶ್ಯ ಹತ್ರ ಹೋಗುವಾಗ ನನಗೂ ಕಲ್ಲು ಬೇಕಾಗತ್ತೆ, ಆ ಕಲ್ಲು ಜೊತೆಗೆ ಸ್ವಲ್ಪ ಮಾಂಸನೂ ಬೇಕಾಗತ್ತೆ, ಅದಕ್ಕೆ ಇದು ಮಾಡ್ತಾ ಇದ್ದೀನಿ ಅಂತಾರೆ. ಇಲ್ಲ ಅದೆಲ್ಲ ಚೆನ್ನಾಗಿಲ್ಲ, ಒಳ್ಳೇದಲ್ಲ ಅಂತಾರೆ. ಮತ್ತೆ ಆ ಕಲ್ಲು ಕುಡಿಯೋಕೆ ನಿಮ್ಗೆ ಆ, ದುಡ್ಡು ಎಲ್ಲಿಂದ ಬರುತ್ತೆ ಅಂತ ಹೇಳ್ತಾರೆ. ದುಡ್ಡು ಎಲ್ಲಿಂದ ಬರುತ್ತೆ ಅಂದ್ರೆ, ನಾನು ಜೂದ ಮಾಡಿ ಆ ದುಡ್ಡು ಸಂಪಾದನೆ ಮಾಡ್ತೀನಿ ಅಂತಾರೆ. ಯಾರು? ಈ ಕಾಳಿದಾಸು. ಅವಾಗ ಇವ್ರಿಗೆ ಏನ್ ಹೇಳ್ಬೇಕು ಅರ್ಥ ಆಗಿಲ್ಲ. ಜೂದ ಮಾಡಕ್ ಹೋಗ್ಬಿಡಿ ಅಂತ ಹೇಳಕ್ಕಾಗತ್ತಾ ಇವ್ರಿಗೆ? ಆಲ್ರೆಡಿ ಇವ್ರಿಗೆ ಅಭ್ಯಾಸ ಇದೆಯಲ್ಲ. ಇವ್ರಿಗೆ ಅಭ್ಯಾಸ ಇರುವಾಗ ಅವ್ರಿಗೆ ಹೆಂಗೆ ಹೇಳಕ್ಕಾಗತ್ತೆ ಕಾಳಿದಾಸ್ಗೆ ಅಂತ ಹೇಳ್ಬಿಟ್ಟು ಅಲ್ಲಿಂದ ಕೊಟ್ಟು ಹೋಗ್ತಾನೆ, ಮತ್ತೆ ವಾಪಸ್ ಹೋಗ್ತಾನೆ. ಅದೇ ಅರಮನೆಗೆ ಹೋಗ್ತಾನೆ. ಅವಾಗ ಕಾಳಿದಾಸು ಆ ಮಾರುವೇಷ ಬಿಟ್ಬಿಟ್ಟು ಹೋಗ್ತಾನೆ. ಹೋಗಿ, ಏನ್ ರಾಜ ಇವತ್ತು ಜೂದಕ್ಕೆ ಹೋಗಿದ್ರ? ಇಲ್ಲ ಇಲ್ಲಪ್ಪ, ಅವ್ರು ಯಾರೋ ಸಾಧು ಬಂದು ನನಗೆ ಒಳ್ಳೆ ಪಾಠ ಹೇಳಿದ್ರು ಇವತ್ತು. ಆ? ನಾನು 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 ಜೂದ ಅಂದ್ರೆ ಜೂದ ಮಾಡಕ್ ಹೋಗ್ಬಿಡಿ ಅಂತ ಅವ್ರಿಗೆ ಹೇಳಕ್ಕಾಗಿಲ್ಲ. ಅದಕ್ಕೆ ನಾನು ಇವತ್ತಿಂದ ಆ ಸಾಧು ಹೇಳಿರೋ ಪಾಠಕ್ಕೆ ಜೂದ ಬಿಟ್ಬಿಟ್ಟಿದ್ದೀನಿ ಅಂತ ಹೇಳ್ತಾರೆ ಅಲ್ವಾ? ಬಿಟ್ಬಿಟ್ಟಿದ್ದೀನಿ ಅಂದ್ರೆ ಅವ್ರು ಹೇಳ್ತಾರೆ, ಅವಾಗ ಕಾಳಿದಾಸ್ ಹೇಳ್ತಾರೆ, ಆ ಸಾಧು ಯಾರಲ್ಲ ನಾನೇ ಆ ವೇಷದಲ್ಲಿ ಬಂದು ನಿಮ್ಗೆ ಹೇಳಿದ ಅಂತ ಹೇಳ್ತಾರೆ. ಇಲ್ಲಿ ಏನಾಗಿದೆ ಅಂದ್ರೆ, ಅರ್ಥ ಮಾಡ್ಕೊಳ್ಳಿ, ಅವರಲ್ಲಿರುವಂತ ಅಂದ್ರೆ ಹಿಂದಿನ ಜನ್ಮ ವಾಸನ ಅನ್ನೋದು ಹಂಗಿರ್ತದೆ. ಎಷ್ಟು ಸ್ಟ್ರಾಂಗ್ ಇರ್ತದೆ ನೋಡಿ, ಅರ್ಥ ಮಾಡ್ಕೊಳ್ಳಿ. ನಮ್ಮಲ್ಲಿ ಅಷ್ಟೇ ಸ್ನೇಹಿತರೆ, ಪ್ರತಿಯೊಬ್ಬರಲ್ಲಿ ಯಾವುದೋ ಒಂದು ವಾಸನೆ ಇಟ್ಕೊಂಡಿರ್ತೀವಿ. ಇಲ್ಲಾಂದ್ರೆ ಆ ವಾಸನೆ ಇಲ್ಲಾಂದ್ರೆ ನಮ್ಮ ಜೀವನದಲ್ಲಿ ಎಲ್ಲಾನು ಸುಗಮವಾಗಿ ಬೇಗ ಬೇಗ ಕಂಪ್ಲೀಟ್ ಮಾಡಿಕೊಂಡು ಏನ್ ಮಾಡ್ತೀವಿ, ಆರಾಮಾಗಿ ಇದೇ ಜೀವನದಲ್ಲಿ ಜನ್ಮರಾಹಿತ್ಯ ಹೊಂದಕ್ಕೆ ಸಾಧ್ಯವಾಗತ್ತೆ. ಅದಕ್ಕೆ ಈ ವಾಸನಗಳು ಅದರಿಂದ ಆಚೆಕಡೆ ಬರ್ಬೇಕು. ನಾವು ಆಚೆಕಡೆ ಬರ್ಬೇಕಂದ್ರೆ ಏನ್ ಮಾಡ್ಬೇಕು? ಇಂಥ ಸ್ವಾಧ್ಯಾಯ, ಸಜನ ಸಾಂಗತ್ಯ, ಧ್ಯಾನ, ಸ್ವಾಧ್ಯಾಯ, ಸಜನ ಸಾಂಗತ್ಯ ನಿರಂತರವಾಗಿ ಮಾಡ್ತಾ ಇರಬೇಕು. ಓಕೆ, ಅರ್ಥ ಮಾಡ್ಕೊಳ್ಳಿ. ಈಗ ಉದಾಹರಣೆಗೆ ಏನಾಗತ್ತಂದ್ರೆ, ನಾವು ಈ ಜೀವನದಿಂದ ಬಿಟ್ಬಿಟ್ಟು ಹೋಗ್ತಾ ಇದೀವಿ ಅಂತ ಇಟ್ಕೊಳ್ಳಿ. ಏನೇನು ನಮ್ಮ ಜೊತೆಗೆ ಬರ್ತದೆ, ನಾವೇನೇನು ತಗೊಂಡು ಹೋಗ್ತೀವಿ ಒಂದ್ಸಲ ಅರ್ಥ ಮಾಡ್ಕೊಳ್ಳಿ. ನೀವು ಜಸ್ಟ್ ವಿಚಾರಣೆ ಮಾಡ್ಕೊಳ್ಳಿ, ಆ ಸೆಲ್ಫ್ ಎಂಕ್ವೈರಿ ಮಾಡ್ಕೊಳ್ಳಿ, ನಿಮ್ಗೆ ಗೊತ್ತಾಗತ್ತೆ. ನಮ್ಮ ಸಂಪದೆ, ಕೀರ್ತಿ, ನಮ್ಮ ಹೆಂಡತಿ ಗಂಡ ಯಾರೇ ಇದ್ರು ಅಲ್ವಾ, ಯಾರೇ ಇದ್ರೂ ಎಲ್ಲಾನು ಇಲ್ಲಿ ಬಿಟ್ಬಿಟ್ಟೆ ನಾವು ಹೋಗ್ಬೇಕಾಗತ್ತೆ. ಅಂದ್ರೆ ಒಂಟಿ ಪ್ರಯಾಣ ಮಾಡ್ತೀವಿ ನಾವು ಅಲ್ವಾ. ಸೊ ಅವಾಗ ಬರೋದು ಒಂದೇ, ನಾವು ಮಾಡುವಂಥ ಪುಣ್ಯ ಕರ್ಮಗಳು, ನಾವು ಸಂಪಾದನೆ ಮಾಡುವಂಥ ಜ್ಞಾನ, ಈ ಎರಡೇ ಬರೋದು. ಅರ್ಥ ಆಯ್ತಾ? ಇಲ್ಲಿ ನಾವು ಒಂದು ಒಳ್ಳೆ ಜ್ಞಾನ ಸಂಪಾದನೆ ಇಲ್ಲಿ ಮಾಡಿದ್ರೆ ಇದೇ ಜನ್ಮದಲ್ಲಿ ನಾವು ಜನ್ಮ ರಾಹಿತ್ಯ ಹೊಂದಬಹುದು. ಅಂದ್ರೆ ಕರ್ಮಗಳು ಅಂದ್ರೆ ಜ್ಞಾನಾಗ್ನಿ ದಗ್ಧ ಕರ್ಮಾನಿ ಅಂತ ಹೇಳ್ತೀವಿ. ಅಂದ್ರೆ ಧ್ಯಾನದಿಂದ ಜ್ಞಾನದಿಂದ ಏನಾಗುತ್ತೆ? ಮುಕ್ತಿ ಆಗತ್ತೆ. ಮುಕ್ತಿ ನಾವು ಅದ್ಭುತವಾದ ರೀತಿಯಲ್ಲಿ ಆ ಮುಕ್ತಿಯನ್ನು ಹೊಂದುತ್ತೀವಿ. ಮುಕ್ತಿ ಅಂದ್ರೆ ಪ್ರತಿಯೊಂದು ದುಃಖದಿಂದ ನಾವು ಬಿಡುಗಡೆ ಆಗ್ಬೇಕು. ಒಂದು ಬಿಡುಗಡೆ ಅಂದ್ರೆ ಪ್ರತಿ ಯಾವುದೇ ದುಃಖ ಇರಲಿ, ನಮ್ಮಲ್ಲಿ ಯಾವ ದುಃಖಕ್ಕೂ ಸಾಧ್ಯವಿಲ್ಲ. ಆ ದುಃಖ ರಾಹಿತ್ಯ ಆಗತ್ತೆ. ಕೊನೆಯದಾಗಿ ಜನ್ಮರಾಹಿತ್ಯನೂ ಆಗತ್ತೆ. ಜನ್ಮರಾಹಿತ್ಯ ಅನ್ನೋದು, ಆ ಜನ್ಮರಾಹಿತ್ಯ ಈ ಜನ್ಮದಲ್ಲಿ ಆಗಿಲ್ಲ ಅಂದ್ರೂ ಅಟ್ಲೀಸ್ಟ್ ನಾವು ಈ ಜ್ಞಾನ ಸಮಪಾರ್ಜನ, ಈ ಜ್ಞಾನ ಮಾರ್ಗದಲ್ಲಿದ್ರೆ ಅಟ್ಲೀಸ್ಟ್ ಮುಂದಿನ ಜನ್ಮ ಅದ್ಭುತವಾಗಿರುತ್ತೆ. ಇನ್ನೊಂದು ನೋಡಿ, ಮರಣಾಂತರ ಜೀವನನೂ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸ್ನೇಹಿತರೆ. ಅದಕ್ಕೂ ಸಹ ನಾವು ಈ ಜೀವನದಲ್ಲಿ ಏನ್ ಮಾಡ್ತಾ ಇದೀವಿ ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಈ ಜೀವನದಲ್ಲಿ ಈ ಜ್ಞಾನ ಸಾಧನೆ ಇದ್ಕೊಂಡು ಇಲ್ಲ ಅಂದ್ರೆ ಏನಾಗತ್ತೆ, ಇಲ್ಲಿ ಬೆಳಗ್ಗೆ ಎದ್ದೋದು ನೋಡ್ತಾ ಇರ್ತೀವಿ. ಸೊ ಹಿಂಗಾಗ್ಬಿಟ್ಟಿದೆ ಅಂದ್ರೆ ಒಂಥರ ಈ ಬೆಳಗ್ಗೆ ಎದ್ದಿದ್ರೆ ಬೆಳಗ್ಗೆ ಎದ್ದೋದು, ಮತ್ತೆ ತಿನ್ನೋದು, ಮತ್ತೆ ಆಮೇಲೆ ಏದೋ ಡ್ಯೂಟಿ ಅನ್ನೋದು, ಇಲ್ಲಾಂದ್ರೆ ಓದೋರು ಓದಕ್ಕೆ ಹೋಗ್ತಾರೆ, ವ್ಯವಸಾಯ ಬಿಸ್ನೆಸ್ ಎಲ್ಲ ಹೋಗ್ತಾರೆ, ಮತ್ತೆ ಬರ್ತಾರೆ, ಮತ್ತೆ ತಿನ್ನೋದು, ಮಲ್ಕೊಂಡೋದು, ಮತ್ತೆ ಈ ಜೀವನ ನೋಡಿದ್ರೆ ಇಲ್ಲಿ ಯಾವುದಕ್ಕೆ ಅವಕಾಶ ಕೊಡ್ತಾ ಇಲ್ಲ. ಅವಕಾಶ ನಮಗೂ ನಾವು ಒಂದು ಸಮಯನೂ ಕೊಟ್ಕೊಂತ ಇಲ್ಲ. ಅದಕ್ಕೆ ಏನಾಗ್ತಾ ಇದೆ ಅಂದ್ರೆ, ನಮ್ಮಲ್ಲಿರುವಂಥ ಪ್ರಾಣಶಕ್ತಿ ಹೆಚ್ಚಾಗಿ ಖರ್ಚು ಮಾಡ್ತೀವಿ. ಎಷ್ಟು ಖರ್ಚು ಮಾಡ್ತೀವಿ ಅಂದ್ರೆ, ಖರ್ಚು ಮಾಡೋ ರೀತಿ ನೋಡಿದ್ರೆ ಸ್ನೇಹಿತರೆ, ನಾವು ನಿಜವಾಗಿ ಅಷ್ಟೆಲ್ಲ ನಮ್ಮ ಒಳಗಡೆ ಇರುವಂಥ ಎಲ್ಲ ಪ್ರಾಣಶಕ್ತಿಯನ್ನು ಖರ್ಚು ಮಾಡಿ ಕೊನೆಗೆ ಶಕ್ತಿ ವಿಹೀನ ಆಗಿ ರೋಗಗಳು ಬರುತ್ತೆ. ರೋಗಗಳು ಹೆಚ್ಚಾಗತ್ತೆ, ಇದರಿಂದ ಮಾಡುವಂಥ ತಪ್ಪುಗಳು ಹೆಚ್ಚಾಗತ್ತೆ. ಕೊನೆಗೆ ಅವೆಲ್ಲನೂ ಕೆಟ್ಟ ಕರ್ಮಗಳಾಗತ್ತೆ. ನೋಡಿ, ಕೆಟ್ಟ ಕರ್ಮಗಳು ಸಹ ನಾವೇ ಮಾಡ್ತಾ ಇದ್ದೀವಿ. ಯಾಕೆಂದ್ರೆ ನಮ್ಮಲ್ಲಿ ಪ್ರಾಣಶಕ್ತಿ ಪೂರ್ತಿ ಒಟ್ಟೋಗಿದೆ. ಯಾಕೆ ಅಂದ್ರೆ ನಾವು ಮಾಡುವಂಥ ಕೆಲಸಗಳು ಆ ರೀತಿಯಲ್ಲಿದೆ. ಯಾವುದೇ ಅಂದ್ರೆ ಒಂದು ದಿವಸದಲ್ಲಿ ಸ್ವಲ್ಪ ಸಮಯವನ್ನು ನಮ್ಗೆ ನಾವು ಕೊಡ್ತಾ ಇಲ್ಲ. ಅದಕ್ಕೆ ಈ ಧ್ಯಾನ ಮಾರ್ಗಕ್ಕೆ ಬಂದಿರುವಂತ ಎಲ್ಲಾ ಮಾಸ್ಟರ್ಸ್ನು ಸಹ ಒಂದರಂತ ಭಾಗ್ಯವಂತರು ಅಂತ ಹೇಳ್ಬೋದು. ಅಂದ್ರೆ ಯಾಕೆ ಭಾಗ್ಯವಂತರು ಅಂತ ಹೇಳ್ತಂದ್ರೆ, ಅದೃಷ್ಟವಂತ ಅಂತ ಹೇಳ್ತೀವಿ ನಾವು. ಯಾಕಂದ್ರೆ ನಿಮ್ಗೆ ಈ ಮಾರ್ಗ ಸಿಕ್ತು. ಈ ಮಾರ್ಗದಲ್ಲಿ ಪ್ರವೇಶ ಮಾಡಕ್ಕೇನೆ ಎಷ್ಟೋ ಜನ್ಮಗಳು ತಗೊಂತದೆ ಮಿತ್ರರೆ.
ಅಷ್ಟು ಈಸಿ ಅಲ್ಲ, ಅದು ಅರ್ಥ ಮಾಡ್ಕೊಳ್ಳಿ. ನಾನು ಈಗಾಗಲೇ ಹೇಳ್ತಾ ಇದ್ದೆ. ಸೊ ತುಂಬ ಜನ ಆಚೆ ಕಡೆ ನೋಡ್ತಾ ಇದ್ರೆ ಅವರ ತಂದೆ ಏನು ಮಾಡ್ತಾರೋ ಇದು ಅದೇ ಕೆಲಸ ಮಾಡ್ತಾನೆ, ಮಗ ಅದೇ ಕೆಲಸ ಮಾಡ್ತಾನೆ. ಇಲ್ಲ ಆ ಫ್ಯಾಮಿಲಿಯಲ್ಲಿ ನೋಡ್ತಾ ಇದೆಯಲ್ಲ, ಆ ಫ್ಯಾಮಿಲಿ ಎಂಟರ್ ನೋಡಿದ್ರೆ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಅವ್ರು ಒಂದೇ ಕೆಲಸ ದಿನಾದೇ ಮಾಡ್ತಾ ಇರ್ತಾರೆ. ಒಂದು ಶಾಪ್ ಇಟ್ಕೊಂಡಿದ್ರೆ ಶಾಪ್ಗೆ ಹೋಗೋದು ಬರೋದು, ಶಾಪ್ಗೆ ಹೋಗೋದು ಬರೋದು. ಇಲ್ಲಿ ಏನು ಸಾಧನೆ ಆಯಿತು ನನಗೆ ಅರ್ಥ ಆಗಿಲ್ಲ. ಆಯಿತು, ಈ ಇರೋಂಥ ಅರಿಷಡ್ ವರ್ಗಲ್ಲಿ ಯಾವುದನ್ನು ಒಂದು ಅರಿಷಡ್ ವರ್ಗ ಅವರು ಸಾಧಿಸಕ್ಕಾಗತ್ತಾ? ಅವರಲ್ಲಿ ಕೋಪ, ಅಸೂಯ, ದ್ವೇಷಗಳು ಇವೆಲ್ಲ ಇಟ್ಕೊಂಡಿರ್ತಾರೆ. ಇನ್ನೊಬ್ಬರು ಚೆನ್ನಾಗಾದ್ರೆ ಇವ್ರಿಗೆ ತಡ್ಕೊಳಕ್ಕಾಗಲ್ಲ, ಇವರಲ್ಲಿ ಆನಂದ ಕಲ್ಲು ಹೋಗುತ್ತೆ. ಸೊ ಯಾರಿಗಾನ ಒಂದು ಸಹಾಯ ಮಾಡಬೇಕು, ಸಹಾಯ ಮಾಡೋಕ್ಕೂ ಆ ಗುಣ ಇವ್ರ ಹತ್ರ ಇಲ್ಲ, ಮನಸ್ಸು ಬರೋದಿಲ್ಲ. ಮತ್ತೆ ಇಂಥ ಪರಿಸ್ಥಿತಿಯಲ್ಲಿ ಏನಾಗುತ್ತೆ ಗೊತ್ತಾ, ಇಡೀ ಜೀವನನು ಒಂಥರ ಜಸ್ಟ್ ಒಂದು ಮೆಕ್ಯಾನಿಕಲ್ ಲೈಫ್ನು ರನ್ ಮಾಡ್ತಾರೆ ಅಷ್ಟೇ. ಯಾಕಂದ್ರೆ ಅವರಲ್ಲಿ ಈ ಆಧ್ಯಾತ್ಮಿಕ ಒಲಪು ಸ್ವಲ್ಪನೂ ಇಲ್ಲ, ಒಂದು ಕಿಂಚಿತ್ತೂ ಇಲ್ಲ. ಅಂದ್ರೆ ಅಷ್ಟು ಕನಿಷ್ಠ ಪಕ್ಷದಲ್ಲಿರುವಾಗ ಏನು ಮಾಡಕ್ ಸಾಧ್ಯವಾಗತ್ತೆ? ಬದಲಾವಣೆಗೆ ಸಾಧ್ಯನೇ ಇಲ್ಲ. ಅದಕ್ಕೋಸ್ಕರವೇ ನಾವೇನ್ ಮಾಡ್ಬೇಕಂದ್ರೆ ಇಂಥ ಅದ್ಭುತ ಅವಕಾಶವನ್ನು ಹೊಂದಿದ ಮೇಲೆ ಈ ಜನ್ಮದಲ್ಲೇ ಅದನ್ನು ಖಂಡಿತವಾಗಿ ನಾವು ಅಳವಡಿಸ್ಕೊಳ್ಳೇಬೇಕು. ಅದು ಅಳವಡಿಸ್ಕೊಂತಾ ಇದೀವಿ ನಾವು ಆಲ್ರೆಡಿ ಅಲ್ವಾ? ಅದಕ್ಕೆ ಈ ಸ್ವಾಧ್ಯಾಯ ಮಾಡುವಾಗ ಏನ್ ಮಾಡ್ಬೇಕು ನಾವು? ಅದ್ಭುತವಾದ ಸರಿಯಾದ ಬುಕ್ಸ್ನ ಓದಬೇಕಾಗತ್ತೆ. ಸರಿಯಾದ ಬುಕ್ಸು ನಿಮಗೆ ಈಗಾಗಲೇ ಹೇಳ್ತಾನೆ ಬಂದಿದ್ವಿ, ಹೊಸ ಮಾಸ್ಟರ್ಸ್ ಇಲ್ಲಿದ್ದಾರೆ. ಅದಕ್ಕೋಸ್ಕರ ಸ್ವಲ್ಪ ಇದನ್ನ ನೆನಪಿಟ್ಕೊಳ್ಳಿ. ಈ ಹಿಮಾಲಯ ಯೋಗಿಗಳ ಜೀವನ, ಸ್ವಾಮಿ ರಾಮ, ಆಮೇಲೆ ಅನೇಕ ಬುಕ್ಗಳಿದೆ. ಮಿಲೇರಪ್ಪ ಇತ್ತೀಚಿನ ಕಾಲದಲ್ಲಿ ನಾವು ಸ್ವಾಧ್ಯಾಯ ಮಾಡಿರುವಂಥ ಮಿಲೇರಪ್ಪ ಯೋಗಿ ಆತ್ಮಕಥಾ ಅಲ್ವಾ, ಸಂಭೋಗದಿಂದ ಸಮಾಧಿ, ಅದ್ಭುತವಾದ ಓಶೋ ಬುಕ್. ಈ ಬುಕ್ಸು ಹೆಸರುಗಳಲ್ಲಿ ಹೇಳ್ತಾ ಇದ್ದೀನಿ ನಾನು, ನೆನ್ಪಿಟ್ಕೊಳ್ಳಿ ಸ್ವಲ್ಪ. ಇನ್ನೂ ಅನೇಕ ಬುಕ್ಗಳಿದೆ, ಅದು ಬೇಕಂದ್ರೆ ಮತ್ತೆ ಒಂದು ಲಿಸ್ಟ್ ಬೇಕಂದ್ರೆ ನಾವು ಕಲ್ಸ್ಕೊಡಕ್ ಪ್ರಯತ್ನ ಮಾಡೋಣ. ಇಲ್ಲಿ ಈ ಸ್ವಾಧ್ಯಾಯ ಅನ್ನುವಾಗ ನೋಡಿ, ಬುಕ್ಗಳು ಅನೇಕ ಸರಿಯಾದ ಆಧ್ಯಾತ್ಮಿಕ ಬುಕ್ಗಳು ಓದಬೇಕು, ಇದೊಂದು ಇಂಪಾರ್ಟೆಂಟ್ ಆಗತ್ತೆ. ಆಮೇಲೆ ಆ ಜೊತೆಗೆ ನಾವು ಅಧ್ಯಯನ ಮಾಡ್ಕೊತಾ ಇರ್ಬೇಕು ಯಾವಾಗಲೂ. ನಾನು ಯಾವ ಸ್ಥಿತಿಯಲ್ಲಿದ್ದೀನಿ, ನಾವು ಧ್ಯಾನ ಮಾಡುವಾಗ ಧ್ಯಾನ ಸರಿಯಾದ ರೀತಿಯಲ್ಲಿ ಆಗ್ತಾ ಇದೆಯಾ, ಯಾವ ಸ್ಥಿತಿಯಲ್ಲಿ ಇದ್ದೀನಿ ನಾನು, ಅದರಲ್ಲಿ ಏನು ಸಮಸ್ಯೆಗಳಿದೆ, ಅದು ಯಾವಾಗಲೂ ನಾವು ಚರ್ಚೆ ಮಾಡಿ ಏನು ಮಾಡಬೇಕು, ಸರಿಪಡಿಸ್ಕೊತಾ ಇರಬೇಕು. ನಾವು ಅಧ್ಯಯನ ಮಾಡ್ಕೊಂಡದ್ದು ಈ ಧ್ಯಾನ ಸ್ಥಿತಿಯಲ್ಲಿ ಯಾವ ಸ್ಥಿತಿಗೆ ನಾವು ತಲುಪಿಸಿದೀವಿ, ಏನು ಅನುಭವಗಳಾಗ್ತಾ ಇದೆ, ಏನು ಅದರಲ್ಲಿ ಸಂಶಯಗಳಿದೆ, ಇವೆಲ್ಲ ನಾವೇನು ಮಾಡ್ಕೋಬೇಕು, ಪ್ರತಿಯೊಂದು ಅಂದರೆ ಪ್ರತಿ ಹಂತಕ್ಕೆ ನಾವು ಸೆಲ್ಫ್ ಚೆಕ್ ಮಾಡ್ಕೊತ ಹೋಗ್ಬೇಕು. ಅದು ಮಾಡಿಲ್ಲ ಅಂದರೆ ಅಲ್ಲಿ ಸ್ವ ಅಧ್ಯಯ ಆಗೋದಿಲ್ಲ. ಸ್ವ ಅಧ್ಯಾಯ ಅಂದರೆ ನಾವು ಅಧ್ಯಯನ ಮಾಡ್ಕೊತಾ ಇರ್ಬೇಕು ಯಾವಾಗ. ಇದು ಒಂದು ಮೈಂಡಲ್ಲಿ ಇಟ್ಕೊಳ್ಳಿ ದಯವಿಟ್ಟು. ಎವ್ರಿಬಡಿ ಹ್ಯಾಸ್ ಟು ಚೆಕ್ ದೆಮ್ಸೆಲ್ಫ್, ಅಂದರೆ ಸೆಲ್ಫ್ ಚೆಕ್ ಅಂತ ಕರೀತೀವಿ ನಾವು. ಆ ಸೆಲ್ಫ್ ಚೆಕ್ ಮಾಡ್ಕೊತಾ ಇರಿ. ಸೊ ನಿಮ್ಮಲ್ಲಿ ಏನೇ ಅಂದರೆ ಆ ಧ್ಯಾನದಲ್ಲಿ ಇಲ್ಲ ನಿಮ್ಮ ಸಾಧನದಲ್ಲಿ ಏನಾದರೂ ಅಲ್ಲಿ ಸ್ವಲ್ಪ ಕರೆಕ್ಷನ್ಸ್ ಇದ್ರೆ ಆ ಕರೆಕ್ಷನ್ಸ್ ಮಾಡ್ಕೊತ ಆ ರೀತಿಯಲ್ಲಿ ಮುಂದಕ್ಕೆ ಸಾಗಬೇಕು. ಆಮೇಲೆ ಈ ಬುಕ್ಗಳು ಸಹ ಓದಬೇಕಾಗತ್ತೆ. ಅನೇಕ ಬುಕ್ಗಳು, ತುಳಸಿದಳ ಮತ್ತು ನಮ್ಮ ಪತ್ರಿ ಸರ್ ಬರೆದಿರುವಂಥ ಅನೇಕ ಬುಕ್ಗಳೀಗ ಕನ್ನಡಕ್ಕೆ ಬರ್ತಾ ಇದೆ. ಪತ್ರಿಜಿ ಕಾನ್ಸೆಪ್ಟ್ಸು ಎಲ್ಲ ಬರ್ತಾ ಇದೆ. ಈಗ ಪತ್ರಿಜಿ ಪ್ರಬೋಧನಗಳು ಶುರು ಮಾಡ್ಕೊಂಡಿದ್ವಿ. ಅಂಥ ಬುಕ್ಸಲ್ಲಿ ಪ್ರತಿಯೊಂದು ಬುಕ್ ಓದಬೇಕಾಗತ್ತೆ. ಈಗ ಅನೇಕ ಅದರ್ ಬುಕ್ಸ್ ಏನಂತಂದರೆ ಈ ಒಂದು ರೀತಿಯಲ್ಲಿ ರಾಮ್ತಾ ಬುಕ್ಸ್ ಅಂತ ಅಲ್ವಾ. ಆಮೇಲೆ ಸೇತ್ ವಿಸ್ಡಮ್ ತುಂಬ ಅದ್ಭುತವಾದ ಬುಕ್ಸ್. ಅದು ಸೇತ್ ವಿಸ್ಡಮ್ ಕೇಳಿರ್ಬೋದು, ಅದನ್ನು ಬರ್ಕೊಳ್ಳಿ. ಅದೇ ರೀತಿಯಲ್ಲಿ ಎಲ್ಲ ನಕ್ಷತ್ರ ಮಿತ್ ಒಂದು ಬುಕ್ ಇದೆ, ಅದು ಕನ್ನಡಕ್ಕೆ ಬಂದಿಲ್ಲ ಇನ್ನು, ನೋಡ್ಬೇಕದು. ಆದರೆ ಅದು ಬಿಟ್ಟಿದ್ರೆ ಇನ್ನು ಅನೇಕ ಇಂಗ್ಲಿಷ್ ಬುಕ್ಸ್, ಈ ಲೋಬ್ಸಾಮ್ ರ್ಯಾಂಪ ಅಂತ ಅವ್ರು ಬರೆದಿರುವಂಥ ರೀಸೆಂಟಾಗಿ ನೀನೇ ಶಾಶ್ವತ ಅಂತ ಕನ್ನಡದಲ್ಲಿ ತಗೊಂಡು ಬಂದಿದ್ದಾರೆ, ಅದನ್ನು ಓದಿ. ಇಂಗ್ಲೀಷಲ್ಲಿ ಓದಬೇಕಂದ್ರೆ ಯು ಫಾರ್ ಎವರ್. ನಮ್ಮ ಪತ್ರಿಜಿ ಗುರುಗಳು ಏನು ಮಾಡಿದಂದ್ರೆ ಆ ಯು ಫಾರ್ ಎವರ್ ಬುಕ್ ಓದಿದ ಮೇಲೇ ಅವರಲ್ಲಿ ಒಂಥರ ಎನ್ಲೈಟನ್ಮೆಂಟ್ ಆಗಿದೆ ಅಂತ ಹೇಳ್ತಾ ಇರ್ತಾರೆ. ಅನೇಕ ಸರಿ ಅವ್ರು ಹೇಳಿದ್ದಾರೆ. ಅಂದರೆ ಈ ಯು ಫಾರ್ ಎವರ್ ಅಂತ ಬುಕ್ ಓದುವಾಗ ಅವ್ರಿಗೆ ಜ್ಞಾನೋದಯ ಆಗಿದೆ, ಅವ್ರ ಒಳಗಡೆ ಜ್ಞಾನೋದಯ ಅನ್ನೋದು ಆಗಿದೆ ಅಂತ ಹೇಳ್ತಾರೆ. ಅನನ್ಯ ಸನ್ಯಾಸಿ ಅನ್ನೋದು ಇನ್ನೊಂದು ಬುಕ್ ಆಗಿದೆ. ಬಟ್ ನೀನೇ ಶಾಶ್ವತ ಅನ್ನೋದು ಯು ಫಾರ್ ಎವರ್ ಅಂತ ಹೇಳ್ತೀವಿ ನಾವು. ಓಕೆ, ಅದು ಲೋಬ್ಸಾಮ್ ರ್ಯಾಂಪ ಬರ್ದಿರೋದು. ರಿಚಾರ್ಡ್ ಬಾಕ್, ಕಾರ್ಲೋಸ್ ಕ್ಯಾಸ್ಟ್ರೋನಾ, ಆಮೇಲೆ ಅನಿಬಿಸೆಂಟು, ಲೆಡ್ ಬೀಟರ್, ಜೇನ್ ರಾಬರ್ಟ್ಸು ಬರ್ದಿರೋದೇ ಸೇತ್ ವಿಸ್ಡಮ್ ಬುಕ್ಸ್. ಅದ್ಭುತವಾದ ಬುಕ್ಸ್, ಇಂಗ್ಲೀಷಲ್ಲಿದೆ, ಇವೆಲ್ಲ ಓದಬೇಕಾಗತ್ತೆ ಮತ್ತೆ ನೀವು. ಸೊ ಆಮೇಲೆ ರೂತ್ ಮ್ಯಾಂಟಗೊರಿ,
ಅಲ್ವಾ? ರೂತ್ ಮ್ಯಾಂಟಗರಿ. ಖಲೀಲ್ ಜಿಬ್ರಾನ್ ಪ್ರಾಫೆಟ್ ಮೊಹಮ್ಮದ್ ಅಂತ ಬರೆದೆ ನೋಡಿ. ಸೊ ಅದ್ಭುತವಾದ ಬುಕ್ ಅದು. ಸೊ ಆಮೇಲೆ ಓಶೋ ರಜನೀಶ್, ಆಲ್ ಓಶೋ ರಜನೀಶ್ ಬುಕ್ಸ್, ಎಕ್ಸಲೆಂಟ್ ಬುಕ್ಸ್. ದಯವಿಟ್ಟು ಅದೆಲ್ಲ ಓದೋಕ್ಕೆ ಪ್ರಯತ್ನ ಮಾಡಿ. ಎಷ್ಟು ಸಾಧ್ಯವಾದರೆ ಅಷ್ಟು ಓದೋಕ್ಕೆ ಪ್ರಯತ್ನ ಮಾಡಿ. ಇಂಥ ಅದ್ಭುತವಾದ ಬುಕ್ಸ್, ಓಕೆ, ಇವೆಲ್ಲನೂ ಇಂಗ್ಲೀಷಲ್ಲಿ ಇದ್ರೂ, ಸೊ ಯಾರ್ಯಾರಿಗೆ ಅದು ಆ ಲ್ಯಾಂಗ್ವೇಜ್ ಅವ್ರಿಗೆ ಪರಿಚಯ ಇರ್ತದೋ ದಯವಿಟ್ಟು ಎಲ್ಲರೂ ಓದೋಕ್ಕೆ ಪ್ರಯತ್ನ ಮಾಡಿ. ಸೊ ಈ ರೂತ್ ಮ್ಯಾಂಟಗೋಮರಿ ಅಂತ ಒಂದು ಅದ್ಭುತವಾದ, ಅವರೊಂದು ಸ್ಪಿರಿಚುವಲ್ ಸೈಂಟಿಸ್ಟು. ಸ್ಟ್ರೇಂಜರ್ಸ್ ಅಮಾಂಗ್ ಅಸ್ ಅನ್ನೋದು ಒಂದು ಅದ್ಭುತವಾದ ಬುಕ್ ಅವ್ರು ಬರೆದಿರೋದು. ಅಂದರೆ ವಾಕಿಂಗ್ ಬಗ್ಗೆ, ಈ ವಾಕಿನ್ ಅಂತ ಪ್ರಕ್ರಿಯೆ ಇದೆಯಲ್ಲ ಅದ್ರ ಬಗ್ಗೆ ಅವ್ರು ಬರೆದಿರೋಂಥ ಬುಕ್ಸ್ ಇದೆ. ಸೊ ಇವೆಲ್ಲಾನು ಓದಬೇಕಾಗತ್ತೆ ನಾವು. ಇದು ಸ್ವಾಧ್ಯಾಯದಲ್ಲಿ ಭಾಗ. ಓಕೆ. ಸೊ ಒಂದು ಬುಕ್ ಓದಿದ್ರೆ ಸ್ನೇಹಿತರೆ ಅರ್ಥ ಮಾಡ್ಕೊಳ್ಳಿ, ಒಂದು ಬುಕ್ ಓದಿದ್ರೆ ಏನಾಗುತ್ತೆ, ಆ ಬುಕ್ಕಲ್ಲಿರುವಂಥ ಪೂರ್ತಿ ಜ್ಞಾನವನ್ನು ನಾವು ತಿಳ್ಕೊಬೋದು. ನಾವು ಮತ್ತೆ ಅದೆಲ್ಲ ರಿಸರ್ಚ್ ಮಾಡೋದು ಬೇಕಾಗಿಲ್ಲ ಅಲ್ವಾ? ಸೊ ನಾವು ಯಾವುದೇ ಪರಿಸ್ಥಿತಿಯಲ್ಲಿ ಅಷ್ಟೆಲ್ಲ ರಿಸರ್ಚ್ ಮಾಡೋಕೆ ಹೋಗೋಕೆ ಸಾಧ್ಯವಿಲ್ಲ. ಅದಕ್ಕೆ ನಾವು ಇಂಥ ಅದ್ಭುತವಾದ ಮಹಾನ್ ಯೋಗಿಗಳ ಬುಕ್ಸು, ಸ್ಪಿರಿಚುವಲ್ ಸೈಂಟಿಸ್ಟ್ ಬುಕ್ಸು, ಮಾಡರ್ನ್ ಸ್ಪಿರಿಚುವಲ್ ಸೈಂಟಿಸ್ಟ್ ಬುಕ್ಸ್ ಎಲ್ಲ ಓದಬೇಕು. ಓಕೆ. ಸೊ ಹಂತವಾಗಿ ಪ್ರತಿ ದಿವಸ ಏನು ಮಾಡ್ತೀರ ಗೊತ್ತಾ, ಒಂದು ಸಮಯ ಕೊಟ್ಕೊಳ್ಳಿ ಅದಕ್ಕೆ. ಅಟ್ಲೀಸ್ಟು ಸೊ ದಿವಸಕ್ಕೆ ನಾವೇನು ಹೇಳ್ತೀವಿ ಗೊತ್ತಾ, ಒಂದು ಗಂಟೆ ಧ್ಯಾನ ಮಾಡಿದರೆ 3 ಗಂಟೆ ಧ್ಯಾನ ಅಂತ ಹೇಳ್ತೀವಿ. ಅಂದರೆ ಬೆಳಗ್ಗೆ, ಮಧ್ಯಾಹ್ನ, ಸಾಯಂಕಾಲ. ನಮಗೆ ಇಲ್ಲಿರುವಂಥ 4 ಕಾರ್ಯಕ್ರಮ ಅಟೆಂಡ್ ಆದರೆ 3 ಗಂಟೆ ಧ್ಯಾನ ಆಗುತ್ತೆ ನಮಗೆ ಅಲ್ವಾ? ಅದೇ ರೀತಿಯಲ್ಲಿ ಈ ಸ್ವಾಧ್ಯಾಯಗೂ ಸಹ ಏನು ಮಾಡಬೇಕು, ದಿನ ಒಂದು ಬುಕ್ಕು ತಗೊಂಡಿದ ಮೇಲೆ ಅದಕ್ಕೆ 1 ಗಂಟೆ ಸಮಯ ಕೊಡಿ. ಅದು ಯಾವಾಗ ಕೊಡ್ತೀರಾ ಅಂದರೆ ಸ್ಪ್ಲಿಟ್ ಮಾಡಿ ಕೊಡ್ತೀರಾ. ಯಾವ ರೀತಿಯಲ್ಲಿ, ಬೆಳಗ್ಗೆ ಅರ್ಧ ಗಂಟೆ, ಸಾಯಂಕಾಲ ಅರ್ಧ ಗಂಟೆ ಮಾಡಿ. ಓಕೆ. ಯು ಮಸ್ಟ್ ಅಲೋಕೇಟ್ 1 ಅವರ್ ಫಾರ್ ಸ್ವಾಧ್ಯಾಯ. ಅದಕ್ಕೆ ಪತ್ರಿ ಸಾರು ಒಂದು ಫಾರ್ಮುಲಾ ಹೇಳಿದರು, 3+2+1 ಅಂತ ಕೊಟ್ಟಿದ್ರು. ಅಂದರೆ ಏನಂತಂದರೆ 3 ಗಂಟೆಗಳ ಧ್ಯಾನ, 2 ಗಂಟೆಗಳ ಸ್ವಾಧ್ಯಾಯ, 1 ಗಂಟೆ ಸಜನ ಸಾಂಗತ್ಯ ಅಂತ ಹೇಳಿದ್ದಾರೆ. 3+2+1. ಅವಾಗ 2 ಗಂಟೆಗಳ ಸ್ವಾಧ್ಯಾಯ ಅಂದರೆ ಬೆಳಗ್ಗೆ 1 ಗಂಟೆ, ಸಾಯಂಕಾಲ 1 ಗಂಟೆ ಕೊಡಬೇಕಾಗತ್ತೆ. ಯಾವುದೋ ಒಂದು 2 ಬುಕ್ ತಗೊಳ್ಳಿ, ಬೆಳಗ್ಗೆ 1 ಬುಕ್ ಓದಿ, ಸಾಯಂಕಾಲ 1 ಬುಕ್ ಓದಿ. ಬುಕ್ ಓದುವಾಗ ಪಕ್ಕದಲ್ಲಿ ಪೆನ್ನು ಪೇಪರ್ ಇಟ್ಕೊಂಡು ನೀಟಾಗಿ ಬರ್ಕೊಂಡು ಆ ಸಬ್ಜೆಕ್ಟ್ಸ್ ಮತ್ತೆ ನೀವು ಹೇಳ್ಬೇಕಂದ್ರೆ ನಿಮ್ಮಲ್ಲಿ ಎಲ್ಲ ನಿಮ್ಮ ಹತ್ರ ರೆಡಿಯಾಗಿರ್ಬೇಕು. ಅದೆಲ್ಲ ಅದು ಪದೇ ಯಾವುದೇ ಬುಕ್ ಓದಿದ್ರು ಒಂದ್ಸರಿ ಹೋದ್ರೆ ಅದು ಅಷ್ಟು ಈಸಿಯಾಗಿ ನಮಗೆ ಜೀರ್ಣ ಆಗೋದಿಲ್ಲ. ನಾವೇನು ಮಾಡಬೇಕು, ಪದೇ ಓದಬೇಕು. ಆಮೇಲೆ ಶ್ರವಣ ಮಾಡಿದ್ರು ಮನನ ತುಂಬ ಇಂಪಾರ್ಟೆಂಟ್ ಸ್ನೇಹಿತರೆ. ಮನನ ಮಾಡ್ಕೊತಾ ಇರ್ಬೇಕು ನಾವು. ಆ ಮನನ ಅನ್ನೋದು ಅಂದರೆ ರಿವಿಷನ್ ಅಂತ ಹೇಳ್ತೀವಲ್ಲ, ಅದು ಯಾವಾಗಲೂ ಮಾಡ್ಕೊತಾ ಇರಬೇಕು. ಆ ರೀತಿಯಲ್ಲಿ ಬೆಳಗ್ಗೆ 1 ಗಂಟೆ, ಸಾಯಂಕಾಲ 1 ಗಂಟೆ ಸ್ವಾಧ್ಯಾಯ ಕೊಡಿ, ದಯವಿಟ್ಟು ಎಲ್ಲರೂ ಕೊಡಿ. ಅದ್ಭುತವಾದ ಬುಕ್ಸ್ ಓದಿ. ನಿಮ್ಮ ಟೀಚ್ ಮಾಡೋಕ್ಕೆ ಈ ವೇದಿಕೆಯಲ್ಲಿ ಅವಕಾಶ ಇದೆ. ಎಲ್ಲ ವೇದಿಕೆಯಲ್ಲಿ ನಾವು ಅವಕಾಶ ಕೊಡ್ತೀವಿ ಅಲ್ವಾ? ಅದಕ್ಕೆ ಸ್ವಾಧ್ಯಾಯ ಅನ್ನೋದು ನಾನು ಪ್ರಧಾನವಾಗಿ ಹೇಳೋಕ್ಕೆ ಇವತ್ತು ಪ್ರಯತ್ನ ಮಾಡ್ತಾ ಇದ್ದೀನಿ. ಯಾರ್ಯಾರು ಧ್ಯಾನ, ಸ್ವಾಧ್ಯಾಯ, ಸಜನ ಸಂಗತಿ ಮಾಡ್ತಿರೋ ಅವರು ಇದೇ ಜೀವನದಲ್ಲಿ ಜ್ಞಾನೋದಯ ಪಡೆಯೋದು ಅತಿ ಸುಲಭವಾಗತ್ತೆ. ಅಂದರೆ ಜನ್ಮರಾಹಿತ್ಯ ಒಂದು ಅವಕಾಶ ಅದ್ಭುತವಾಗಿರುತ್ತೆ. ರೋಗಗಳನ್ನೋದು ಯಾವಾಗಲೂ ಹೋಗಿರ್ತದೆ. ಧ್ಯಾನ ಮಾಡುವಾಗಲೇ ಎಲ್ಲ ರೋಗಗಳು ಹೋಗಿರ್ತದೆ. ಧ್ಯಾನ, ಸ್ವಾಧ್ಯಾಯ, ಸಜನ ಸಾಂಗತ್ಯ ಈ 3 ಮಾಡಿರೋಂಥ ವ್ಯಕ್ತಿಗಳು ಏನಾಗ್ತಾರೆ, ಅವರು ಜ್ಞಾನಿ ಆಗ್ತಾರೆ, ವಿಜ್ಞಾನಿ ಆಗ್ತಾರೆ, ಒಂದು ಮಾಸ್ಟರ್ ಆಗ್ತಾರೆ, ಇದೇ ಜೀವನದಲ್ಲಿ ಆಗ್ತಾರೆ. ಅದಕ್ಕೆ ಪ್ರಧಾನವಾಗಿ ನಾನು ಹೇಳೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ಇದು ಸ್ವಾಧ್ಯಾಯ ಬಗ್ಗೆ ಹೇಳೋಕ್ಕೆ ಇಷ್ಟೆಲ್ಲ ನಾನು ವಿಷಯಗಳು ಹೇಳಿದ್ದೀನಿ. ಅದು ನೆನಪಿಟ್ಕೊಂಡು ಖಂಡಿತ ಸ್ವಾಧ್ಯಾಯನ ಅಳವಡಿಸ್ಕೊಳ್ಳಿ, ಹೆಚ್ಚೆಚ್ಚಾಗಿ ಅಳವಡಿಸ್ಕೊಳ್ಳಿ ದಯವಿಟ್ಟು. ಇನ್ನು ಇದೇ ಬುಕ್ಸ್ ಅಲ್ಲ, ನಮ್ಮ ಅಂದರೆ ಪೌರಾಣಿಕ ಗ್ರಂಥಗಳು, ಅಂದರೆ ಭಗವದ್ಗೀತೆ ಇರಲಿ, ಮತ್ತು ಬೇರೆ ಮತ ಗ್ರಂಥಗಳಾದರೆ ಬೈಬಿಲ್ ಆಗಲಿ, ಈ ಮಹಮ್ಮದ್ ಪ್ರವಕ್ತ ಬರೆದಿರುವಂಥ ಇಸ್ಲಾಂ ಮತ ಗ್ರಂಥ ಆಗಲಿ, ಪ್ರತಿಯೊಂದು ಕುರಾನ್ ಆಗಲಿ, ಪ್ರತಿಯೊಂದು ನಿಮ್ಗೆ ಏನೇನು ಸಾಧ್ಯವಾಗುತ್ತೆ ಅದೆಲ್ಲ ಓದ್ತಾ ಇರಬೇಕಾಗತ್ತೆ. ನಿಮ್ಗೆ ಎಷ್ಟು ಸಮಯ ಕೊಡಂಗಿದ್ರೆ ನೋಡಿ, ಇಲ್ಲಿ ಪತ್ರಿ ಸರ್ ಏನು ಮಾಡ್ತಾ ಇದೆ ಅಂದರೆ, ಎಲ್ಲೇ ಹೋದ್ರೂ ಒಂದು ಬುಕ್ ಅವ್ರ ಜೊತೆಗೆ ಇಟ್ಕೊಂಡು ಹೋಗ್ತಾ ಇರ್ತಾರೆ. ಅಂದರೆ ಬುಕ್ಸ್ಗಳು ಓದಿದ ಮೇಲೆ ಸುಮಾರು ಬುಕ್ಗಳು ಎಲ್ಲರೂ ಕೊಟ್ಟಿದ್ದಾರೆ. ಅವ್ರ ಉದಾಹರಣೆಗೆ ಹೇಳ್ತಾ ಇರ್ತಾರೆ ಅವಾಗವಾಗ, ನಾವು ಕೇಳಿಸ್ಕೊಂಡಿದ್ವಿ. ಸೊ ಏನಂತಂದರೆ, ಸಂಭೋಗದಿಂದ ಸಮಾಧಿ, ದ ಸೆಕ್ಸ್ ಟು ಸೂಪರ್ ಕಾನ್ಸಿಯಸ್ನೆಸ್ ಅಂತ ಬುಕ್ ಇದೆ ಓಶೋದು. ಅದು ಹೈದರಾಬಾದಲ್ಲಿ ಒಂದು ಬುಕ್ ಸ್ಟಾಲಲ್ಲಿ ಇವರು ಆಲ್ಮೋಸ್ಟ್ ಒಂದು 600 ಬುಕ್ಸು ತಗೊಂಡು, ಅಂದರೆ ಡಿಫ್ರೆಂಟ್ ಟೈಮ್ಸಲ್ಲಿ ಎಲ್ಲರಿಗೂ ಫ್ರೀ ಡಿಸ್ಟ್ರಿಬ್ಯೂಷನ್ ಮಾಡೋದು. ಎಲ್ಲರಿಗೂ ಆಶ್ಚರ್ಯ, ಇವ್ರು ಏನು ಮಾಡ್ತಾರೆ ಈ ಬುಕ್ಸ್ ತಗೊಂಡೋಗಿ ಅಂತ. ಇಷ್ಟೆಲ್ಲ ಬುಕ್ಸು ಏನಿಲ್ಲ, ಇವರು ಪ್ರತಿಯೊಬ್ಬರಿಗೂ ಆ ಬುಕ್ ಕೊಟ್ಟಿದ್ದಾರೆ ನೋಡಿ. ಎಂಥ ಬುಕ್ ಅಂದರೆ ಅಂಥ ಅದ್ಭುತವಾದ ಬುಕ್ ಅದು. ಸೊ ಆ ರೀತಿಯಲ್ಲಿ
ಸೊ ನಾವು ಬುಕ್ಸ್ ಓದೋದು, ಬುಕ್ಸ್ ಓದಿಸೋದು, ಇನ್ನೊಬ್ರಿಗೆ ಅಳವಡಿಸೋದು, ನಾವು ಓದೋದು, ಚರ್ಚೆ ಮಾಡೋದು ಎಲ್ಲ ನಡೀತಾ ಇರಬೇಕು ಈ ವೇದಿಕೆಯಲ್ಲಿ. ಈ ವೇದಿಕೆದಲ್ಲಿ ಇಲ್ಲ ಅಂದ್ರೂ ನೀವೆಲ್ಲ ಮಾಸ್ಟರ್ಸು. ಸೊ ನಿಮ್ಮ ಆಫ್ಲೈನಲ್ಲಿ ನಿಮ್ಗೆ ನೀವೇ ಕ್ವಶನ್ಸ್ ಮಾಡ್ಕೊತ ನಿಮ್ಗೆ ನೀವೇ ಚರ್ಚೆ ಮಾಡ್ತಾ ಇರಬೇಕು. ನಿಮ್ಗೆ ಏನೇ ಡೌಟ್ ಬಂದರೆ ಕಾಲ್ ಮಾಡೋದು, ಗೀತಾ ಮೇಡಮ್ ಕಾಲ್ ಮಾಡೋದು, ಈ ಥರ ಇದೆ ಒಂದು ಒಂದು ಸೆಂಟೆನ್ಸ್ ಇದೆ, ಈ ಥರ ಇದು ಹೆಂಗೆ ಅರ್ಥ ಮಾಡ್ಕೊಂಡದು, ಏನಿದು ಈ ಬುಕ್ಕಲ್ಲಿ ಈ ಥರ ಓದಿ ಬರೆದಿರಲ್ಲ, ಈ ರೀತಿಯಲ್ಲಿ ಚರ್ಚೆ ಆಗ್ತಾ ಇರಬೇಕು. ಸ್ವಾಧ್ಯಾಯ ಅಂದರೆ ಅದೇ, ಅರ್ಥ ಆಯ್ತಾ? ಸೊ ನಾವು ಓದಬೇಕು, ಇನ್ನೊಬ್ರಿಗೂ ಪರಿಚಯ ಮಾಡಬೇಕು, ಅರ್ಥ ಆಗಿಲ್ಲ ಅಂದರೆ ಚರ್ಚೆ ಮಾಡಬೇಕು. ಇವೆಲ್ಲ ಮಾಡ್ತಾ ಹೋದರೆ ಅದು ಪರ್ಫೆಕ್ಟ್ ಸ್ವಾಧ್ಯಾಯ ಆಗತ್ತೆ. ಸೊ ಇಡೀ PSSM ಅಲ್ಲಿ, ಪಿರಮಿಡ್ ಸ್ಪಿರಿಚುವಲ್ ಸೊಸೈಟೀಸ್ ಮೂವ್ಮೆಂಟಲ್ಲಿ ಸ್ವಾಧ್ಯಾಯ ಕೊಟ್ಟಿರುವಂಥ ಇಂಪಾರ್ಟೆನ್ಸ್ ಒಂಥರ ಸರ್ ಹೇಳ್ತಾ ಇರ್ತಾರೆ, ಧ್ಯಾನದಕ್ಕಿಂತ ಹೆಚ್ಚು ಸ್ವಾಧ್ಯಾಯನ ಇಂಪಾರ್ಟೆಂಟು ಅಂತ ಹೇಳ್ತಾ ಇರ್ತಾರೆ. ಯಾಕಂದರೆ ನಮ್ಮಲ್ಲಿ ಸ್ನೇಹಿತರೆ, ಜ್ಞಾನ ಅನ್ನೋದು ಜ್ಞಾನ ಇದೆಲ್ಲ ವಿಜ್ಞಾನ, ಜ್ಞಾನ. ಈ ಜ್ಞಾನ ಅನ್ನೋದು ಅದ್ಭುತವಾದ ರೀತಿಯಲ್ಲಿ ಇದೇನೆ. ಆ ಜ್ಞಾನ ಇಲ್ಲದ್ರೆ ಏನಾಗುತ್ತೆ ಗೊತ್ತಾ? ಸೊ ಒಂದು ಧ್ಯಾನದಿಂದ ಶಕ್ತಿ ಬರುತ್ತೆ, ನಮ್ಮ ಬಗ್ಗೆ ನಮ್ಗೆ ಅರಿವು ಬರುತ್ತೆ. ಆದರೆ ನಮ್ಮಲ್ಲಿ ಎಷ್ಟೋ ಸಂಶಯಗಳಿರುತ್ತೆ, ಆ ಮೆಂಟಲ್ ಬ್ಲಾಕ್ಸ್ ಇಟ್ಕೊಂಡಿರ್ತೀವಿ ನಾವು. ಅದೆಲ್ಲ ಈ ಜ್ಞಾನದಲ್ಲಿ ಏನಾಗುತ್ತೆ, ಈ ಜ್ಞಾನ ವೀಚಿಗೆ ಬಂದರೆ ಎಲ್ಲನೂ ಹೊಟ್ಟೋಗುತ್ತೆ. ಆ ಜ್ಞಾನದಲ್ಲಿ ಪ್ರತಿಯೊಂದು ದಗ್ಧವಾಗುತ್ತೆ. ಏನೇ ಸಂಶಯಗಳು, ಏನೇ ತೊಂದರೆಗಳು, ಎಂಥ ಕ್ಲಾರಿಫಿಕೇಶನ್ಸ್ ಇದ್ರೂ ಆ ಜ್ಞಾನದಿಂದನೇ ನಮಗೆ ಸಾಲ್ವ್ ಆಗ್ತಾ ಇರ್ತದೆ. ಒಂದೊಂದು ಮೆಂಟಲ್ ಬ್ಲಾಕ್ಸ್ ರಿಲೀಸ್ ಆಗ್ತಾ ಇದ್ರೆ ನಮ್ಮಲ್ಲಿ ಹೇಳ್ತಾರಲ್ಲ, ನಾವಿಲ್ಲಿ ಸಹಸ್ರಾರ ಅಂತ ಹೇಳ್ತೀವಲ್ಲ, ಸೊ 1000 ಪೆಟಲ್ಸ್ ಅಂತ ಹೇಳ್ತೀವಲ್ಲ, ಅಂದರೆ 1000 ರೆಕ್ಕೆಗಳಿರ್ತದೆ. ಆ ರೀತಿಯಲ್ಲಿ ಒಂದೊಂದು ರೆಕ್ಕೆ ಅದು ವಿಕಸಿಸ್ತಾ ಇರ್ತದೆ. ಆ ರೀತಿಯಲ್ಲಿ ಅಂದರೆ ವಿ ಬಿಕಮ್ ಎ ಪರ್ಫೆಕ್ಟ್ ಎನ್ಲೈಟೆಡ್ ಮಾಸ್ಟರ್ ಅಲ್ವಾ? ಸೊ ಒಂದು ಧ್ಯಾನದಿಂದ ನಮ್ಮ ನಿಜ ಸ್ವರೂಪವನ್ನು, ಸ್ವಸ್ವರೂಪವನ್ನು ಅರ್ಥ ಮಾಡ್ಕೊಂಡದ್ದು ಒಂದಾಗಿದ್ರೆ, ನಮ್ಮಲ್ಲಿರುವಂಥ ಅಜ್ಞಾನವನ್ನು, ಆ ಕತ್ತಲನ್ನು ಪೂರ್ತಿ ತೊಲಗಿಸಿ ನಾವು ಬೆಳಕು ಕಡೆ ಪ್ರಯಾಣ ಮಾಡೋದು. ಅದ್ಭುತವಾದ ಆ ಬೆಳಕು ಕಡೆ ಪ್ರಯಾಣ ಮಾಡೋಕ್ಕೆ ಏನು ಬೇಕಪ್ಪ ನಮ್ಗೆ ಅಂದರೆ ಸ್ವಾಧ್ಯಾಯ ಬೇಕೇ ಬೇಕು. ನೆಕ್ಸ್ಟ್ ಬರೋದೇ ಸಜನ ಸಾಂಗತ್ಯ. ಸ್ನೇಹಿತರೆ, ಸಜನ ಸಾಂಗತ್ಯವೂ ಸಹ ಇದೇ ರೀತಿಯಲ್ಲಿ. ಸಜನ ಸಾಂಗತ್ಯ ಅಂದರೆ ನೇರವಾಗಿ ಮಾಸ್ಟರ್ ಹತ್ರ ಮಾತಾಡಿ, ಬುಕ್ಸ್ ಓದೋದು, ಬುಕ್ಸ್ ಮೇಲೆ ಚರ್ಚೆ ಮಾಡೋದು, ಅನೇಕ ರೀತಿಯಲ್ಲಿ ಅದನ್ನು ಸಂಪಾದನೆ ಮಾಡೋದು, ಜ್ಞಾನ ಸಂಪಾದನೆ ಮಾಡೋದು, ಅದು ಇಂಪಾರ್ಟೆಂಟ್. ಆದರೆ ಈ ಸಜನ ಸಾಂಗತ್ಯದಲ್ಲಿ ಏನಾಗುತ್ತೆ ಅಂದರೆ ಒಂದು ಮಾಸ್ಟರ್ನ ಕೇಳೋದು, ಅವರ ಜೀವನ ಅನುಭವನ ಕೇಳೋದು. ಅದಕ್ಕೆ ಪತ್ರಿ ಸರ್ ಹೇಳ್ತಾ ಇರ್ತಾರೆ, ಶೇರಿಂಗ್ ಆಫ್ ಎಕ್ಸ್ಪೀರಿಯನ್ಸಸ್ ಅಂತ ಹೇಳ್ತಾರೆ. ಪ್ರತಿ ಧ್ಯಾನ ಮುಗಿಸಿದ ಮೇಲೆ ನಿಮ್ಮ ಅನುಭವ ಏನು, ನಿಮ್ಗೇನು ಅನಿಸ್ತು, ಧ್ಯಾನ ಒಳಗಡೆ ಹೋದ್ರಲ್ಲ, ಶ್ವಾಸ ಗಮನಕ್ಕೆ ಬಂತ, ಶ್ವಾಸ ಅರಿವು ಸಿಕ್ತಾ, ಒಳಗಡೆ ಹೋದ್ರ ನಿಮ್ಮ ಮನಸ್ಸು ನೆಮ್ಮದಿ ಆಯ್ತಾ, ಮನಸ್ಸು ನೆಮ್ಮದಿ ಆದಮೇಲೆ ಏನಾದರೂ ನಿಮ್ಮ ಮೂರನೇ ಕಣ್ಣದಲ್ಲಿ ಅಲ್ಲಿ ಏನಾದರೂ ಪ್ರಕಂಪನ ಸಿಕ್ತಾ, ಏನಾದರೂ ಕಲರ್ ಸಿಕ್ತಾ, ಒಳಗಡೆ ಏನಾದರೂ ಕೇಳಿಸ್ತಾ, ಏನಾದರೂ ಕಾಣಿಸ್ತಾ ಇದೆಯಾ, ಯಾರು ನಿಮ್ಮ ಜೊತೆಗೆ ಏನಾದರೂ ಮೆಸೇಜ್ಗಳು ಕಮ್ಯುನಿಕೇಟ್ ಆಗ್ತಾ ಇದೆಯಾ, ಇಲ್ಲಾಂದರೆ ಏನೂ ಇಲ್ಲದೆ ಶೂನ್ಯದಲ್ಲಿದ್ದೀರಾ, ಏನಾಗಿದೆ ನಿಮಗೆ ಧ್ಯಾನದಲ್ಲಿ, ಏನಾಗಿದೆ ಹೇಳಕ್ಕೆ ಪ್ರಯತ್ನ ಮಾಡಿ. ಅರ್ಥ ಆಯ್ತಾ? ಸೊ ಈ ರೀತಿಯಲ್ಲಿ ಸಜನ ಸಾಂಗತ್ಯದಲ್ಲಿ ಪ್ರತಿಯೊಬ್ಬರು ಭಾಗವಹಿಸಿ ಈ ರೀತಿಯಲ್ಲಿ, ಅದಕ್ಕೆ ನಾವು ಪ್ರತಿ ಕ್ಲಾಸಲ್ಲಿ ಹೇಳ್ತಾನೆ ಇರ್ತೀವಿ, ನಿಮ್ಮ ಅನುಭವ ಹೇಳಿ, ನಿಮ್ಗೆ ಏನು ಅನಿಸ್ತದೆ ಹೇಳಿ ಅಂತ ಹೇಳ್ತಾ ಇರ್ತೀವಿ. ಯಾಕಂದರೆ ನೀವು ಹೇಳಿದ ಮೇಲೆ ಏನಾಗುತ್ತೆ, ನಿಮ್ಗೆ ಏನೇ ಅಲ್ಲಿ ಡೌಟ್ ಇದ್ರೆ ಡೌಟ್ ಕ್ಲಾರಿಫೈ ಆಗುತ್ತೆ. ಆ ಡೌಟ್ ಕ್ಲಾರಿಫೈ ಆದರೆ ಮುಂದಕ್ಕೆ ಹೋಗಿ ಈಸಿ ಆಗುತ್ತೆ ಅಲ್ವಾ? ಸೊ ಆ ರೀತಿಯಲ್ಲಿ ಸಜನ ಸಾಂಗತ್ಯ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇನ್ನೊಂದು, ಒಂದು ಮಾಸ್ಟರ್ ಹೇಳುವಾಗ ಅವರ ಜೀವನ ಪೂರ್ತಿ ಹೇಳ್ತಾ ಇರ್ತಾರೆ. ಉದಾಹರಣೆಗೆ ಮೊನ್ನೆ ಲಲಿತಾ ನಾರಾಯಣ್ ಒಗ್ಗ ಮೇಡಮ್ ಬಂದಿದ್ರು, ಅವರ ಜೀವನ ಅನುಭವ ಹೇಳ್ತಾ ಹೋದ್ರು. ಅದರಲ್ಲಿ ಎಷ್ಟೋ ಆನ್ಸರ್ ಸಿಕ್ಕಿರ್ಬೋದು ನಮಗೆ. ಎಷ್ಟೋ ಮಾಸ್ಟರ್ಸ್ ಇಲ್ಲಿ ಇರ್ತೀರ, ನೀವು ಅನುಭವಿಸ್ತಾ ಇರ್ತೀರ, ಆದರೆ ನಿಮಗೆ ಆನ್ಸರ್ ಸಿಕ್ಕಿರಲಿಲ್ಲ ಇಷ್ಟುವರೆಗೂ. ಯಾರನ್ನ ಕೇಳಬೇಕು ಅಂತ ಅರ್ಥ ಆಗಲ್ಲ, ಕೇಳಿದರೆ ಏನೋ ಮುಜುಗರ ಆಗುತ್ತೆ, ಒಂಥರ ಹಿಂಜರಿಕೆ. ಈಗ ಅವ್ರು ಹೇಳುವಾಗ ಅದರಲ್ಲಿ ಎಷ್ಟೋ ಪಾಯಿಂಟ್ಗಳು ನಿಮ್ಮ ಜೀವನಕ್ಕೆ ಅನ್ವಯಿಸ್ತವೆ. ನಿಮ್ಮ ಜೀವನಕ್ಕೆ ಅನ್ವಯಿಸುವಾಗ ಏನಾಗುತ್ತೆ, ನಿಮಗೆಲ್ಲ ಅಲ್ಲೇ ಒಂದೇ ಕ್ಲಾಸಲ್ಲಿ ಅಷ್ಟು ಕ್ವಶನ್ಸ್ ಕ್ಲಾರಿಫೈ ಆಯಿತು ನೋಡಿ. ಇದು ಸಜ್ಜನ ಸಾಂಗತ್ಯ ಮಹತ್ವ ಅಂತ ಹೇಳ್ತೀನಿ ನಾನು. ಇದೇ ರೀತಿಯಲ್ಲಿ ಇನ್ನು ಅನೇಕ ವಿಡಿಯೋಗಳು ಸಿಗುತ್ತೆ, ಅನೇಕ ಮಾಸ್ಟರ್ಸ್ ಹೇಳ್ತಾ ಇರ್ತಾರೆ, ಅವನು ಕೇಳಿಸ್ಕೊಳ್ಳಿ. ಅದು ಕೇಳ್ಕೊಂಡಿದ ಮೇಲೆ ಮತ್ತೆ ಅದು ಏನು ಮಾಡಬೇಕು, ನಾವು ಒಂಥರ ಶ್ರವಣ ಮಾಡ್ಕೊತೀವಿ, ಆಮೇಲೆ ಮನನ ಮಾಡ್ಕೊಳ್ಳಿ. ಮನನ ಮಾಡ್ಕೊಂಡಿದ ಮೇಲೆ ಏನೇನು ಸಾಧ್ಯವಾಗುತ್ತೆ ಅದೆಲ್ಲ ನಿಮ್ಮ ನಿತ್ಯ ಜೀವನದಲ್ಲಿ, ದೈನಂದಿನ ಜೀವನದಲ್ಲಿ ಅಳವಡಿಸ್ಕೊಳ್ಳಿ. ಅದೇ ನಾವು ಏನಂತ ಹೇಳ್ತಿದ್ರೆ ನಿಧಿಧ್ಯಾಸನ ಅಂತ ಕರಿತೀವಿ. ಇಷ್ಟು ಮಾಡಬೇಕು. ಇಷ್ಟು ಮಾಡಿದರೆ ಏನಾಗತ್ತೆ ಅಂದರೆ, ನಮಗೆ ನೋಡಿ, ನಮ್ಮಲ್ಲಿ
ಆ ಪರಿಪಕ್ವತೆ ಹೆಚ್ಚಾಗುತ್ತೆ ಸ್ನೇಹಿತರೆ. ನಮ್ಮ ಆಧ್ಯಾತ್ಮಿಕ ಪ್ರಗತಿ ಏನಿದೆಯಲ್ಲ, ಆಧ್ಯಾತ್ಮಿಕ ಪ್ರಯಾಣ ಇದೆಯಲ್ಲ, ಅತಿ ಸುಲಭವಾಗಿ ತಯಾರಾಗತ್ತೆ. ಆ ಆಧ್ಯಾತ್ಮಿಕ ಪರಿಪಕ್ವತೆ ಹೆಚ್ಚಾಗತ್ತೆ. ನಾವು ಚೆನ್ನಾಗಿ ಅರ್ಥ ಮಾಡ್ಕೊತೀವಿ. ನಾವು ನಾವು ಯಾವ ಸ್ಥಿತಿಗೆ ಹೋಗ್ತೀವಿ ಅಂದ್ರೆ ಒಂದು ಮಾಸ್ಟರ್ ಆಗುವಂಥ ಪರಿಸ್ಥಿತಿಗೆ ನಾವು ಖಂಡಿತ ಸೇರ್ಕೊತೀವಿ. ಅದಕ್ಕೆ ಈ ಸಜ್ಜನ ಸಾಂಗತ್ಯನೂ ಸಹ ಅಷ್ಟು ಇಂಪಾರ್ಟೆಂಟ್ ಆಗತ್ತೆ. ಈಗ ಸಜ್ಜನ ಸಾಂಗತ್ಯ ಯಾವ ರೀತಿಯಲ್ಲಿ ಅಂದ್ರೆ ಅನೇಕರಿಗೆ ಅನೇಕ ವಿಧಗಳಲ್ಲಿ ಹೆಲ್ಪ್ ಆಗ್ತಾ ಇರ್ತದೆ ಅಲ್ವಾ. ಯಾರಿಗೂ ಒಂದು ರೋಗ, ಇಂಥ ರೋಗ ಬಂದಿದೆ ಅಂತ ಒಂದು ಮಾಸ್ಟರ್ ಹೇಳ್ತಾ ಇರ್ತಾರೆ, ನನಗೆ ಇಂಥ ರೋಗ ಬಂದಿತ್ತು, ಇಷ್ಟು ದಿನ ಧ್ಯಾನ ಮಾಡಿದೆ, ಈ ಧ್ಯಾನದಲ್ಲಿ ಈ ರೀತಿಯಲ್ಲಿ ತೊಲಗಿಸ್ಕೊಂಡಿದೆ ಅಂತ ಹೇಳುವಾಗ ಇನ್ನೊಬ್ಬರಿಗೆ ಅದೇನಾಗತ್ತೆ, ಓ ಈ ರೀತಿಯಲ್ಲಿ ನಾನು ಮಾಡಿದ್ರೆ ನನಗೂ ಸಮಸ್ಯೆ ಪರಿಹಾರ ಆಗತ್ತಲ್ಲ. ಇಂಥ ಪ್ರತಿ ಒಂದಕ್ಕೆ ಸಮಾಧಾನ ಸಿಗೋದು ನಿಮಗೆ ಸಜ್ಜನ ಸಾಂಗತ್ಯದಲ್ಲಿ ಸಿಗತ್ತೆ. ಒಂದು ಮಾಸ್ಟರ್ ಜೀವನ ನಿಮ್ಮ ಮುಂದೆ ಒಂದು ಪ್ರತ್ಯಕ್ಷವಾಗಿ ತೋರಿಸ್ತಾರೆ, ಪ್ರತ್ಯಕ್ಷವಾಗಿ ದೃಶ್ಯೀಕರಣ ಮಾಡ್ತಾರೆ ನಿಮ್ಮ ಮುಂದೆ. ಅದೆಷ್ಟು ಉತ್ತಮವಾದದ್ದು. ಅದಕ್ಕೆ ಅವಕಾಶ ಇರುವಾಗೆಲ್ಲ ಇಂಥ ಕ್ಲಾಸ್ಗಳಿಗೆ ಜೂಮಲ್ಲಿ ನೇರವಾಗಿ ಅಟೆಂಡ್ ಆಗಿ. ನಿಮ್ಮ ಮಾಸ್ಟರ್ ನಿಮ್ಮ ಮುಂದೆ ನಿಂತ್ಕೊಂಡು ಇಲ್ಲ ಕೂತ್ಕೊಂಡು ಹೇಳ್ತಾ ಇರುವಾಗ ಎಲ್ಲ ನಿಮಗೆ ಪ್ರತ್ಯಕ್ಷವಾಗಿ ಪ್ರಸಾರ ಆಗುತ್ತೆ ಜ್ಞಾನ. ಇನ್ನೊಂದು, ಅವರ ಅವರ ಉಪಸ್ಥಿತಿಯಲ್ಲಿ ನೀವು ಕೂತ್ಕೊಳ್ಳುವಾಗ ಅವರ ಆರ ಎಫೆಕ್ಟು ನಿಮ್ಗಿರುತ್ತೆ. ಒಂದು ರೀತಿಯಲ್ಲಿ ಅವರ ಆರದಲ್ಲಿ ಕೂತ್ಕೊಂಡು ನೀವು ಕೇಳುವಾಗ ನಿಮಗೆ ಪ್ರಸಾರ ತುಂಬ ಚೆನ್ನಾಗಿ ಪ್ರಸಾರ ಆಗತ್ತೆ. ಈಗ ಇಷ್ಟು ಜನ ಇಲ್ಲಿ ಕೇಳಿಸ್ಕೊತಾ ಇದ್ರ, ನಾನು ಹೇಳೋದಿಲ್ಲ, ಇದು ನೇರವಾಗಿ ಪ್ರಸಾರ ಆಗ್ತಾ ಇದೆ. ಒಂದು ವಿಡಿಯೋಲ್ಲಿ ನೋಡೋದು ಬೇರೆ, ಇಲ್ಲೇ ಕೂತ್ಕೊಂಡು ಇಲ್ಲೇ ನೇರವಾಗಿ ಪ್ರಸಾರ ಆಗೋದು ಅದು ಅತ್ಯುತ್ತಮವಾದ ಅಂತ ನಾನು ಹೇಳ್ಬೋದು. ಅದಕ್ಕೆ ಒಂದು ಮಾಸ್ಟರ್ ಆರ ಏನಿದೆಯೋ ಆರ ಒಳಗಡೆ ಕೂತ್ಕೊಂಡು ಕೇಳೋದು ತುಂಬಾ ಉತ್ತಮ. ಅದಕ್ಕೆ ನಾವು ಸಜ್ಜನ ಸಾಂಗತ್ಯ ಅನ್ನೋದು ಮೋಸ್ಟ್ ಎಸೆನ್ಷಿಯಲ್ ಅಂತ ನಾವು ಹೇಳ್ತೀವಿ, ಅರ್ಥ ಮಾಡ್ಕೊಳ್ಳಿ. ಓಕೆ ಸ್ನೇಹಿತರೆ, ಇಷ್ಟೆಲ್ಲ ನಾವು ಈ ಸಜ್ಜನ ಸಾಂಗತ್ಯ ಅನ್ನೋದು ಅಷ್ಟು ಪ್ರಾಧಾನ್ಯವಿರೋದು ನಾವು ನಿತ್ಯ ಅಳವಡಿಸ್ಕೋಬೇಕಂತ ಹೇಳ್ತಾ, ನೆಕ್ಸ್ಟು ಇನ್ನು ಅಂದ್ರೆ ಒಂದು 2-3 ಮಿನಿಟ್ಸಲ್ಲಿ ಹೇಳ್ಬೇಕಂದ್ರೆ ಸಸ್ಯಾಹಾರದ ಬಗ್ಗೆ ಹೇಳ್ತೀನಿ. ಆಮೇಲೆ ನಮ್ಮ ಏನೇ ಪ್ರಶ್ನೆಗಳಿದ್ರೆ ನಾವು ತಗೊಂಡು ಇಂದಿನ ಕಾರ್ಯಕ್ರಮ ನಾವು ಸಂಪನ್ನಗೊಳಿಸೋಣ. ಸ್ನೇಹಿತರೆ, ಸಸ್ಯಾಹಾರ ಅಂದರೆ ಶಾಖಾಹಾರ ಅಂತ ಅದೊಂದು ಎಲ್ಲರಿಗೂ ಅರ್ಥ ಆಗಿರ್ತದೆ. ಈಗಾಗಲೇ ಮಾಸ್ಟರ್ಸ್ ಎಲ್ಲ ಸಸ್ಯಾಹಾರಿಗಳು ಆಗಿದ್ದಾರೆ. ಇನ್ನೂ ಯಾರಾದರೂ ಹೊಸಬರಿದ್ರೆ ಸಸ್ಯಾಹಾರಿ ಆಗಬೇಕಾಗಿರೋದು ಪರಿಸ್ಥಿತಿ. ಯಾಕಂದ್ರೆ ಹೇಗಿರ್ತದೆ ಅಂದ್ರೆ ಧ್ಯಾನ ಈ ಮಾರ್ಗದಲ್ಲಿ, ಆಧ್ಯಾತ್ಮಿಕ ಮಾರ್ಗದಲ್ಲಿ ಶಾಖಾಹಾರ ಅನ್ನೋದು ಒಂದು ಅದ್ಭುತವಾದ ಆಹಾರ. ಅದು ಶಾಖಾಹಾರವೇ ಮಾನವ ಆಹಾರ ಅಂತ ಹೇಳ್ತೀವಿ ನಾವು. ಯಾಕಂದ್ರೆ ಮಾಂಸಾಹಾರ ಅನ್ನೋದಕ್ಕೆ ಏನಾಗತ್ತೆ, ಅದೊಂಥರ ಮಾಂಸಾಹಾರ ಒಂಥರ ರಾಕ್ಷಸಾಹಾರ ಅಂತ ಹೇಳ್ತೀವಿ. ಆಮೇಲೆ ಇನ್ನೊಂದು ಮೃತಾಹಾರ ಅಂತ ಹೇಳ್ತೀವಿ. ಅದನ್ನು ಯಾಕೆ ಅಳವಡಿಸ್ಕೋಬಾರ್ದು ಅಂದ್ರೆ ಅದಕ್ಕೆ ಅನೇಕ ಕಾರಣಗಳು, ಭೌತಿಕ ಕಾರಣಗಳಿದೆ ಹೇಳ್ಬೇಕಂದ್ರೆ, ಆಮೇಲೆ ಆಧ್ಯಾತ್ಮಿಕ ಕಾರಣಗಳಿದೆ, ಮತ್ತೆ ನೈಸರ್ಗಿಕ ಕಾರಣಗಳಿದೆ, ಎನ್ವಿರಾನ್ಮೆಂಟಲ್ ರೀಸನ್ಸ್ ಇದೆ. 3 ರೀಸನ್ಸ್ ಅಲ್ಲಿ ನಾವು ಅದು ಅಳವಡಿಸ್ಕೊಳ್ಳೇಬಾರದು. ನಾವು ಅನ್ಕೊಂಡ ಪ್ರಕಾರ ಮಾಂಸಾಹಾರ ಅಷ್ಟು ಪ್ರಾಧಾನ್ಯವಾಗಿ ನಡೀತಾ ಇದೆ ಅಂದ್ರೆ ಸಮಾಜದಲ್ಲಿ 80% ಇನ್ನೂ ಮಾಂಸಾಹಾರಿಗಳಿದ್ದಾರೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಅದೆಲ್ಲ ಬದಲಾವಣೆ ಆಗುವಂಥ ಸಮಯ ಬರುತ್ತೆ. ಯಾಕಂದ್ರೆ ಅಲ್ಲೇನಾಗಿದೆ, ಮಾಂಸಾಹಾರ ಮೊದಲನೇದಾಗಿ ಅವರು ತಿನ್ನೋ ಮಾಂಸಾಹಾರವೇ ಪೂರ್ತಿ ವಿಷಪೂರಿತ ಮಾಂಸಾಹಾರ ತಿಂತಾ ಇದ್ದಾರೆ, ಅದೊಂದು. ಆಮೇಲೆ ಎರಡನೇದೇನೆಂದ್ರೆ ಮಾಂಸಾಹಾರ ಅನ್ನೋದು ಯಾವಾಗ ಹೋಗುತ್ತೋ ಅದನ್ನು ತೆಗೆದಿಡ್ತಾರೆ, ಹಾಗೆ ಇಲ್ಲೋ ಒಂದು ಕಡೆ ಸ್ಟೋರ್ ಮಾಡಿ ಇಟ್ಟಿರ್ತಾರೆ, ಅದರಲ್ಲಿ ಬ್ಯಾಕ್ಟೀರಿಯಾ ಎಲ್ಲ ಸೇರ್ಕೊತದೆ. ಆಮೇಲೆ ಒಂದು ಜೀವಿಯನ್ನು ಸಾಯಿಸುವಾಗ ಅಂದ್ರೆ ಭೌತಿಕ ಕಾರಣಗಳು ಏನು ನೋಡ್ತೀವಿ ಅಲ್ಲಿ, ಏನೋ ಪ್ರೋಟೀನ್ ಬರುತ್ತೆ ಅಂತ ಒಂದು ಡಾಕ್ಟರ್ ಹೇಳಿರ್ತಾರೆ ಅಷ್ಟೇ. ಚೆನ್ನಾಗಿ ಒಳ್ಳೆ ಪ್ರೋಟೀನ್ ಬರುತ್ತಪ್ಪ, ಮಾಂಸಾಹಾರ ತಿನ್ನಿ, ನೀವು ದಪ್ಪವಾಗಿ ತಯಾರಾಗ್ಬೋದು, ಒಂದು ಬಲವಾಗಿ ತಯಾರಾಗ್ಬೋದು ಅಂತ ಹೇಳ್ತಾರೆ, ಪೌಷ್ಟಿಕವಾಗಿ ತಯಾರಾಗ್ಬೋದು ಅಂತ ಹೇಳ್ತಾರೆ. ಈಗ ಉದಾಹರಣೆಗೆ ಒಂದು ಎಲಿಫೆಂಟ್ ತಗೊಳ್ಳಿ, ಯಾವುದೇ ಒಂದು ಜಂತು ತಗೊಳ್ಳಿ, ಅದು ತಿನ್ನೋದೆಲ್ಲ ಹುಲ್ಲು ತಿಂದು ಅಷ್ಟು ದಪ್ಪವಾಗಿ ಅಷ್ಟು ಬಲವಾಗಿದ್ರೆ ನಮ್ಗೇನು ಪ್ರಾಬ್ಲಮ್ ಆಗಿದೆ? ನಾವು ಹುಲ್ಲು ತಿಂತಾ ಇಲ್ಲ. ನಿಜವಾಗಿ ಹೇಳ್ಬೇಕಂದ್ರೆ ನಮಗೆ ಭಗವಂತರು ಕೊಟ್ಟಿರೋದು ಅನೇಕ ವೆಜಿಟೇಬಲ್ಸ್ ಕೊಟ್ಟಿದ್ದಾನೆ, ಫ್ರೂಟ್ಸ್ ಕೊಟ್ಟಿದ್ದಾನೆ, ಅನೇಕ ಕಾಳುಗಳು, ಅನೇಕ ಧಾನ್ಯಗಳು ಎಷ್ಟು ಕೊಟ್ಟಿದ್ದಾನೆ ಅವಕಾಶ. ಇಷ್ಟೆಲ್ಲ ಇಟ್ಕೊಂಡು ನಾವು ಮತ್ತೆ ಮಾಂಸಾಹಾರ ಕಡೆ ಹೋಗ್ಬೇಕಂತ ಅವಶ್ಯಕತೆ ಏನಿದೆ? ಪ್ರತಿ ಜಂತು ನೋಡಿ, ಅಂದ್ರೆ ತೆಲುಗಲ್ಲಿ ಹೇಳ್ತಾ ಇರ್ತಾರೆ, ಅಂದ್ರೆ ಏನು ಅಂದ್ರೆ గడ్డి తిని ఈ మేక కొండలు ఎక్కుతూ ఉంటే మేకను తిని మనం మంచం ఎక్కుతున్నామని తెలుగులో చెప్తా ఉంటారు. ఇది అంటే ಏನಾಗತ್ತೆ ಅಂದ್ರೆ ಈ ಮೇಕೆ ಇದೆಲ್ಲ ಆಡು, ಅದೇನಾಗತ್ತೆ, ಹುಲ್ಲು ತಿಂದು ಪರ್ವತಗಳ ಅಧಿರೋಹಣ ಮಾಡ್ತದೆ. ನಾವು ಅದ್ರ ತಿನ್ನೋ ಮಂಚ ಎಕ್ತಾರೆ ಜನ ಎಲ್ಲ. ಆ ರೀತಿ ಆಗ್ಬಿಟ್ಟಿದೆ ಈ ಪ್ರಸ್ತುತ ಪ್ರಪಂಚ, ಆ ರೀತಿಯಲ್ಲಿ ಆಗಿದೆ. ಅರ್ಥ ಆಯ್ತಾ? ಅಂದ್ರೆ ಇಲ್ಲಿ ಏನಂದ್ರೆ ನಾವು ಅರ್ಥ ಮಾಡ್ಕೋಬೇಕಾಗಿರೋದು,
ಈ ಶಾಕಾಹಾರದಲ್ಲಿ ಎಲ್ಲ ಇದೆ, ಎಲ್ಲ ಲಭ್ಯವಾಗತ್ತೆ. ನೋಡಿ, ಶಾಕಾಹಾರ ಎಲ್ಲಿಂದ ಬರುತ್ತೆ? ನೇರವಾಗಿ ಹೇಳಿ. ನೇರವಾಗಿ ಭೂಮಿಯಿಂದ ಬರುತ್ತೆ. ಭೂಮಿ ಏನು ಕೊಡಲ್ಲ? ಮೆಗ್ನೀಷಿಯಂ, ಕ್ಯಾಲ್ಸಿಯಂ, ಜಿಂಕು, ಫಾಸ್ಫರಸ್, ಪೊಟ್ಯಾಷಿಯಂ ಎಲ್ಲ ಕೊಡುತ್ತೆ, ಎಲ್ಲ ಮಿನರಲ್ಸ್ ಕೊಡುತ್ತೆ. ಇಷ್ಟೆಲ್ಲ ಕೊಡುವಾಗ ಒಂದು ಸಸ್ಯ ಎಲ್ಲಾನು ಸಂಗ್ರಹಿಸ್ಕೊಂಡು ನಮ್ಗೆ ಕೊಡುವಾಗ ನಾವು ಮಾಂಸಾಹಾರಕ್ಕೆ ಹೋಗ್ಬೇಕು ಅವಶ್ಯಕತೆ ಏನಿದೆ? ಏನಂತಂದ್ರೆ ಪ್ರೋಟೀನ್ ಬೇಕು. ಪ್ರೋಟೀನು ಸಹ ಅಂದ್ರೆ ಈ ಸ್ನಾಯುಗಳಿವೆಲ್ಲ ಚೆನ್ನಾಗಿ ಬಿಲ್ಡ್ ಆಗ್ಬೇಕಂದ್ರೆ ಶಾಕಾಹಾರ ತಿಂದ್ರೆ ಖಂಡಿತ ಬಿಲ್ಡಪ್ ಆಗತ್ತೆ. ಅದಕ್ಕೆ ಎಲಿಫೆಂಟ್ ನೋಡ್ತಾ ಇರ್ತೀವಲ್ಲ, ಎಷ್ಟು ದಪ್ಪದಾಗ ಎಷ್ಟು ಬಲವಾಗಿರ್ತದೆ ಅದು. ಅಷ್ಟೇ, ಅದು ಸಾಕು ನಮಗೆ, ಆ ಉದಾಹರಣೆ ಸಾಕು. ಅದಕ್ಕೆ ಈ ಫಿಸಿಕಲ್ ಆಗಿ ನೋಡಕ್ ಹೋದ್ರೆ, ಭೌತಿಕವಾಗಿ ಅರ್ಥ ಮಾಡ್ಕೊಳಕ್ ಹೋದ್ರೆ ಅಲ್ಲಿ ಪ್ರೋಟೀನ್ ಜಾಸ್ತಿ ಇದೆ, ಅದಕ್ಕೆ ನಾವು ಅದು ತಿನ್ಬೇಕಾಗಿದೆ. ಇದು ಪ್ರೋಟೀನ್ ಕಡಿಮೆ ಇದೆ, ಇಲ್ಲಿ ತಿನ್ನಕ್ಕಾಗಲ್ಲ. ಇಲ್ಲ, ಆ ಥರ ಇಲ್ಲ. ಉದಾಹರಣೆಗೆ ಕಾಳುಗಳು ತಗೊಳ್ಳಿ, ಅನೇಕ ಕಾಳುಗಳು. ಈಗ ಉದಾಹರಣೆಗೆ ಗ್ರೌಂಡ್ ನಟ್ಸ್, ಶೇಂಗೆ ಬೀಜಗಳು. ಸೊ ಗ್ರೌಂಡ್ ನಟ್ಸ್ ತಗೊಂತೀವಲ್ಲ, ಆದ್ರೂ ಒಂದು ವಾರದಲ್ಲಿ 2 ಸರಿ ಒಂದು ಮುಷ್ಟಿ ಅಂತ ನಾವು ನೆನೆಸ್ಕೊಂಡು ತಿಂದ್ರೆ ನೀವು ಮಾಂಸದಲ್ಲಿ ಏನ್ ಸಿಗ್ತದೋ ಪ್ರೋಟೀನ್ ಸಿಗಲ್ಲ ಗೊತ್ತಿಲ್ಲ, ಅದಕ್ಕಿಂತ ಹೆಚ್ಚಾಗಿ ಪ್ರೋಟೀನ್ ಸಿಗತ್ತೆ. ಗೊತ್ತಾಯ್ತು? ಜಸ್ಟ್ ಒಂದು ವಾರದಲ್ಲಿ 2 ಮುಷ್ಟಿಗಳಂತ ನೈಟ್ ನೆನೆಸ್ಕೊಂಡು ಬೆಳಗ್ಗೆ ತಿನ್ನಿ ಸಾಕು. ಎವ್ರಿಡೇ ತಿನ್ನೋದು ಬೇಕಾಗಿಲ್ಲ, ವಾರಕ್ಕೆ 2 ಸರಿ ತಿನ್ನಿ ಸಾಕು. ಮಕ್ಕಳಾದ್ರೂ ನೀವಾದ್ರು ಅದ್ಭುತವಾದ ಪ್ರೋಟೀನ್ ನಿಮಗೆ ಸಿಕ್ತು. ಅದಕ್ಕಿಂತ ಏನು ಬೇಕಾಗಿದೆ ಹೇಳಿ? ಸೊ ಈ ರೀಸನ್ ಇಂದನೇ ನಾವು ಅದರ ಪ್ರಮೇಯಕ್ಕೆ ಹೋಗ್ಲೇಬಾರ್ದು, ಮಾಂಸಾಹಾರ ಪ್ರಮೇಯಕ್ಕೆ ಹೋಗ್ಲೇಬಾರ್ದು. ಅದಕ್ಕೆ ಆಲ್ಟರ್ನೇಟಿವ್ ಬದಲಾಗಿ ನಾವು ಈ ಶಾಕಾಹಾರದಲ್ಲಿ ಅನೇಕ ಅಂಶಗಳು, ಅನೇಕ ದಾರಿಗಳಿದೆ ನಮಗೆ. ಅರ್ಥ ಆಯ್ತಾ? ಸೊ ಅಲ್ಲಿ ಪ್ರಧಾನವಾಗಿ ಏನಂದ್ರೆ, ಅಲ್ಲಿ ಒಂದು ಪ್ರೋಟೀನ್ ಸಿಗ್ತದೆ ಅಂತಲ್ಲ, ಅಲ್ಲಿ ಅನೇಕ ಪ್ರಾಬ್ಲಮ್ಸ್ಗಳಿದೆ. ಅದು ಬೆಳೆಯೋ ರೀತಿ ಏನಿದೆ ಮಾಂಸಾಹಾರ, ಅದಕ್ಕೂ ಇಂಜೆಕ್ಷನ್ಸ್ ಕೊಡ್ತಾ ಇದ್ದಾರೆ. ಎಲ್ಲ ಸ್ಟೆರಾಯ್ಡ್ಸು, ಒಂಥರ ಹಾರ್ಮೋನ್ ಇಂಜೆಕ್ಷನ್ ಕೊಡೋದು. ಎರಡೇ 2 ತಿಂಗಳಲ್ಲಿ ಒಂದು ಕೋಳಿ ಇಷ್ಟು ದಪ್ಪದಾಗತ್ತೆ, ಆಲ್ಮೋಸ್ಟ್ 4-5 kg ಬರುತ್ತೆ. ಅದು ಸಾಧಾರಣವಾಗಿ 6 ತಿಂಗಳು ಬೇಕದು ಅಷ್ಟು ಬೆಳಿಬೇಕಂದ್ರೆ. ಇಲ್ಲಿ 2 ತಿಂಗಳಲ್ಲಿ ಇಷ್ಟು ಬೆಳೀತದೆ, ಒಂಥರ 2, 3, 4 kgs ಆಗುತ್ತೆ. ಅದು ಎಲ್ಲಿಂದ ಸಾಧ್ಯ ಆಗುತ್ತೆ ಹೇಳಿ? ಹಾರ್ಮೋನ್ ಇಂಜೆಕ್ಷನ್ಸ್ ಮಾಡ್ತಾರೆ. ಅಂತ ಆಹಾರ ನೀವು ತಿಂದ್ರೆ ನಿಮ್ಗೆ ಏನಾಗತ್ತೆ? ನಿಮ್ಮ ದೇಹ ಒಳಗಡೆ ಖಂಡಿತವಾಗಿ ಏನಾಗತ್ತೆ? ತೊಂದರೆಗಳಾಗತ್ತೆ. ಯಾಕಂದ್ರೆ ಅದೆಲ್ಲ ವಿಷ, ಟಾಕ್ಸಿನ್ಸ್, ಅದೆಲ್ಲ ನೀವು ತಗೋಬೇಕಾಗತ್ತೆ. ಸೊ ಅದಕ್ಕೋಸ್ಕರ ಆದರೂ ಪಕ್ಕಕ್ಕೆ ಇಟ್ಬಿಡಿ. ಆಹಾರವೇ ಭೌತಿಕವಾಗಿ ಸಹ ಅದು ಕರೆಕ್ಟ್ ಅಲ್ಲ. ಇನ್ನೊಂದು, ನಮ್ಮ ದೇಹ ಸಂಸ್ಕೃತಿ ಅಂದ್ರೆ ದೇಹ ನಿರ್ಮಾಣ ನೋಡ್ಕೊಳ್ಳಿ ಸರಿ. ದಿ ಆರ್ಕಿಟೆಕ್ಚರ್ ಆಫ್ ಅವರ್ ಬಾಡಿ, ನಮ್ಮ ದೇಹದ ಪ್ರಕೃತಿ, ದೇಹದ ಒಳಗಡೆ ಕನ್ಸ್ಟ್ರಕ್ಷನ್, ನಿರ್ಮಾಣ, ಆ ವ್ಯವಸ್ಥೆ ನೋಡಿದ್ರೆ ಖಂಡಿತ ನಮ್ಮ ಹಲ್ಲುಗಳು ಸಹ ಅದು ಶಾಕಾಹಾರಕ್ಕೋಸ್ಕರವೇ ಏರ್ಪಾಟ್ ಮಾಡೋದು. ಮಾಂಸಾಹಾರಕ್ಕೆ ಹಲ್ಲುಗಳು ಹಿಂಗಿರ್ಬೇಕು, ಒಂಥರ ಶಾರ್ಪ್ ಆಗಿರುತ್ತೆ. ನೀವು ನೋಡಿ ಬೇಕಂದ್ರೆ ಒಂದು ಕ್ಯಾಟು, ಮತ್ತೆ ನಾಯಿ, ಹುಲಿ ಇವೆಲ್ಲ ನೋಡ್ಕೊಳ್ಳಿ, ಈ ಸಿಂಹ ಎಲ್ಲ ನೋಡ್ಕೊಳ್ಳಿ, ಅದರ ಹಲ್ಲು ತುಂಬಾ ಶಾರ್ಪ್ ಆಗಿರುತ್ತೆ. ಇನ್ನೊಂದು, ನಮ್ಮ ಹೊಟ್ಟೆ ಒಳಗಡೆ ಈ ಅದೇ ದೊಡ್ಡ ಕರ್ಲು ಇದೆಯಲ್ಲ, ದೊಡ್ಡ ಕರ್ಲು ಎಷ್ಟಿರುತ್ತೆ? ಅದಕ್ಕೆಲ್ಲ ಅದರ ಹೈಟ್ ಏನಿದೆ ಅಷ್ಟಿರುತ್ತೆ. ನಮ್ದು ಆ ಥರ ಅಲ್ಲ, ನಮ್ದು ತುಂಬಾ ಉದ್ದವಾಗಿರುತ್ತೆ ದೊಡ್ಡ ಕರ್ಲು. ಅದಕ್ಕೂ ಶಾರ್ಟ್ ಆಗಿರುತ್ತೆ, ಬೇಗ ಆಚೆ ಕಡೆ ಕಲ್ಸ್ಕೊಡ್ತದೆ. ತಿನ್ನೋದು ಹಾಗೆ ಬಿಟ್ಬಿಡೋದು ಆಚೆ ಕಡೆ, ಅದು ಆ ರೀತಿಯಲ್ಲಿ ಮಾಡುತ್ತೆ. ನಾವು ಮಾಡೋಕ್ಕಾಗತ್ತಾ? 72 ಗಂಟೆಗಳು ನಾವು ಹೊಟ್ಟೆ ಒಳಗಡೆ ಇಟ್ಕೋಬೇಕು ಆಹಾರವನ್ನು. ಅದು ಆಲ್ರೆಡಿ ಕುಲ್ಲೋಗಿದ ಆಹಾರ, ಅದ್ರಲ್ಲಿ ಎಷ್ಟೆಲ್ಲ ಬ್ಯಾಕ್ಟೀರಿಯಾ ಇದೆ ಯಾರಿಗೂ ಗೊತ್ತು? ಎಲ್ಲ ಬ್ಯಾಕ್ಟೀರಿಯಾ ಎಲ್ಲ ಅದರಲ್ಲಿ ಒಳಗಡೆ ಸೇರ್ಕೊಂಡಿದೆ, ವಿಷ ಎಲ್ಲ ಸೇರ್ಕೊಂಡಿದೆ. ಅದೊಂದೇ ಅಲ್ಲ, ಒಂದು ಜೀವಿ ಸಾಯಿಸುವಾಗ ಅದು ಉತ್ಪನ್ನ ಮಾಡುವಂತ ಹಾರ್ಮೋನ್ಸ್, ಆ ಭಯದಿಂದ ಉತ್ಪನ್ನ ಆಗುವಂತ ವಿಷ ಹಾರ್ಮೋನ್ಸ್, ಕೆಮಿಕಲ್ ಹಾರ್ಮೋನ್ಸ್ ಏನ್ ರಿಲೀಸ್ ಆಗುತ್ತೋ ಅದು ವಿಷ ಪದಾರ್ಥ. ಅದು ಆಕ್ಚುಲಿ ಇಟ್ ವಿಲ್ ರಿಲೀಸ್ ಸಮ್ ಕೈಂಡ್ ಆಫ್ ಎ ಪಾಯ್ಸನಸ್ ಎಲಿಮೆಂಟ್ಸ್, ಪಾಯ್ಸನಸ್ ಹಾರ್ಮೋನ್ಸ್ ಅದರೊಳಗೆ ಉತ್ಪನ್ನ ಆಗಿ ಆ ದೇಹವನ್ನು ನಾವು ತಿನ್ನುವಾಗ ಅದೆಲ್ಲ ನಮ್ಗೆ ಸೇರುತ್ತೆ. ಅದಕ್ಕೆ ಯಾರ್ಯಾರು ಮಾಂಸ ತಿಂತಾ ಇರ್ತಾರೋ ಒಂದು ರೀತಿಯಲ್ಲಿ ಒಂದು ದಿವಸ ಇಲ್ಲ ಇನ್ನೊಂದು ದಿವಸ ಅವರಲ್ಲಿ ಭಯ, ಆತಂಕ ಹೆಚ್ಚಾಗತ್ತೆ, ಸ್ಟ್ರೆಸ್ ಹೆಚ್ಚಾಗತ್ತೆ ಆಟೋಮೆಟಿಕ್ ಆಗಿ. ಇವೆಲ್ಲ ಭೌತಿಕ ಕಾರಣಗಳು ಹೇಳ್ತಾ ಇದ್ದೀನಿ ನಾನು. ಮತ್ತೆ ಎನ್ವಿರಾನ್ಮೆಂಟಲ್ ಕನ್ಸರ್ನ್ ನೋಡಿದ್ರೆ ಸ್ನೇಹಿತರೆ, ಅಂದ್ರೆ ನೈಸರ್ಗ ಪರವಾಗಿ ನೋಡಿದ್ರೆ ಅಲ್ಲಿನೂ ಸಹ ಅನೇಕ ತಪ್ಪುಗಳಾಗ್ತಾ ಇದೆ. ಇತ್ತೀಚಿನ ಕಾಲದಲ್ಲಿ ಕಾಡೆಲ್ಲ ತೊಲಗಿಸಿ ಇಂಥ ಅನಿಮಲ್ಸ್ ಬೇಕಾಗಿರುವಂತ ಆಹಾರವನ್ನು ಬೆಳೆಯಕ್ಕೆ ಪೂರ್ತಿ ಅರಣ್ಯ ಪ್ರಾಂತ ಎಲ್ಲ ಒಡೆದಾಗ್ತಾ ಇದ್ದಾರೆ. ಆ ಪ್ರಾಂತ ಎಲ್ಲ ಒಡೆದಾಗ್ತಿರುವಾಗ ನಮ್ಗೆ ಏನಾಗ್ತಾ ಇದೆ ಅಂದ್ರೆ ಪ್ರಾಣವಾಯು ಕಡಿಮೆ ಆಗ್ತಾ ಇದೆ.
ಓಜೋನ್ ಅಂತ ಅಂದ್ರೆ ಹೇಳ್ಬೇಕಂದ್ರೆ ಅಮೆಜಾನ್ ಅಂತ ಅಡವಿ ಇದೆ, ಅಟವಿ ಪ್ರಾಂತ ಅಮೆರಿಕಾದಲ್ಲಿ. ಆ ಅಮೆಜಾನ್ ಸಹ ತುಂಬಾ ಕಟ್ ಮಾಡಿದ್ದಾರೆ, ಒಂಥರ ಡಿಫಾರೆಸ್ಟೇಷನ್ ಮಾಡಿದ್ದಾರೆ ಸ್ನೇಹಿತರೆ. ಇದೆಲ್ಲ ಯಾಕಂದ್ರೆ ಆ ಅನಿಮಲ್ಸ್ಗೆ ಫುಡ್ಗೋಸ್ಕರ ಅಂತ, ಅದು ಬೆಳೆಯಕ್ಕೆ ಉಪಯೋಗಿಸ್ತಾರೆ ಅಥವಾ ಅಷ್ಟೆಲ್ಲ ಪ್ರದೇಶವನ್ನು. ಅದೊಂದೇ ಅಲ್ಲ, ನೀವು ಅರ್ಥ ಮಾಡ್ಕೊಳ್ಳಿ, ಒಂದು ಮಾಂಸ 1 kg ರೆಡಿ ಆಗ್ಬೇಕಂದ್ರೆ 50,000 ಲೀಟರ್ ಬೇಕಾಗತ್ತೆ. ಒಂದು ಅಕ್ಕಿ ಅದು ಅಕ್ಕಿ ಏನ್ ಮಾಡುತ್ತೆ, 8,000ನೋ 13,000 ತಗೊಂತದೆ. ಗೋಧಿ ಅಷ್ಟೇ. ಇನ್ನು ಹೇಳ್ಬೇಕಂದ್ರೆ ಈ ಸಿರಿಧಾನ್ಯಗಳು ನೋಡಿದ್ರೆ 300 ಲೀಟರ್ 400 ಲೀಟರ್ ಸಾಕು 1 kg ಸಿರಿಧಾನ್ಯ ರೆಡಿ ಆಗಕ್ಕೆ. ಮತ್ತೆ ಯಾವುದು ಒಳ್ಳೇದು, ನಿಸರ್ಗವಾಗಿ ನೋಡಿದ್ರೆ ಯಾವುದು ಒಳ್ಳೇದು ಅರ್ಥ ಮಾಡ್ಕೊಳ್ಳಿ. ಆಮೇಲೆ ಇಂಥ ಅಂದ್ರೆ ಒಂದು ಮಾಂಸಾಹಾರವನ್ನು ಬೆಳೆಯಕ್ಕೆ ಅವ್ರು ಉಪಯೋಗಿಸ್ತಂಥ ಪದ್ಧತಿಲಾಗಲಿ, ಅವರು ದ ವೇ ದೇ ಆರ್ ಗ್ರೋಯಿಂಗ್ ಅಲ್ವಾ, ಇದೆಲ್ಲಾನು ಒಂಥರ ನಿಸರ್ಗಕ್ಕೆ ತುಂಬಾ ಹಾನಿಕರ. ನೋಡಿ, ಈ ಲೈವ್ ಸ್ಟಾಕ್ ಇಂಡಸ್ಟ್ರಿ ಅಂದ್ರೆ ಮಾಂಸಾಹಾರ, ಈ ಕರ್ಮಾಗಾರಗಳಿದೆಯಲ್ಲ, ಅಲ್ಲಿಂದ ಉತ್ಪನ್ನ ಆಗುವಂತ ಮೀಥೇನ್ ಗ್ಯಾಸ್ ಇದೆಲ್ಲ ತುಂಬಾ ಒಂಥರ ಮಾಲಿನ್ಯ ಮಾಡ್ತಾ ಇದೆ. ಇಡೀ ನಮ್ಮ ಗಾಳಿಯನ್ನು ಮಾಲಿನ್ಯ ಮಾಡ್ತಾ ಇದೆ, ಹೆಚ್ಚು ಮಾಲಿನ್ಯ ಮಾಡ್ತಾ ಇದೆ. ಅದನ್ನು ಪ್ರಧಾನ ಕಾರಣವೇ ಅಂತ ಹೇಳ್ಬೋದು. ಅರ್ಥ ಆಯ್ತಾ? ಸೊ ಈ ರೀತಿಯಲ್ಲಿ ಅದರ ಆಹಾರ ಸಂಬಂಧ ಆಗಲಿ, ಅದರ ಉತ್ಪನ್ನ ಮಾಡುವಂಥ ಗ್ಯಾಸ್ಗಳಾಗಲಿ, ಇವೆಲ್ಲನೂ ತುಂಬಾ ಹಾನಿಕರ. ನಮ್ಮ ಅಂದ್ರೆ ಇಡೀ ಈ ಮನುಕುಲಕ್ಕೆ ಹಾನಿಕರ ಆಗ್ತದೆ ಮುಂದಿನ ದಿವಸದಲ್ಲಿ. ಅದೇ ನೈಸರ್ಗಿಕವಾಗಿ ಒಂದು ರೀತಿಯಲ್ಲಿ ಗ್ಲೋಬಲ್ ವಾರ್ಮಿಂಗ್ ಅಂತ ಹೇಳ್ತೀವಿ, ಭೂತಾಪನಕ್ಕೂ ಕಾರಣ ಆಗತ್ತೆ ಅಂತ ಹೇಳ್ಬೋದು. ಅದಕ್ಕೆ ನೈಸರ್ಗಿಕವಾಗಿ ಖಂಡಿತ ಅದು ಒಳ್ಳೇದಲ್ಲ. ಆಮೇಲೆ ಆಧ್ಯಾತ್ಮಿಕವಾಗಿ ನೋಡಕ್ ಹೋದ್ರೆ, ಆಧ್ಯಾತ್ಮಿಕವಾಗಿ ನಿಮ್ಗೆಲ್ಲ ಗೊತ್ತು ಏನಂತಂದ್ರೆ ಕರ್ಮ ಸಿದ್ಧಾಂತ. ನಾವು ಯಾವುದೇ ಒಂದು ಜೀವಿಯನ್ನು ಬಾಧಿಸಿದ್ರು, ಒಂದು ಮನುಷ್ಯ ಆಗಲಿ ಒಂದು ಜೀವಿ ಯಾವುದೇ ಇರಲಿ, ವಿ ಹ್ಯಾವ್ ನೋ ರೈಟ್ಸ್ ಟು ಕಟ್ ಆಫ್ ದೇರ್ ಲೈಫ್. ವಿ ಹ್ಯಾವ್ ನೋ ರೈಟ್ಸ್ ಅಟ್ ಆಲ್. ಯಾಕಂದ್ರೆ ಅವರ ಜೀವನ ಅವ್ರದ್ದು, ನಮ್ಮ ಜೀವನ ನಮ್ದು. ಅರ್ಥ ಆಯ್ತಾ? ನಾವು ಆ ಜೀವಿಯನ್ನು ಸೃಷ್ಟಿ ಮಾಡಿಲ್ಲ ಅಷ್ಟೇ. ಆ ಜೀವಿಯನ್ನು ನಮ್ಮನ್ನು ಎಲ್ಲರನ್ನು ಸೃಷ್ಟಿ ಮಾಡೋದು ಸೃಷ್ಟಿಕರ್ತ. ಆ ಸೃಷ್ಟಿಕರ್ತ ಬಿಟ್ಟಿದ್ರೆ ನಮ್ಗೆ ಯಾರಿಗೂ ಆ ರೈಟ್ಸೇ ಇಲ್ಲ, ಹಕ್ಕಿಲ್ಲ, ಅದ್ರ ಮೇಲೆ ಕಟ್ ಮಾಡಕ್ ಹಕ್ಕಿಲ್ಲ. ನೀವೇನೇ ಮಾಡಿದ್ರೆ ಖಂಡಿತ ನೀವು ಆ ಪರಿಹಾರ ಕಟ್ಟಬೇಕಾಗತ್ತೆ. ದಟ್ ಈಸ್ ವೈ ಇಟ್ ಸಮಥಿಂಗ್ ಕಾಲ್ಡ್ ಕರ್ಮ ಸಿದ್ಧಾಂತ ವರ್ಕ್ ಆಗತ್ತೆ. ಕರ್ಮ ಸಿದ್ಧಾಂತ ಪ್ರಕಾರ ಏನಾಗತ್ತೆ, ನೀವು ಏನು ಮಾಡಿದ್ರೆ ಅದು ಮತ್ತೆ ತಿರ್ಗಾ ನಿಮಗೆ ಬರುತ್ತೆ ವಾಪಸ್. ಆ ರೀತಿಯಲ್ಲಿ ಆಲ್ವೇಸ್ ಆಕ್ಷನ್ ಅಂಡ್ ಈಕ್ವಲ್ ಆಪೋಸಿಟ್ ರಿಯಾಕ್ಷನ್ ಅಂತ ನ್ಯೂಟನ್ ಥರ್ಡ್ ಲಾ ಹೇಳ್ತದಲ್ಲ, ಅದೇ ರೀತಿಯಲ್ಲಿ ಇಲ್ಲಿ ಕರ್ಮ ಸಿದ್ಧಾಂತ ಅನ್ವಯಿಸ್ತದೆ. ಅದಕ್ಕೆ ಯಾವ ಜೀವಿಕೆಯನ್ನು ತೊಂದರೆ ಕೊಡಬಾರ್ದು, ಒಂಥರ ನೋವು ಕೊಡಬಾರ್ದು. ನೋವು ಕೊಟ್ಟರೆ ಮತ್ತೆ ತಿರ್ಗಾ ಅನುಭವಿಸ್ಬೇಕಾಗತ್ತೆ. ಅದು ಅನುಭವಿಸೋದು ಹೇಗೆ ನೋಡ್ತಾ ಇದ್ವಿ ಇತ್ತೀಚಿನ ಕಾಲದಲ್ಲಿ. ಎಷ್ಟು ಹಾಸ್ಪಿಟ್ಲ್ಗಳು ಬಂದಿದೆ ನೋಡಿ, ಎಷ್ಟು ಡಾಕ್ಟರ್ಸ್ ಬಂದಿದ್ದಾರೆ. ಸ್ವಲ್ಪ ಜನಕ್ಕೂ ನಾವು ನೋಡ್ತಾ ಇರ್ತೀವಿ, ಈ ನೈಸರ್ಗಿಕ ಪದ್ಧತಿಯಲ್ಲಿ ಅವ್ರನ್ನ ಟ್ರೀಟ್ಮೆಂಟ್ ಮಾಡ್ತೀವಿ ಅಂದ್ರೂ ಅವ್ರು ಬರೋಕ್ಕಾಗ್ತಾ ಇಲ್ಲ. ಯಾಕೆ ಗೊತ್ತಾ? ಅವ್ರು ಬಂದ್ರೆ ಸರಿಯಾಗೋದು. ನಮ್ಮ ಹತ್ರ ಬಂದ್ರೆ ಯಾವ್ದಾರ ಒಂದು ವ್ಯಾಧಿ ಇನಿಷಿಯಲ್ ಆಗಿ ಬಂದ್ರೆ ನಾವು ಸರಿಪಡಿಸೋಂಥ ಅವಕಾಶ ಇದೆ. ಆದ್ರೆ ನೀವೆಷ್ಟೇ ಹೇಳಿದ್ರು ಅವ್ರು ಬರೋದಿಲ್ಲ. ಗೊತ್ತಾ ವಿಷಯ? ಯಾಕೆ ಬರೋದಿಲ್ಲ ಗೊತ್ತಾ? ಅವ್ರ ಕರ್ಮ ಅನುಭವಿಸ್ಬೇಕಾಗಿದೆ. ಹಾಸ್ಪಿಟ್ಲ್ಗೆ ಹೋಗ್ಬೇಕು, ಇಂಜೆಕ್ಷನ್ ಚುಚ್ಚಬೇಕು, ಆಪರೇಷನ್ ಮಾಡಬೇಕು, ಕಟ್ ಮಾಡಬೇಕು, ಎಲ್ಲ ಮಾಡಲೇಬೇಕು ಅವ್ರಿಗೆ. ಬಿಕಾಸ್ ದೇ ಹ್ಯಾವ್ ಟು ಪೇ ದೇರ್ ಪ್ರೈಸ್. ನಾವು ಅನ್ಕೊಂತೀವಿ ಏನಪ್ಪಾ ಇವರು ಅಲ್ಲಿ ಹೋಗಿಲ್ಲ, ಇಲ್ಲಿಗೆ ಬಂದಿದ್ರೆ ಆಪರೇಷನ್ ತಪ್ಪಿಸಿದ್ ಬರಲ್ಲ. ಉದಾಹರಣೆಗೆ ಎಷ್ಟೋ ಹಾರ್ಟ್ ಅಟ್ಯಾಕ್ಸ್ ಇದೆ ಅಂತ ಹೇಳ್ತಾ ಇರ್ತಾರೆ, ಹಾರ್ಟ್ ತೊಂದರೆಗಳ ಅಂತ ಹೇಳ್ತಾರೆ. ನಾವು ಮುದ್ರಗಲ್ ಹೇಳಿದ್ರು ಮುದ್ರಗಲಿಂದನೇ ಎಷ್ಟೋ ಜನ ಸರಿಪಡಿಸ್ಕೋಬಹುದು. ಆದ್ರೆ ಅವ್ರ ಕೇಳಕ್ಕೆ ಅನುಮತಿ ಇಲ್ಲ, ಕೇಳಕ್ಕೆ ಅವ್ರಿಗೆ ಅರ್ಹತೆ ಇಲ್ಲ. ಈ ದಾರಿಗೆ ಬರಕ್ಕೆ ಅವ್ರಿಗೆ ಇನ್ನೂ ಸಮಯ ಇಲ್ಲ, ಸಮಯ ಹತ್ರ ಬಂದಿಲ್ಲ. ಅವ್ರ ಕರ್ಮ ಹೆಚ್ಚಾಗಿದೆ, ನೆಗೆಟಿವ್ ಕರ್ಮ, ಅದನ್ನ ಅನುಭವಿಸ್ತಾರೆ ಅವ್ರು ಖಂಡಿತ. ಹಾಸ್ಪಿಟ್ಲ್ಗೆ ಹೋಗ್ತಾರೆ, ಬೆಡ್ ಮೇಲೆ ಮಲಗ್ತಾರೆ, ಡಾಕ್ಟರ್ ಒಳ್ಳೆ ದುಡ್ಡು ವಸೂಲು ಮಾಡ್ತಾನೆ, ನಿಮ್ಗೆ ಏನೇನು ಕೊಡ್ಬೇಕು ಹೆಚ್ಚಾಗಿ ಅಂದ್ರೆ ಒಂಥರ ತುಂಬುತ್ತಾನೆ, ಎಲ್ಲ ವಿಷ ಪದಾರ್ಥ ಎಲ್ಲ ತುಂಬುತ್ತಾನೆ. ಇವ್ರಿಗೆ ಆ ಇರುವಂತ ಅವಯವನ್ನ ಕಟ್ ಮಾಡಿ ಆಚೆ ಕಡೆ ಕಲಿಸಿದ್ರೆ ಅವಾಗ ಇವ್ರ ಕರ್ಮ ಕಲಗೋಗುತ್ತೆ ನೋಡಿ. ಇದೊಂದು ವಿಧಾನ ಕರ್ಮಗಳು ಕಲ್ಸ್ಕೊಡೋದು. ಅದಕ್ಕೆ ಹಾಸ್ಪಿಟ್ಲಲ್ಲಿ ನಾನು ಏನ್ ಹೇಳ್ತೀನಿ ಗೊತ್ತಾ, ಈ ಕರ್ಮ ತೊಲಗಿಸುವಂತ ಕೇಂದ್ರಗಳಂತ ನಾನು ಅನ್ಕೊಂತೀನಿ ಒಂದೊಂದ್ಸರಿ. ಈ ಹಾಸ್ಪಿಟ್ಲ್ಗಳು ಯಾರಿಗೆ ಅಂದ್ರೆ ಧ್ಯಾನಿಗಳಿಗೆಲ್ಲ, ಬೇರೆಯವ್ರಿಗೆಲ್ಲ ಏನಂದ್ರೆ ಈ ಹಾಸ್ಪಿಟ್ಲ್ ಒಳ್ಳೆ ಪ್ಲೇಸ್. ಏನಕ್ಕಪ್ಪ ಅಂದ್ರೆ ನಿಮ್ಮ ಕರ್ಮ ಕಲ್ಸ್ಕೊಳಕ್ಕೆ. ಅವ್ರು ರೆಡಿ ಇದ್ದಾರೆ ನಿಮ್ಮ ಕರ್ಮ ತೆಗಿಯಕ್ಕೆ, ಹೋಗಿ. ಯಾಕಂದ್ರೆ ನಿಮ್ಗೆ ಇಂಥ ದಾರಿ ಸಿಗ್ತಾ ಇಲ್ವಲ್ಲ, ಹೇಳಿದ್ರು ಬರಲ್ಲ, ಏನ್ ಮಾಡೋದು? ಅದಕ್ಕೆ ಸ್ನೇಹಿತರೆ, ಸೊ ಇಂಥ ಕರ್ಮಗಳು ಮಾಡೋದು ಅಂದ್ರೆ ಒಂದು ಜೀವಿಯನ್ನು ಸಾಯಿಸೋದಾಗ್ಲಿ, ಅಂದ್ರೆ ಎಸ್ಪೆಷಲಿ
ಈ ಮಾಂಸಾಹಾರದ ಇದೆಲ್ಲ ನೋಡಿದ್ರೆ ಜೀವಿಯನ್ನು ಸಾಯಿಸೋದಾಗ್ಲಿ ಅದನ್ನು ಬಾಧಿಸೋದಾಗ್ಲಿ ಯಾವುದಕ್ಕೂ ನಮ್ಮ ಹಕ್ಕಿಲ್ಲ, ಮಾಡಲೇಬಾರ್ದು. ಓಕೆ, ಸೊ ಅದು ಮಾಡಿಲ್ಲ ಅಂದ್ರೆ ಈ ಭೂಮಿ ಮೇಲೆ ಅನೇಕ ಸಮಸ್ಯೆಗಳು ಪರಿಹಾರ ಸಿಗತ್ತೆ. ನೋಡ್ಕೊಂಡು ಭೂತಾಪನದಿಂದ ಈ ಮಳೆ ಹೆಚ್ಚು ಕಮ್ಮಿ ಆಗೋದು, ತಾಪನ ಹೆಚ್ಚು ಆಗೋದು ನೋಡ್ತಾ ಇರ್ತೀವಲ್ಲ. ಏನೇ ಈ ಭೂಮಿ ಮೇಲೆ ಈ ವಿಶ್ವದ ಪ್ರತಿಯೊಂದು ನಮ್ಗೆ ಅನುಕೂಲ ಮಾಡಿಕೊಡ್ತದೆ ಯಾವಾಗ ನಾವೆಲ್ಲರೂ ಒಂದು ಎಲ್ಲ ಜೀವಿಗಳು ಸೇರಿ ನಾವು ಒಗ್ಗಟ್ಟಾಗಿ ಒಂದು ಶಾಂತಿಯುತವಾಗಿ, ಆರೋಗ್ಯವಾಗಿ, ಆನಂದವಾಗಿ ಈ ಭೂಮಿ ಮೇಲೆ ಯಾವಾಗ ಒಂದು ರೀತಿಯಲ್ಲಿ ನಾವು ಜೀವನ ಮಾಡ್ತೀವೋ ಆ ಸಮಯದಲ್ಲಿ ನಿಮ್ಗೆ ಯಾವ ತೊಂದರೆಗಳು ಇರೋದಿಲ್ಲ. ಅಷ್ಟುವರೆಗಂತೂ ಈ ತೊಂದರೆಗಳು ಅನುಭವಿಸ್ತಾನೇ ಇರ್ತೀವಿ, ಅದು ಮಾತ್ರ ಸತ್ಯ. ಅರ್ಥ ಆಯ್ತಾ? ಸೊ ಅದಕ್ಕೋಸ್ಕರ ಆದ್ರೆ ಮಾನವನಿಗೆ ಅತ್ಯಂತ ಒಂದು ಶ್ರೇಷ್ಠಕರ ಜೀವಿ, ಯಾಕಂದ್ರೆ ನಮಗೂ ಪ್ರತಿಯೊಂದು ಕೊಟ್ಟಿದ್ದಾನೆ. ನನಗೂ ವಿಚಕ್ಷಣ ಜ್ಞಾನ ಕೊಟ್ಟಿದ್ದಾನೆ ಅಲ್ವಾ? ಆ ಜ್ಞಾನವನ್ನು ಅರ್ಥ ಮಾಡ್ಕೊಂಡು ವಿಚಕ್ಷಣ ಜ್ಞಾನ ನಮಗಿದೆ, ಮತ್ತೆ ಕಾಮನ್ ಸೆನ್ಸ್ ಇದೆ. ಈ ಎರಡೂ ಉಪಯೋಗಿಸ್ಕೊಂಡು ನಾನು ದೇವರಾಗಿ ತಯಾರಾಗ್ಬೋದು, ಭಗವಂತರಾಗಿ ತಯಾರಾಗುವಂಥ ಅವಕಾಶ ನಮ್ಗೊಬ್ಬರಿಗೆ ಕೊಟ್ಟಿರೋದು. ಈ ವಿಶ್ವದಲ್ಲಿ ನೋಡ್ತಾ ಇರ್ತೀವಿ ಜೀವಿಗಳು ನೋಡಿ, ಒಂದು ಸ್ಮಾಲ್ ಸಣ್ಣ ಸೂಕ್ಷ್ಮ ಜೀವಿಗಳು ಎಷ್ಟೋ ನಮ್ಮ ಕಾಲು ಕೆಳಗಡೆ ಹೋಗಿ ಬಿದ್ದೋಗಿ ಸಾಯ್ತಾ ಇರ್ತವೆ. ಒಂದು ಗಾಡಿ ಒಂದು ಸ್ಪೀಡಾಗಿ ಒಂದು ವೆಹಿಕಲ್ ಹೋದ್ರೆ ಅದ್ರ ಕೆಳಗಡೆ ಎಷ್ಟು ಜೀವಿಗಳು ಸತ್ತು ಹೋಗ್ತದೆ, ಎಷ್ಟು ಕಷ್ಟ ಅನುಭವಿಸ್ತಾ ಇದಾವೆಲ್ಲ. ಯಾವಾಗ ನೀವು ಥಿಂಕ್ ಮಾಡಿದ್ರ? ನಿಮಗೆ ಆ ಪ್ರಾಬ್ಲಮ್ ಇದೆಯಾ? ಅಂತ ಪ್ರಾಬ್ಲಮ್ ನಿಮ್ಗೆ ಏನಾದ್ರು ಅಂತ ಬಾಧೆ ಏನಾದ್ರು ಇದೆಯಾ? ನಿಮ್ಗೊಂದು ಇರಕ್ಕೆ ಮನೆ ಕೊಟ್ಟಿದ್ದಾನೆ, ತಿನ್ನಕ್ಕೆ ತಿಂಡಿ ಕೊಟ್ಟಿದ್ದಾನೆ, ನೀರು ಕೊಟ್ಟಿದ್ದಾನೆ, ಗಾಳಿ ಕೊಟ್ಟಿದ್ದಾನೆ, ಭೂಮಿ ಕೊಟ್ಟಿದ್ದಾನೆ, ಇಷ್ಟೆಲ್ಲ ಕೊಟ್ಟಿದ್ದಾನೆ. ಮತ್ತೆ ನಿಮ್ಗೂ ಜೊತೆಗೆ ಇಷ್ಟೆಲ್ಲ ಜನರಿದ್ದಾರೆ ನಿಮ್ಮ ಸುತ್ತು, ಒಳ್ಳೆ ಜ್ಞಾನಿಗಳು ಬರ್ತಾ ಹೋಗ್ತಾ ಇದ್ದಾರೆ ಭೂಮಿಗೆ. ಅವರಿಂದ ತಿಳ್ಕೊಳ್ಳಿ, ನೀವು ಜ್ಞಾನ ಪಡೀರಿ, ನೀವು ಜ್ಞಾನೋದಯ ಆಗಲಿ, ನೀವು ಒಂದು ದೊಡ್ಡ ಜ್ಞಾನಿಯಾಗಿ ತಯಾರಾಗಿ ಜೀವನವನ್ನು ಸತ್ಯ ಕಡೆ ಪ್ರಯಾಣ ಮಾಡಿ. ಆ ಸತ್ಯವೇ ನಿತ್ಯವು, ಆತ್ಮವೇ ಸತ್ಯವು, ಆ ನಿತ್ಯವೇ ಸತ್ಯವು. ಯಾವಾಗಲೂ ನಿತ್ಯವಾಗಿರೋದೇ ಆ ಸತ್ಯವೇ ಆತ್ಮ. ಸೊ ಇದು ತಿಳ್ಕೊಂಡಕ್ಕೆ ನಾವು ತಿಳ್ಕೋಬೇಕು. ನಾನು ಯಾರಂತ ತಿಳ್ಕೊಳ್ಳೋ ಪ್ರಯತ್ನ ಒಂದು ಮಾನವನಿಗೆ ಮಾತ್ರ ಸಾಧ್ಯವಾಗತ್ತೆ, ಇನ್ಯಾರಿಗೂ ಸಾಧ್ಯವಿಲ್ಲ. ಅಂತ ಅದ್ಭುತ ಅವಕಾಶವನ್ನು ಉಪಯೋಗಿಸಿಕೊಳ್ಳದೆ ವ್ಯರ್ಥ ಮಾಡ್ಕೊಡಿ ಜೀವನವನ್ನು. ಮತ್ತೆ ಮುಂದಕ್ಕೆ ಹೋಗ್ತೀವಿ, ಪೋಸ್ಟ್ಪೋನ್ ಮಾಡ್ಕೊಂಡು ಮತ್ತೆ ಇನ್ನೊಂದು ಜೀವನಕ್ಕೆ ಹೋಗೋದು. ಅದೇನೋ ಒಂಥರ ಫ್ರೀಯಾಗಿ ಬಂದಿದ್ದಂತ ಹೇಳ್ಬಿಟ್ಟು ನಾವು ಅನ್ಕೊಂತೀವಿ. ಆ ಥರ ಈ ದೇಹ ಫ್ರೀಯಾಗಿ ಎಲ್ಲಿಂದ ದೇಹ ಫ್ರೀ ಅಂದರೆ ದೇಹ ನಮ್ಮ ತಾಯಿ ಕೊಟ್ಟಿದೆ, ಅಲ್ಲಿಂದ ನಾನು ತಗೊಂಡಿದ್ದೀನಿ, ಎಲ್ಲ ನಮ್ಗೆ ಉಚಿತವಾಗಿ ಸಿಗ್ತಾ ಇದೆ, ಗಾಳಿ, ನೀರು, ಭೂಮಿ ಎಲ್ಲ. ಅದಕ್ಕೆ ಬೆಲೆನೇ ಇಲ್ಲ. ಪ್ರತಿಯೊಂದು ಈ ಸೃಷ್ಟಿಕರ್ತ ನಿಮ್ಗೆ ಏನೇನು ಕೊಟ್ಟಿದ್ದಾನೋ ಮನಕುಲ ಒಂಥರ ಜಾಗೃತಿಗೋಸ್ಕರ ಕೊಟ್ಟಿದ್ದೇವೆಲ್ಲ. ಆ ಜಾಗೃತಿಯನ್ನೇ ಮರೆತು ನಾವು ಏನೇನೋ ಒಂಥರ ಅನವಶ್ಯಕವಾಗಿ ಏನೇನೋ ಮಾಡಿ, ಇಲ್ಲಿ ಏನು ಬೇಡದೆ, ಏನು ಕೆಲಸಕ್ಕೆ ಬರದೆ ಅಂತ ವ್ಯವಹಾರಗಳು ಮಾಡಿ ಜೀವನವನ್ನು ಬಿಟ್ಟು ಮತ್ತೆ ಹೋಗ್ತಾ ಇರ್ತೀವಿ. ಮತ್ತೆ ಬರೋದು ಪುನರಪಿ ಮರಣಂ ಪುನರಪಿ ಜನನಂ, ಅಷ್ಟೇ ಆಗೋದು. ಎಲ್ಲಿಗೆ ಹೋಗ್ತೀರಾ? ಮತ್ತೆ ಬರೋದೇ ವಾಪಸ್. ಈ ರೀತಿಯಲ್ಲಿ ಎಷ್ಟು ಸರಿ ಬರ್ತೀರಾ, ಎಷ್ಟು ಸರಿ ಹೋಗ್ತೀರಾ ಹೇಳಿ? ಇದು ಎಲ್ಲಿ ಸ್ಟಾಪ್ ಮಾಡಬೇಕಾಗತ್ತೆ? ನಾವೆಲ್ಲರೂ ಸ್ಟಾಪ್ ಮಾಡ್ಬೋದು. ನಾವೆಲ್ಲರ ಪ್ರಯತ್ನದಲ್ಲಿ ಆ ದಾರಿಯಲ್ಲಿ ಇದ್ದೀವಿ. ಪ್ರತಿನಿತ್ಯ ಧ್ಯಾನ. ಈಗ ನೋಡಿ, ಈಗ ಧ್ಯಾನ 3 ಗಂಟೆ ಧ್ಯಾನ ಆಗ್ತಾ ಇದೆ, ಇಡೀ ನೈಟ್ ಧ್ಯಾನ ಆಗ್ತಾ ಇದೆ. ಅರ್ಥ ಮಾಡ್ಕೊಳ್ಳಿ. ಸ್ವಾಧ್ಯಾಯ, ಸಜನ ಸಂಗತಿ ಈ ರೀತಿಯಲ್ಲಿ ಆಗ್ತಾ ಇದೆ ಸ್ನೇಹಿತರೆ. ಇವೆಲ್ಲ ಉಪಯೋಗಿಸ್ಕೊಳ್ಳಿ. ಪುನರಪಿ ಮರಣಂ ಪುನರಪಿ ಜನನಮಿಂದ, ಅಂದ್ರೆ ಈ ಕರ್ಮ ಚಕ್ರ, ಜನನ ಮರಣ ಚಕ್ರದಿಂದ ಬಿಡುಗಡಾಗಿ ಜನ್ಮ ರಾಹಿತ್ಯವನ್ನು ಹೊಂದಬೇಕಂತ ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನು ನಾವು ಸಂಪನ್ನಗೊಳಿಸೋಣ. ಥ್ಯಾಂಕ್ ಯು. ಎಲ್ಲರೂ ಧನ್ಯವಾದ. ಕೇಳಿಸ್ಕೊಳ್ಳಿ. ಥ್ಯಾಂಕ್ ಯು ಸೊ ಮಚ್. ತುಂಬಾ ಅದ್ಭುತವಾದ ಸ್ವಾಧ್ಯಾಯನ ಕೊಟ್ರಿ ಸರ್, ನಿಜವಾಗ್ಲೂ ಧನ್ಯವಾದಗಳು. ಆಕ್ಚುಲಿ ತುಂಬಾ ಜನ ನಮ್ಮ ಈ ಗುಂಪಿನಲ್ಲಿ ಹೊಸಬ್ರಿದ್ದಾರೆ. ನಾವು ಮೊದ್ಲು ನಾವೇನು, ನಮ್ಮ ಆತ್ಮ ಏನು, ನಮ್ಮ ದೇಹ ಏನು, ನಾವು ಯಾರು ಅಂತ ಅಗತ್ಯ ಇದೆ. ನಾವು ತೆಗೆದುಕೊಳ್ಳುವ ಗಾಳಿ ಅಥವಾ ಪ್ರಾಣಶಕ್ತಿ ಇದು ಹೇಗೆ ಧ್ಯಾನದಿಂದ ನಾವು ಪಡ್ಕೊಳ್ಬಹುದು. ಇನ್ನೊಂದೇನು ಅಂತಂದ್ರೆ, ನಾವು ಹೇಗೆ ಶ್ವಾಸವನ್ನ ನಾವು ಇಷ್ಟವರೆಗೆ ಯಾರು ಗಮನಿಸ್ತಾ ಇಲ್ಲ, ಅದನ್ನ ಗಮನಿಸ್ಬೇಕು. ಆ ಶ್ವಾಸ ಏನು, ಇದರಿಂದ ನಮ್ಗೇನು ಶಕ್ತಿ ಸಿಗ್ತದೆ, ಪ್ರಾಣಶಕ್ತಿ ಅಂತ ಹೇಳುದು ನಮ್ಮ ದೇಹಕ್ಕೆ ಬರ್ತದೆ ಅಂತ ಹೇಳತಕ್ಕಂಥ ಒಂದು ಅಂಶವನ್ನು ಸಹ ಗಮನಕ್ಕೆ ತಂದಿದ್ದೀರಾ. ಜೊತೆಗೆ ಈ ನಿಧಾನವಾಗಿ ಉಸಿರಾಡುವುದರಿಂದ ನಮ್ಮ ಪ್ರಾಣಮಯ ಕೋಶ ಸಹ ಪ್ರಚೋದನೆ ಆಗ್ತದೆ.
ಆಂತರಿಕ ಶಬ್ದಗಳನ್ನು ನಾವು ಗಮನಿಸಬಹುದು, ಆಂತರಿಕ ಚಿತ್ರಗಳನ್ನು ನಾವು ಗಮನಿಸಬಹುದು. ಇಂತಹ ಒಂದು ಅದ್ಭುತವಾದ ಮಾಹಿತಿಯನ್ನು ಕೊಟ್ಟಿದ್ದೀರ. ಜೊತೆಗೆ ಈ ಒಂದು ಶ್ವಾಸದಿಂದ ನಾವು ಕಾಸ್ಮಿಕ್ ಎನರ್ಜಿಯನ್ನ ಸಹ ನಾವು ತಗೋಬಹುದು. ಯಾಕಂದ್ರೆ ಊಟ ಮಾಡೋದ್ರಿಂದ ಮಾತ್ರ ಶಕ್ತಿ ದೊರೆಯುವುದಲ್ಲ, ಈ ಕಾಸ್ಮಿಕ್ ಎನರ್ಜಿಯ ನಮ್ಮ ದೇಹಕ್ಕೆ ಒಂದು ಶಕ್ತಿ ಅಂತ ಹೇಳತಕ್ಕಂತ ಒಂದು ಅಂಶವನ್ನು ಸಹ ಗಮನಕ್ಕೆ ತಂದಿದ್ದಾರೆ ಸರ್. ತಾವು ಆಕ್ಚುಲಿ ಭೋಜರಾಜನ ಒಂದು ಉದಾಹರಣೆಯನ್ನ ಬಹಳ ಅದ್ಭುತವಾಗಿ ನೀಡಿ ಬಹಳ ಅರ್ಥ ಆಗುವ ರೀತಿಯಲ್ಲಿ ಹೇಳಿದಿರ. ಪರಿವರ್ತನೆ ಹೇಗೆ ಆಗ್ಲಿಕ್ಕೆ ಸಾಧ್ಯತೆ ಇದೆ ಅಂತ. ಆಕ್ಚುಲಿ ಸ್ವಾಧ್ಯಾಯ ಅಂತ ಬಂದಾಗ ಹೆಚ್ಚಿನ ಹಿಮಾಲಯದ ಯೋಗಿಗಳ ಬಗ್ಗೆ ಮತ್ತೆ ತುಂಬಾ ಪುಸ್ತಕಗಳನ್ನ ರೆಫರ್ ಮಾಡಿ ಇಂಥ ಪುಸ್ತಕಗಳನ್ನ ಓದುವಂತ ಮಾಹಿತಿಯನ್ನು ಸಹ ಕೊಟ್ಟಿದ್ದಾರೆ. ನಿಜವಾಗ್ಲೂ ಈಗೇನು ಧ್ಯಾನಕ್ಕೆ ಹೊಸದಾಗಿ ಬಂದು ಸೇರಿದ್ದಾರೆ ಇವರೆಲ್ಲ ಈಗ್ಲಿಂದನೇ ಈ ಪುಸ್ತಕಗಳನ್ನ ಓದ್ಲಿಕ್ಕೆ ಪ್ರಾರಂಭ ಮಾಡಿದ್ರೆ ನಿಜವಾಗ್ಲೂ ಬಹಳ ಒಂದು ಲಾಭವನ್ನ ಪಡ್ಕೊಳ್ಳೋ ಅಂತ ಆಗ್ತದೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಜೊತೆಗೆ ಸಜ್ಜನ ಸಾಂಗತ್ಯ, ನಾವು ಯಾವುದೇ ಒಂದನ್ನ ಓದಿರಬಹುದು, ಪಡ್ಕೊಂಡಿರ್ಬಹುದು, ಅದನ್ನ ನಾವು ಹಂಚಿಕೊಂಡಾಗ ನಾವು ಹೆಚ್ಚು ಒಂದು ಪರಿಪೂರ್ಣರಾಗ್ಲಿಕ್ಕೆ ಸಾಧ್ಯತೆ ಇದೆ. ನಾವು ಮನನ ಮಾಡ್ಕೋಬೇಕು, ಬೇರೆಯವರೊಂದಿಗೆ ಹಂಚಿಕೊಳ್ಬೇಕು, ಇನ್ನೊಬ್ಬರಿಂದ ನಾವು ಕಲಿಯುವುದು, ನಮ್ಮಿದನ್ನ ಬೇರೆಯವರಿಗೆ ಕಲಿಸ್ತಕ್ಕಂತ ಒಂದು ಅಭ್ಯಾಸವನ್ನ ನಾವು ಮಾಡ್ಕೊಳ್ಬೇಕು ಅಂತ ಹೇಳತಕ್ಕಂಥದ್ದು. ಜೊತೆಗೆ ಈ ನಿಸರ್ಗ ನಮ್ಗೆಲ್ಲವನ್ನ ಕೊಟ್ಟಿದೆ, ನೈಸರ್ಗಿಕವಾಗಿ ನಮ್ಗೆಲ್ಲವನ್ನು ಕೊಟ್ಟಿದೆ. ಹಾಗಿದ್ರು ನಾವು ಪ್ರಾಣಿ ಹಿಂಸೆಯನ್ನ ಮಾಡಿ ಮಾಂಸಾಹಾರಕ್ಕೆ ಹೋಗುವ ಅಗತ್ಯ ಇಲ್ಲ. ನಮ್ಮ ಪತ್ರಿಜಿ ಗುರುಗಳ ಒಂದು ಆಶಯದಂತೆ ಎಲ್ಲರೂ ಶಾಕಾಹಾರ ಜಗತ್ತನ್ನು ನಾವು ನಿರ್ಮಾಣ ಮಾಡಬೇಕು ಅಂತ ಹೇಳತಕ್ಕಂತ ಒಂದು ಅದ್ಭುತ ಮಾಹಿತಿಯನ್ನ ಕೊಟ್ಟಿದ್ದೀರ ಸರ್. ನಿಜವಾಗ್ಲೂ ನಾನು ಎಲ್ಲ ಧ್ಯಾನ ಬಂಧುಗಳಲ್ಲಿ ಒಂದು ಹೇಳ್ತೇನೆ, ಸರ್ ನಮಗೆ ದಿನ ಬೆಳಗ್ಗೆ ನಮ್ಮ ಕಾರ್ಯಕ್ರಮ ಏನಿದೆ ಬೆಳಿಗ್ಗೆ 5 ಗಂಟೆಯಿಂದ 8 ಗಂಟೆವರೆಗೆ, ಅದರಲ್ಲಿ ಪ್ರತಿದಿನ ಅದ್ಭುತವಾದ ಮಾಹಿತಿಯನ್ನ ಕೊಡ್ತಾ ಇದ್ದಾರೆ. ತಾವುಗಳು ನಿಜವಾಗ್ಲೂ ಅದರಲ್ಲೂ ಜಾಯಿನ್ ಆದ್ರೆ ಇನ್ನು ಹೆಚ್ಚಿನ ಒಂದು ಪರಿಪೂರ್ಣತೆಯನ್ನ ಪಡ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ ಅಂತ ಒಂದು ವಿನಂತಿಯನ್ನ ಮಾಡ್ಕೊಂಡು ಸರ್ ಇವತ್ತು ಬಂದು ಎಲ್ಲರೊಟ್ಟಿಗೆ ಇಂಥ ಒಂದು ಜ್ಞಾನವನ್ನ ಹಂಚಿಕೊಂಡಿದ್ದಕ್ಕೆ ಎಲ್ಲ ಧ್ಯಾನ ಬಂಧುಗಳ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಧನ್ಯವಾದಗಳು ಸರ್. ಧನ್ಯವಾದಗಳು. ಥ್ಯಾಂಕ್ ಯು ಮೇಡಮ್. ಸ್ವಲ್ಪ ಕ್ವಶನ್ಸ್ ತಗೊಳ್ಳೋಣ ಸರ್. ಶೇರಿಂಗ್. ಎಸ್, 3-4 ಕ್ವಶನ್ ಕ್ಲೋಸ್ ಮಾಡೋಣ. ಮಾಸ್ಟರ್ಸ್, ದಯಮಾಡಿ ಇವತ್ತಿನ ಒಂದು ಧ್ಯಾನ ಜೊತೆಗೆ ನಮ್ಮ ಸ್ವಾಧ್ಯಾಯ ಹಾಗೂ ಸಜ್ಜನ ಸಾಂಗತ್ಯದ ಬಗ್ಗೆ ಸರ್ ಹೇಳಿದ ಬಗ್ಗೆ ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ಲಿಕ್ಕೆ ತಾವು ಹ್ಯಾಂಡ್ ರೈಸ್ ಮಾಡಿದ್ರೆ ನಾವು ಅನ್ಮ್ಯೂಟ್ ಅನ್ನು ಕೊಡ್ತೇವೆ. ಶೀಘ್ರವಾಗಿ ಅಂದ್ರೆ ಬಹಳ ಚುಟುಕಾಗಿ ಡೈರೆಕ್ಟ್ ಪ್ರಶ್ನೆಯನ್ನ ಕೇಳತಕ್ಕಂಥದ್ದು ಅಥವಾ ಹೇಗಾಯ್ತು ಅಂತ ಹೇಳ್ಕೊಂಡು ಅತಿ ಶೀಘ್ರವಾಗಿ ಹಂಚಿಕೊಳ್ಳುವಂತ ಕೆಲಸವನ್ನ ಮಾಡ್ಬೇಕು ಅಂತ ಕೇಳ್ಕೊಳ್ತೇನೆ. ಹನುಮಂತ ರಾಜು ಸರ್. ನಮಸ್ತೆ ಮೇಡಮ್. ನಮಸ್ತೆ ಸರ್. ಆಗ್ಲೇ ಧ್ಯಾನಕ್ಕಿಂತ ಓದೋದು ಮುಖ್ಯ ಅಂತ ಹೇಳಿದ್ರು. ಅದರಲ್ಲಿ ನನಗೆ ಸ್ಪಷ್ಟ ಯಾವುದು ಅಂತ ಒಮ್ಮೆ 2ರಲ್ಲೂ ಆದ್ರೆ ಚಂದ ಅಂತ. ಧ್ಯಾನ ಅನ್ನೋದು ಶಕ್ತಿಗೋಸ್ಕರ, ಓಕೆ, ಮತ್ತೆ ಧ್ಯಾನ ಅನ್ನೋದು ನಮ್ಮ ಸ್ವರೂಪವನ್ನು ಅರ್ಥ ಮಾಡ್ಕೊಳಕ್ಕೆ. ಆದ್ರೆ ಜ್ಞಾನ ಇಲ್ಲದೆ ಏನಾಗತ್ತೆ ಅಂದ್ರೆ ಒಂದು ರೀತಿಯಲ್ಲಿ ಧ್ಯಾನ ಮಾಡ್ತಾನೆ ಇರ್ತೀವಿ, ನಮ್ಮ ಹತ್ರ ಶಕ್ತಿ ಇರತ್ತೆ, ಆದ್ರೆ ಜ್ಞಾನ ಇಲ್ಲ ಅಂದ್ರೆ ಏನಾಗತ್ತೆ, ಅನೇಕ ಪ್ರಶ್ನೆಗಳಿರ್ತದೆ ನಮ್ಮ ಜೀವನದಲ್ಲಿ, ಪ್ರಶ್ನೆಗಳಿರ್ತದೆ. ಆಮೇಲೆ ನಮ್ಮ ಇಂದಿನ ಜನ್ಮ ಸಂಸ್ಕಾರಗಳು ತುಂಬಾ ಇರತ್ತೆ, ನಾವು ಅಂಟ್ಕೊಂಡಿರ್ತೀವಿ. ಅದೆಲ್ಲ ಅವೆಲ್ಲ ತೊಲಗಿಸ್ಕೋಬೇಕಂದ್ರೆ ನಮ್ಗೆ ಯಾವಾಗ ಈ ಜ್ಞಾನ ತಿಳ್ಕೊಂತಾ ಇರ್ತೀವೋ ಒಂದೊಂದೊಂದು ತೊಲಗಿ ಹೋಗುತ್ತೆ. ಓಕೆ, ಜ್ಞಾನ ಮುಖ್ಯನೇ, ಧ್ಯಾನ ಮುಖ್ಯನೇ, ಎರಡು ಮುಖ್ಯ. ಆದ್ರೆ 50-50% ಅಂತ ಹೇಳ್ಬೋದು. ಧ್ಯಾನ 50% ಆದ್ರೆ ಸ್ವಾಧ್ಯಾಯನೂ 50% ಆಗತ್ತೆ. ಆ ರೀತಿಯಲ್ಲಿ. ಧನ್ಯವಾದ ಸರ್. ಎಸ್, ಓಕೆ ರೈಟ್. ಮಾಸ್ಟರ್ಸ್, ಹ್ಯಾಂಡ್ ರೈಸ್ ಮಾಡಿ ದಯಮಾಡಿ. ಅದ್ಭುತವಾದ ಮಾಹಿತಿಯನ್ನ ಪಡ್ಕೊಂಡಿದ್ದೀರಾ. ತಮ್ಗೇನಾದ್ರೂ ಪ್ರಶ್ನೆಗಳಿದ್ದಲ್ಲಿ ಅಥವಾ ಹೇಗ್ ಅನ್ಸಿತು ಅಂತ ಹೇಳ್ತಕ್ಕಂತ ಒಂದು ಅಭಿಪ್ರಾಯವನ್ನ ಕೊಡ್ಬೇಕು ಅಂತ ಕೇಳ್ಕೊಳ್ತೇನೆ. ಎಸ್, ಹೇಳ್ತೀವಿ ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್ ಸರ್. ಅತ್ಯುತ್ತಮವಾದ ಮಾಹಿತಿಯನ್ನು ಕೊಟ್ಟಿದ್ದೀರಾ. ಧ್ಯಾನ ಆಗಿರ್ಬೋದು, ಸಜ್ಜನ ಸಾಂಗತ್ಯ ಆಗಿರ್ಬೋದು, ಸ್ವಾಧ್ಯಾಯದ ಬಗ್ಗೆ ಆಗಿರ್ಬೋದು. ಸ್ವಾಧ್ಯಾಯ ಅತಿ ಹೆಚ್ಚು ಮಾಡೋದ್ರಿಂದ ನಮ್ಮ ಆತ್ಮ ಉನ್ನತಿಯನ್ನು ಸಹ ನಾವು ಹೆಚ್ಚು ಮಾಡ್ಕೊಳ್ಬೋದು ಅಂತಂದೇಳಿ ಒಳ್ಳೆ ಮಾಹಿತಿಯನ್ನು ಕೊಟ್ಟಿದ್ರೆ ಸರ್. ನನಗೆ ಇವತ್ತು ಸಂಜೆ 7:30 ಹಂಗೆ ಒಬ್ರು ಪ್ರವೀಣ್ ಸರ್ ಅನ್ನೋರು ಕಾಲ್ ಮಾಡಿದ್ರು. ಅವರು ನಿಮ್ ನಂಬರ್ ಕೇಳಿದ್ರು ಸರ್. ಅದಕ್ಕೆ ಇವತ್ತು ನಮ್ ಸರ್ ವೇದಿಕೆಗೆ ಬರ್ತಾ ಇದ್ದಾರೆ. ನಿಮ್ಗೆ ಏನೇ ಪ್ರಶ್ನೆ ಇದ್ರು ನೀವು ಕೇಳೋದ್ರ ಮೂಲಕ, ನೀವು ಕೇಳೋ ಪ್ರಶ್ನೆಗೆ 10-6 ಜನಕ್ಕೆ ಉತ್ತರ ಸಿಗುತ್ತೆ. ಹಾಗಾಗಿ ಅಂತ ಹೇಳಿದೆ. ಪ್ರವೀಣ್ ಸರ್ ನೀವಿದ್ರೆ ಹ್ಯಾಂಡ್ ರೈಸ್ ಮಾಡಿ ಸರ್. ಅವರು ಧ್ಯಾನಕ್ಕೆ 1 year ಬ್ಯಾಕ್ ಮಾಡ್ತಾ ಇದ್ರಂತೆ.
ಬಟ್ ಇವಾಗ ಸ್ವಲ್ಪ ಗ್ಯಾಪ್ ಮಾಡಿ ಮಾಡಿ ಮತ್ತೆ ಧ್ಯಾನಕ್ಕೆ ಬಂದಿದಾರಂತ ನಮ್ಮ ವೇದಿಕೆಯಲ್ಲಿ. ನಿನ್ನೆ ಪ್ರಿಯಾ ರೆಡ್ಡಿ ಮೇಡಮ್ 11 o'clock ಇದ್ನ ಕೊಟ್ಟಿರುವಂತ ಪ್ರಶ್ನೆಗೆ ಉತ್ತರಕ್ಕೆ ಮೇಡಮ್ ನಂಬರ್ ಸಹ ಕೇಳಿದ್ರು ಇವರು. ಹಂಗಾಗಿ ಸರ್ ಜೊತೆ ಮಾತಾಡಿ ಆಮೇಲೆ ನಿಮ್ಗೆ ಅವಕಾಶ ಇದ್ರೆ ನಿಮ್ಗೆ ಕೊಡ್ತೀನಿ ಅಂತ ಹೇಳಿದ್ದೆ. ಅವ್ರಿಗೆ ಏನಾಗ್ತಿದೆ ಅಂದ್ರೆ ಧ್ಯಾನಕ್ಕೆ ಕೂತಾಗ ತುಂಬಾ BP ಹೈ ಆದಂಗ ಆಗೋದು, ಮತ್ತೆ ತುಂಬಾ ಕೋಪ ಈ ತರದೆಲ್ಲ ಆಗುತ್ತಂತೆ ಸರ್ ಅವ್ರಿಗೆ. ಪ್ರವೀಣ್ ಸರ್ ಫಸ್ಟ್ ಏನ್ ಮಾಡ್ಕೋಬೇಕಂದ್ರೆ ಅನುಲೋಮ ವಿಲೋಮ ಮಾಡಿ ಆಮೇಲೆ ಧ್ಯಾನಕ್ಕೆ ಹೋಗ್ಬೇಕು. ಪ್ರವೀಣ್ ಸರ್ ಇದ್ರೆ ಹ್ಯಾಂಡ್ ರೈಸ್ ಅಂತ ಮಾಡಿ ಸರ್ ಕ್ವಶನ್ಗೆ ಉತ್ತರ ಕೊಡ್ತಾರೆ. ಅನುಲೋಮ ವಿಲೋಮ ಮಾಡಿ ಆಮೇಲೆ ಚಂದ್ರನಾಡಿ ಪ್ರಾಣಾಯಾಮ ಹೆಚ್ಚಾಗಿ ಮಾಡ್ಬೇಕಾಗತ್ತೆ. ಸರ್ ಪ್ರವೀಣ್ ಸರ್ ಇದ್ದಾರೆ, ಮಾತಾಡಿ. ಎಸ್ ಸರ್. ಧ್ಯಾನ ಮಾಡ್ಕೊಂಡ್ರೆ ಒಂಥರ ಆಗುತ್ತೆ ಸರ್ ಬಾಡಿ ಎಲ್ಲ. 15 ನಿಮಿಷಕ್ಕೆ ಕಣ್ ಬಿಡುವ ಅನ್ಸ್ತದೆ. ಧ್ಯಾನ ಮಾಡ್ಲಿಕ್ಕೆ ಕೊಡಲ್ಲ ಸರ್, ಎನರ್ಜಿ ಬಂದ್ ಕೂಡಲೇ. ಇಲ್ಲ ವಿಡಿಯೋ ಆನ್ ಮಾಡ್ಕೊಳ್ಳಿ ಧ್ಯಾನ ಸರ್. ಧ್ಯಾನ ಪ್ರವೀಣ್ ಸರ್ ವಿಡಿಯೋ ಆನ್ ಮಾಡ್ಕೊಳ್ಳಿ. ಧ್ಯಾನ ಮಾಡಕ್ಕೂ ಬಿಡೋದಂತೂ ಏನು ಅದೆಲ್ಲ ಆಗಲ್ಲ. ಬಟ್ ಆದ್ರೆ ನಿಮ್ಗೆ ಏನಾದ್ರೂ ಇಂಬ್ಯಾಲೆನ್ಸ್ ಆಗ್ತಾ ಇದ್ರೆ ನಾವೇನ್ ಮಾಡ್ಬೇಕಂದ್ರೆ ಫಸ್ಟು ನಮ್ಮ ಪ್ರಾಣ ನಾಡಿಗಳನ್ನು ಶುದ್ಧಿ ಮಾಡ್ಕೋಬೇಕು ನಾವು. ನಾಡಿಗಳನ್ನ ಶುದ್ಧಿ ಮಾಡಕ್ಕೆ ನಾಡಿ ಶುದ್ಧಿ ಪ್ರಕ್ರಿಯೆ ಇದೆಯಲ್ಲ, ಫಸ್ಟ್ ಮಾಡಿ. ಅಂದ್ರೆ ಈ ಕಡೆಯಿಂದ ಅಂದ್ರೆ ಎಡಗಡೆಯಿಂದ ತಗೊಂಡು ಬಿಡುಗಡೆ, ಮತ್ತೆ ಬಲಗಡೆ ಬಿಡೋದು, ಬಲಗಡೆಯಿಂದ ತಗೊಂಡು ಎಡಗಡೆ ಬಿಡೋದು, ಈ ರೀತಿಯಲ್ಲಿ ಈ ಆಲ್ಟರ್ನೇಟ್ ನಾಸ್ಟ್ರಿಲ್ ಬ್ರೀತಿಂಗ್ ಅಂದ್ರೆ ನಾಡಿ ಶೋಧನ ಪ್ರಕ್ರಿಯೆ ಇದೆಯಲ್ಲ, ಇದು ನಡೆಸಬೇಕು. ಕನಿಷ್ಠ 20 ಸರಿ ಮಾಡಿ ಆಮೇಲೆ ಧ್ಯಾನ ಕೂತ್ಕೊಳ್ಳಿ, ಎಲ್ಲ ಚೆನ್ನಾಗಾಗ್ತದೆ, ಏನು ತೊಂದರೆ ಆಗಲ್ಲ. ಅರ್ಥ ಆಯ್ತಾ? ಅದು ಆಕ್ಚುಲಿ ಅಂದ್ರೆ ಸರ್ ಅನುಲೋಮ ವಿಲೋಮ ಮಾಡಿದ್ರೆ ವೀಕ್ನೆಸ್ ಆಗುತ್ತೆ ಸರ್ ನನಗೆ. ಏನು ಆಗಲ್ಲಪ್ಪ, ಯಾರು ಹೇಳಿದ್ರು ವೀಕ್ನೆಸ್ ಅಂತೆಲ್ಲ? ಅದೇ ಟೈಫಾಯ್ಡ್ ಆದಾಗಿಂದ ಹಾಗೆ ಆ ರೀತಿ ಆಗ್ತಾ ಇದೆ ಸರ್. ವೀಕ್ನೆಸ್ಸು ಅದೆಲ್ಲ ಏನು ಆಗೋದಿಲ್ಲ. ಯಾಕಾಗ್ತದೆ ವೀಕ್ನೆಸ್ಸು? ನಿಮ್ಮಿಂದ ಶಕ್ತಿ ಹೋದ್ರೆ ವೀಕ್ನೆಸ್ ಆಗತ್ತೆ ಅಲ್ವಾ? ಇಲ್ಲ ಅಂದ್ರೆ ನಿಮಗೆ ಮನಸ್ಸಲ್ಲಿ ಹೆಚ್ಚು ಆಲೋಚನೆಗಳು ಬರ್ತಾ ಇದೆಯಾ, ಏನು ಧ್ಯಾನದಿಂದ ತೊಂದರೆ ಅಂದ್ರೆ ಪರ್ಟಿಕ್ಯುಲರ್ ಹೇಳ್ಬೇಕು. ಈ ತರ ಮಾಡ್ತಾ ನಮ್ಗೆ ಆಲೋಚನೆ ಬರ್ತಾ ಇದೆ, ಇಲ್ಲ ಅಂದ್ರೆ ಇನ್ನೇನು ಆಗ್ತಾ ಇದೆ, ನೀವು ಹೇಳಿದ್ರೆ ಕರೆಕ್ಟಾಗಿ ಆನ್ಸರ್ ಮಾಡ್ಬೋದು. ಏನೇ ಇದ್ರು ಮುಕ್ತವಾಗಿ ಮಾತಾಡಿ ಸರ್, ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡ್ತಾರೆ ಸರ್. ನೀಟಾಗಿ ಕ್ವಶನ್ ಹೇಳಿದ್ರೆ ಕ್ವಶನ್ಗೆ ಆನ್ಸರ್ ಸಿಗತ್ತೆ. ಅಂದ್ರೆ ಧ್ಯಾನ ಮಾಡಿದ್ಕೊಳ್ಳೆ ಸಿಂಪ್ಟಮ್ಸ್ ಎಲ್ಲ ಜಾಸ್ತಿ ಆಗುತ್ತೆ ಸರ್. ನನಗೆ ನರದ ಪ್ರಾಬ್ಲಮ್ ಇದೆ, ಸಿಂಪ್ಟಮ್ಸ್ ಎಲ್ಲ ಜಾಸ್ತಿ ಆಗುತ್ತೆ ಸರ್. ಧ್ಯಾನ ಅಂದ್ರೆ ಏನ್ ಮಾಡ್ತೀರಾ ನೀವು? ಧ್ಯಾನದಲ್ಲಿ ಧ್ಯಾನ ಪದ್ಧತಿ ಏನ್ ಮಾಡ್ತೀರಾ? ಶ್ವಾಸದ ಮೇಲೆ ಗಮನ ಮಾಡ್ತೀನಿ ಸರ್. ಮನಸ್ಸು ಶೂನ್ಯ ಆಗ್ತಾ ಇದೆಯಾ? ಮನುಷ್ಯ ಶೂನ್ಯ ಆದಾಗ್ಲೇ ಪ್ರಾಬ್ಲಮ್ ಆಗುತ್ತೆ ಸರ್. ಶೂನ್ಯ ಆದ್ರೆ ಪ್ರಾಬ್ಲಮ್ ಆಗಿದ್ರೆ, ಪ್ರಾಬ್ಲಮ್ ಆಗಿದೆ ಅಂದ್ರೆ ನೀವು ಯಾವ ಪ್ರಾಂತದಲ್ಲಿ ಪ್ರಾಬ್ಲಮ್ ಆಗ್ತಾ ಇದೆ ನಿಮಗೆ ದೇಹದಲ್ಲಿ? ಫುಲ್ ಬಾಡಿ ಇದು ಆಗುತ್ತೆ ಸರ್ ಒಂಥರ. ಆಮೇಲೆ ತುರಿಕೆ ಸ್ಟಾರ್ಟ್ ಆಗುತ್ತೆ, ಮತ್ತೆ ತುಂಬಾ ಹೆಡೇಕ್ ಆಗುತ್ತೆ ಸರ್, ಮತ್ತೆ ಕಾಲು ಊತ ಜಾಸ್ತಿ ಆಗುತ್ತೆ. ನೀವು ಇದೆಲ್ಲ ತಟ್ಕೊಂಡಿದ್ರೆ ನಿಮ್ಮ ದೇಹ ಶುಭ್ರ ಆಗ್ತದೆಪ್ಪ, ಇಲ್ಲ ಅಂದ್ರೆ ಅದು ಹಾಗೆ ಇರ್ತದೆ ಅಷ್ಟೇ. ಈಗ ನಿಮ್ಮ ಕಾಯ ಶುದ್ಧಿ ಆಗ್ಬೇಕಾ? ಇಲ್ಲ ಆಗ್ಬೇಕು ಸರ್. ಅದು 1 month ಆಯ್ತು ಸರ್, ಸೇಮ್ ಪ್ರಾಬ್ಲಮ್ ಇದೆ ಸರ್. ಆಗ್ತದೆ 1 month ಆಗ್ತದೆ. ನಿಮ್ಮ ಕರ್ಮಗಳು ನೋಡಿ, ನಾವು ಏನ್ ಮಾಡಿದ್ರು ನಮ್ಮ ಕರ್ಮಗಳೆಲ್ಲ ಎಲ್ಲಿರ್ತದೆ ಹೇಳಿ? ನಮ್ಮ ಕರ್ಮಗಳೆಲ್ಲ ಈ ಪ್ರಾಣಮಯ ಕೋಶದಲ್ಲಿ ಒಂದು ಪ್ಯಾಚಸ್ ತರ ಅಲ್ಲೇ ಅಂಟ್ಕೊಂಡಿರ್ತದೆ. ಅವೆಲ್ಲ ತೊಲಗಿಸ್ಕೋಬೇಕು. ಅದನ್ನೇ ನಾವು ಕಾಯ ಶುದ್ಧಿ ಅಂತ ಕರೆಯೋದು. ಕಾಯ ಶುದ್ಧಿ ಅಂದ್ರೆ ಏನು? ಅಂದ್ರೆ ಈ ಧ್ಯಾನ ಮಾಡಿ ಮಾಡಿ ಪ್ರಾಣಶಕ್ತಿ ತಗೊಂಡು ಒಳಗಡೆ ಇರುವಂತ ಎಲ್ಲ ಈ ಪ್ಯಾಚಸ್ ಎಲ್ಲ, ಈ ಎನರ್ಜಿ ಬ್ಲಾಕ್ಸ್ ಎಲ್ಲ ತೊಲಗಿಸ್ಕೊಂತೀವಿ ನಾವು. ಅವೇ ನಮ್ಮ ಕರ್ಮಗಳು ಹೇಳ್ಬೇಕಂದ್ರೆ. ಅವೆಲ್ಲ ಹೋಗೋವರೆಗೂ ನಿಮ್ಗೆ ಆ ಕಾಯ ಶುದ್ಧಿ ಆಗೋವರೆಗೂ ನಿಮ್ಗೆ ಆ ನೋವಲ್ಲಿ ಬರ್ತಾ ಇರ್ತದೆ. ಆದ್ರೆ ಅವಾಗ ಏನ್ ಮಾಡ್ಬೇಕು? ಸ್ವಲ್ಪ ಈ ವಾಯು ಮುದ್ರ ಹಾಕೊಳ್ಳೋದು ಡೇ ಟೈಮಲ್ಲಿ, ಮತ್ತೆ ಆಕಾಶ ಮುದ್ರ ನೋಡಿ, ಆಕಾಶ ಮುದ್ರ ಹಾಕೊಳ್ಳೋದು, ಈ ರೀತಿಯಲ್ಲಿ ಡೇ ಟೈಮ್ ಮಾಡ್ಕೊಳ್ಳಿ. ನೈಟ್ ಟೈಮು ಆ ಧ್ಯಾನ ಪದ್ಧತಿ ಹಾಗೆ ಮಾಡಿ, ನೋವುಗಳು ಬಂದ್ರೆ ತೊಟ್ಕೊಳ್ಳಿ. ತಟ್ಕೋಬೇಕಾಗತ್ತೆ. ಅವಾಗ ನಿಮ್ಮ ಸುದ್ದಿ ಒಳಗಡೆ ಪ್ರಾಣಮಯ ಕೋಶ ಶುದ್ಧಿ ಆಗ್ತಾ ಇರುವಾಗ ನಿಮ್ಮ ಕರ್ಮಗಳೆಲ್ಲ ತೊಲಗೋಗುತ್ತೆ. ನಾನು ತಟ್ಕೊಳಕ್ಕಾಗಲ್ಲ. ಈಗ ಒಂದು ಮಹಿಳೆಗೆ ಗರ್ಭಧಾರಣ ಮಾಡಿರ್ತದೆ, ಡೆಲಿವರಿ ಆಗ್ಬೇಕಂದ್ರೆ ನಾವು ತಟ್ಕೊಳಕ್ಕಾಗಲ್ಲ ಅಂದ್ರೆ ಡೆಲಿವರಿ ಮಾಡಕ್ ಸಾಧ್ಯವಾಗತ್ತಾ? ಆ ಪೇನ್ಸ್ ಬಂದೇ ಬರ್ತದೆ, ಅನುಭವಿಸ್ಲೇಬೇಕಾಗತ್ತೆ. ಆಯ್ತಲ್ಲ? ನಿಧಾನವಾಗಿ ಅನುಭವಿಸ್ತಾ ಇದ್ರೆ ನಿಮಗೆ ಫಲಿತ ಅಂತೂ ಗ್ಯಾರಂಟಿ ಸಿಗತ್ತೆ ಅಂತ ಅಷ್ಟು ನಾನು ಹೇಳ್ಬೋದು. ಆಯ್ತು ಸರ್, ಆಯ್ತು. ಎಸ್ ಸರ್. ಪ್ರವೀಣ್ ಸರ್, ಅತಿ ಹೆಚ್ಚು ನೀವು ಗ್ರೂಪ್ ಮೆಡಿಟೇಷನ್ ತಗೊಳ್ಳಿ. ನಿಮ್ಮಲ್ಲಿ ಪ್ರಾಣಶಕ್ತಿ ಅನ್ನೋದು ಯಾವಾಗ ನಿಮಗೆ ದೇಹದಲ್ಲಿ ಪ್ರವೇಶಿಸುತ್ತೋ ಅವಾಗ ನೆಗೆಟಿವ್ ಎನರ್ಜಿಗಳೆಲ್ಲ ಹೊರ ಬರೋಕ್ಕೆ ಈ ತರ ಹೊರಹೊಮ್ಮುತ್ತೆ ಸರ್. ಅದನ್ನ ತಡ್ಕೋಬೇಕಷ್ಟೇ ನಾವು. ಸರ್ ಕಡೆಯಿಂದ ನಿಮ್ಗೆ ಉತ್ತರ ಸಿಕ್ತು ಅಂತ ಹೇಳ್ಕೊಂತೀನಿ. ಬಟ್ ನಮ್ಮ ಈ ವೇದಿಕೆಯಲ್ಲಿ ಬಹಳ 4-5 ತರ ಭಾಷೆಯಲ್ಲಿ ನಡೀತಾ ಇದೆ. ನೀವು ಅತಿ ಹೆಚ್ಚಾಗಿ ಗ್ರೂಪ್ ಮೆಡಿಟೇಷನ್ ಜಾಯ್ನ್ ಆಗಿ ಸರ್. ಥ್ಯಾಂಕ್ ಯು ಸರ್.
ಆಯ್ತು ಮೇಡಮ್, ಆಯ್ತು. ರೈಟ್. ಥ್ಯಾಂಕ್ ಯು ಸರ್. ರೈಟ್. ನಾಗಲಲಿತಾ ಮೇಡಮ್. ನಾಗಲಲಿತಮ್ಮ, ನಮಸ್ತೆ ಅಮ್ಮ, ಮಾತಾಡಿ. ಎಸ್ ಮ್ಯಾಮ್. ನಮಸ್ತೆ ಸರ್. ನಮಸ್ತೆ. ನಾನು ಮೆಡಿಟೇಷನ್ ಮೊದಲ ದಿನದಿಂದ 11 ಗಂಟೆ ಮಾಡ್ತಾ ಇದ್ದೀನಿ ಸರ್. ಮತ್ತೆ ಅದೇನು ಅಂದ್ರೆ ನನ್ಗೆ ಮಾಡಿದ ತಕ್ಷಣ ಅದು ನಮ್ ಕಣ್ಣು ಮುಚ್ಚಿದ ತಕ್ಷಣ ನಂಗೆ ಮುಖದ ಹತ್ರ ಅಥವಾ ತಲೆ ಹತ್ರ ವೈಬ್ರೇಷನ್ ಒಳಗಡೆನೆ ಆದಂಗ ಆಗುತ್ತೆ. ಉಸಿರಿಗೆ ಪದೇ ಉಸಿರಿಗೆ ತನ್ನಿ ಅದ್ನ ಹೋಗ್ಬೇಡಿ ಅಂತ ಹೇಳಿದ್ರಿ, ಮೊದಲೊಂದ್ ದಿನ ಕೇಳಿದ್ದೆ. ಹಾಗೆ ಒಂದು ಕ್ಷಣಕ್ಕೂ ಆ ಉಸಿರಿಗೆ ಬರಕ್ಕೆ ಪ್ರಯತ್ನ ಮಾಡಿದೆ ಮೊದಲ ದಿನದಿಂದ. ಮೊನ್ನೆ ಮಾತ್ರ ತುಂಬಾ ಏನೋ ಆಯಾಸ ಆಗಿ ಜ್ವರ ಬಂದಂಗಾಯ್ತು. ಕೇಳ್ದೆ ಪ್ರಿಯಾ ರೆಡ್ಡಿ ಮೇಡಮ್ ಅವರು ಅದೇ ನೀವ್ ಹೇಳ್ದಂಗ ಅನುಲೋಮ ವಿಲೋಮ ಪ್ರಾಣಾಯಾಮ ಮಾಡಿ ಮತ್ತೆ ಕ್ರಿಸ್ಟಲ್ ಸರ್ಗೆ ಹೇಳಿ ನಾಳೆ ಕೇಳ್ಬಿಟ್ಟು ಇಟ್ಕೊಂಡ್ ಮಾಡಿ ಅಂತ ಹೇಳಿದ್ರು. ನೀವು ಬೆಳಗ್ಗೆ ಇರ್ಲಿಲ್ಲ, ಅದಕ್ಕೆ ಅದ್ ಹೇಗೆ ಸರ್ ಅದು ನನ್ಗೆ ಆ ತರ ವೈಬ್ರೇಷನ್ ಆಗುತ್ತೆ ತಲೆ ಒಳಗಡೆ ಫುಲ್ ಕಣ್ಣು ಮುಚ್ಚಿದ ತಕ್ಷಣ ಅಲ್ಲಿಗೆ ಹೊರ್ಟೋಗುತ್ತೆ. ನಂಗೆ ಉಸಿರಿನ ಕಡೆ ಎಳ್ಕೊಂಡ್ ಬರೋದೇ ಕಷ್ಟ ಆಗುತ್ತೆ. ಇಲ್ಲ ಅಂದ್ರೆ ನೀವು ಏನಾಗತ್ತಂದ್ರೆ ಧ್ಯಾನದಲ್ಲಿ ಕೂತಿದ ಮೇಲೆ ಅನುಭವಗಳವೆಲ್ಲ. ಸೊ ಅಬ್ಸರ್ವ್ ಮಾಡಿ, ಸ್ವಲ್ಪ ಹಾಗೆ ಕೂತ್ಕೊಳ್ಳಿ, ಸ್ವಲ್ಪ ತಟ್ಕೊಂಡು ಕೂತ್ಕೊಳ್ಳಿ, ಏನಾಗಲ್ಲ. ಓಕೆ. ಸೊ ಏನೇ ನಮಗೆ ಈಗ ತಲಭಾಗದಲ್ಲಿ ಸ್ವಲ್ಪ ತೊಂದರೆ ಇದೆ ಅಂತ ಇಟ್ಕೊಳ್ಳಿ, ಅಲ್ಲಿ ಸ್ವಲ್ಪ ಆಟೋಮೆಟಿಕ್ ಆಗಿ ಈ ಶಕ್ತಿ ಪ್ರಸಾರ ಆಗುವಾಗ ಅಲ್ಲಿ ಏನಾದ್ರು ಕ್ಲೀನ್ಸ್ ಆಗ್ತಾ ಇದ್ರು ಸ್ವಲ್ಪ ಆ ತರ ಪ್ರಕಂಪನ ಸಿಗತ್ತೆ, ಆ ತರ ಅನಿಸ್ತದೆ. ಗೊತ್ತಾಯ್ತಾ? ತುಂಬಾ ಸುತ್ತುತ್ತೆ ಸರ್, ತುಂಬಾ ಒಳಗಡೆನೆ ಇನ್ನರ್ ತುಂಬಾ ಹೌದು, ಸುತ್ತುತ್ತೆ. ಅದನ್ನೇ ಇರೋದು. ಸೊ ನೀವು ಅದನ್ನ ಗಮನಿಸ್ತಾ ಇರ್ಬೇಕಷ್ಟೇ. ಅದು ಭಯಪಡೋದು, ಇಲ್ಲಾಂದ್ರೆ ಇದೇನೋ ಆಗ್ತಾ ಇದೆ ಅಂತ ಗಾಬರ ಪಡೋದು ಏನು ಮಾಡಬಾರ್ದು. ಆ ಗಾಬರ ಆದ್ರೆ ಏನಾಗುತ್ತೆ, ಅದು ಸ್ಟಾಪ್ ಹೋಗುತ್ತೆ, ನಿಂತೋಗುತ್ತೆ ಅದು. ಭಯ ಏನಿಲ್ಲ, ಆದ್ರೆ ಅದು ಮಾಡೋದು ನೋಡಿ, ಧ್ಯಾನದಲ್ಲಿ ಆಗ್ತಾ ಇರೋಂತ ನಾವು ಕಣ್ಣುಗಳು ಮುಚ್ಚಿದ್ವಿ ಅಲ್ವಾ? ಕಣ್ಣುಗಳು ತಿರ್ಸ್ಕೊಂಡಿದ್ರೆ ನಾವು ಏನೋ ಮಾಡ್ತಾ ಇದೀವಿ ಅದರಿಂದ ಇದಾಗಿದೆ ಹಿಂಗಾಗಿದೆ ಅಂತ ಅನ್ಕೋಬಹುದು. ಕಣ್ಣುಗಳು ಮುಚ್ಚಿದ್ವಿ, ನಾವೇನು ಮಾಡ್ತಾ ಇಲ್ಲ, ನಿಶ್ಶಬ್ದವಾಗಿದ್ವಿ. ಆಗ ಒಳಗಡೆ ಇಷ್ಟೆಲ್ಲ ಆಗ್ತಾ ಇದೆ ಅಂದ್ರೆ ನಮ್ಮ ಪ್ರಾಣಶಕ್ತಿ ಸಂಚಾರ ಯಾವ ರೀತಿಯಲ್ಲಿ ಇದೆ ಅಂತ ಅರ್ಥ ಮಾಡ್ಕೊಳ್ಳಿ. ಆ ಪ್ರಾಣಶಕ್ತಿ ಸಂಚಾರ ಆಗ್ತಾ ಇಲ್ಲದೆ ನಿಮ್ಗೆ ಇಷ್ಟೆಲ್ಲ ಅನುಭವಗಳು ಸಿಗತ್ತಾ? ಅಲ್ಲಿ ಏನಾಗತ್ತೆ, ಯಾರನ್ನ ಬಂದು ನಿಮ್ಗೆ ಡಿಸ್ಟರ್ಬ್ ಮಾಡ್ತಾರಾ? ಇಲ್ವಾ? ಏನು ಇಲ್ಲ, ನಿಮ್ಮ ಪ್ರಾಣಶಕ್ತಿ ನಿಮ್ಮನ್ನು ಸರಿಪಡಿಸ್ತದೆ ಅಷ್ಟೇ. ಒಳಗಡೆ ಇರೋದೆಲ್ಲ ಅಶುದ್ಧಿ ಎಲ್ಲ ತೊಲಗಿಸ್ಕೊಂತ ಹೋಗ್ತದೆ. ಅದು ಜನ್ಮಾಂತರ ನಾವು ಕಟ್ಕೊಂಡು ಬಂದಿರ್ತೀವಿ, ಒಂಥರ ಗೂಡು ಕಟ್ಟಿರ್ತದೆ ಜನ್ಮಾಂತರದಿಂದ. ಅಷ್ಟೆಲ್ಲ ಮಾಲಿನ್ಯ ನಮ್ಮ ಒಳಗಡೆ ಪ್ರಾಣಮಯ ಕೋಶದಲ್ಲಿ ಇದೆ. ಅದನ್ನೆಲ್ಲ ತೊಲಗೋವರೆಗೂ ಈ ತರ ಸ್ವಲ್ಪ ನೋವುಗಳಾಗ್ಲಿ, ತೊಲಗಿಸುವಾಗ ಸ್ವಲ್ಪ ಪ್ರಕಂಪನ ಪ್ರತಿಯೊಂದು ಅನುಭವಿಸ್ತಾ ಇರ್ಬೇಕು ನಾವು. ಆದ್ರೆ ನಾವು ಗಮನಿಸೋದೇ ಇಂಪಾರ್ಟೆಂಟ್, ಅಲ್ಲಿನೂ ಸಹ ಗಮನಿಸೋದು. ಅದನ್ನು ಗಮನಿಸ್ಬೇಕು. ಏನ್ ನಡೀತದೆ ಅದು ಗಮನಿಸಿ ಸಾಕಷ್ಟೇ. ಸೊ ನೀವು ಶ್ವಾಸನೆ ಗಮನಿಸಿ ಅಂತ ಏನಿಲ್ಲ, ಶ್ವಾಸನೆ ಗಮನಿಸ್ಬೇಕಂತ ಏನಿಲ್ಲ. ಅದು ಮಾಡ್ಬೇಕೇನೋ, ನಾನು ತಪ್ಪು ಮಾಡ್ತಾ ಇದೀನೇನೋ ಅಂತ ಇಲ್ಲ. ಅದು ಏನ್ ನಡೀತಾ ಇದೆಯೋ ಅದು ಗಮನಿಸಿ, ಏನ್ ಆಗ್ತಾ ಇದೋ ಗಮನಿಸಿ ಅಷ್ಟೇ. ನಡೆಯೋದು ನಡೀಲಿ, ಬಟ್ ನೀವು ಗಮನಿಸಿ, ನಿಮ್ ಗಮನಕ್ಕೆ ಅಲ್ಲಿ ಇಟ್ಕೊಳ್ಳಿ ಸಾಕು. ಸರಿ ಸರಿ. ಈಗ ಜ್ವರ ಬಂದಿದೆಯಲ್ಲ ಸರ್, ಏನ್ ಮಾಡೋದು ಹೇಗೆ ಅಥವಾ ಸರಿ? ಏನಾಗಲ್ಲ, ಹೋಗತ್ತೆ ಅದು. ಆ ಜ್ವರ ಹೋಗುತ್ತೆ, ಎಲ್ಲ ಹೋಗತ್ತೆ. ಸರಿ ಸರಿ ಸರ್, ಅದೊಂದು ನನ್ನ ಮನ ಇತ್ತು, ತಪ್ಪಾಗಿದೆಯೇನೋ ಶ್ವಾಸಕ್ ಬರ್ತಾ ಇಲ್ವಲ್ಲ ಅಂತ. ಇಲ್ಲಿ ಬೇಕಂದ್ರೆ ನೀರು ಕುಡಿ ಚೆನ್ನಾಗಿ, ಯಾಕಂದ್ರೆ ದೇಹದಲ್ಲಿ ಶಕ್ತಿ ಹೆಚ್ಚು ಪ್ರಸಾರ ಆಗಿದ್ರೆ ಸೊ ನಮ್ಗೆ ಒಂಥರ ಡಿಹೈಡ್ರೇಷನ್ ಏನಾಗಬಾರ್ದು. ನೀರು ಚೆನ್ನಾಗಿ ಕುಡಿತಾ ಇರಿ. 1 ಗಂಟೆಗೆ 2 ಗಂಟೆಗೆ ಒಂದ್ಸರಿ ಎಚ್ಚರಿಕೆ ಬಂದ್ರೆ ನೀರು ಕುಡಿ, ಮತ್ತೆ ಕೂತ್ಕೊಳ್ಳಿ, ಹಂಗೆ ಕೂತ್ಕೊಳ್ಳಿ. ಒಂದೊಂದು ಗ್ಲಾಸ್ ನೀರು ಕುಡಿ, ತೊಂದರೆ ಇಲ್ಲ. ಇನ್ನು ಚೆನ್ನಾಗಿ ಶುದ್ಧಿ ಆಗ್ತದೆ. ಧ್ಯಾನ, ನಾನು ಈಗಾಗಲೇ ಹೇಳ್ತಾ ಇದ್ದೆ, ಧ್ಯಾನ ಅನ್ನೋದು ಒಂದು ಚಿಕಿತ್ಸಾ ವಿಧಾನ. ಅದು ಆಕ್ಚುಲಿ ಟ್ರೀಟ್ಮೆಂಟ್ ಅಂದ್ರೆ ಒಂಥರ ಇಟ್ಸ್ ಆಕ್ಚುಲಿ ಮೆಡಿಟೇಷನ್ ಈಸ್ ದಿ ಬೆಸ್ಟ್ ಟ್ರೀಟ್ಮೆಂಟ್. ಓಕೆ, ಮೆಡಿಟೇಷನ್ ಇಸ್ ಮೆಡಿಕೇಶನ್ ಅಂತ ಹೇಳ್ಬೋದು. ಅರ್ಥ ಆಯ್ತಾ? ಧ್ಯಾನ ಸ್ವಸ್ಥತಾ ವಿಧಾನ ಅಂತ ಹೇಳ್ತೀವಿ ನಾವು. ಅವಾಗ ಸ್ವಸ್ಥತೆ ಮಾಡ್ಬೇಕಂದ್ರೆ ಖಂಡಿತ ಇವೆಲ್ಲ ಆಗ್ತದಮ್ಮ. ಓಕೆ, ನೀರು ಕುಡಿ. ಆತರ ಬೆಚ್ಚಗಾದ್ರೆ ದೇಹ ಬೆಚ್ಚಗಾದ್ರೆ ನೀರು ಕುಡಿ ಚೆನ್ನಾಗಿ. ಓಕೆ, ಸರಿ ಸರ್, ಥ್ಯಾಂಕ್ ಯು ಸರ್. ಅದಕ್ಕೆ ಥ್ಯಾಂಕ್ ಯು. ರೈಟ್. ಅದು ಕ್ರಿಸ್ಟಲ್ ಇಟ್ಕೊಳ್ಳಿ ಅಂತಂದ್ರಲ್ಲ, ಏನು ತಗೋಬೇಕಾ ಸರ್? ಯಾವ್ದಮ್ಮ? ಪ್ರಿಯಾ ಮೇಡಮ್ ಕ್ರಿಸ್ಟಲ್ ಇಟ್ಕೊಂಡ್ ಮಾಡಿ. ಕ್ರಿಸ್ಟಲ್ ಅನ್ನೋದು ಇನ್ನೂ ಸ್ವಲ್ಪ ಶಕ್ತಿ ಹೆಚ್ಚು ಮಾಡಕ್ಕೆ. ಈಗಾಗಲೇ ನಿಮ್ಗೆ ಶಕ್ತಿ ಚೆನ್ನಾಗಿ ಬರ್ತಾ ಇದೆ, ಅದಕ್ಕೆ ಇಷ್ಟೆಲ್ಲ ಒಳಗಡೆ ಚೇಂಜಸ್ ಆಗ್ತಾ ಇದೆ. ಸೊ ಶಕ್ತಿಗೋಸ್ಕರ ನೀವೇನು ವರಿ ಮಾಡ್ಬಿಡಿ, ಆಲ್ರೆಡಿ ಶಕ್ತಿ ಚೆನ್ನಾಗಿ ಬರ್ತಾ ಇದೆ ನಿಮಗೆ. ಅರ್ಥ ಆಯ್ತಾ? ಬೇಕಾದ್ರೆ ಕ್ರಿಸ್ಟಲ್ ತರಿಸ್ಕೊಂಡು ಅದು ಇಟ್ಕೊಂಡು ಕೂತ್ಕೋಬೇಕಾಗತ್ತೆ. ಓಕೆ, ಯಶೋಧ ಮೇಡಮ್ ಮಾತಾಡಿ. ಯಶೋಧ ಮೇಡಮ್. ನಮಸ್ತೆ ರೇವತಿ ಮೇಡಮ್. ನಮಸ್ತೆ.
ಮುಂಚೆ ನನಗೂ ಕೂಡ ಧ್ಯಾನ ಅಂತಂದ್ರೆ ಸ್ವಲ್ಪ ಅಂದ್ರೆ ಬೇಡವಾಗಿರೋ ವಿಚಾರಗಳೆಲ್ಲ ಬರ್ತಿತ್ತು ಗುರುಜಿ. ಈಗ ಫಸ್ಟ್ ಸ್ಟಾರ್ಟಿಂಗ್ ಅನ್ಕಂತೀನಿ ಧ್ಯಾನ ಕೂತ್ಕೊಂಡಾಗ ಈ ದೇಹವು ನಾನಲ್ಲ, ಈ ಶರೀರವು ನಾನಲ್ಲ, ಬರೀ ನಾನು ಆತ್ಮ ಅಂತ ಕೂತ್ಕೊಂಡಾಗ 20% ಎನರ್ಜಿ ಬಂದಿರುತ್ತೆ ಗುರುಜಿ. ಆಮೇಲೆ ಉಸಿರಾಟದ ಜ್ಞಾನ ಇಟ್ಕೊಂಡಾಗ ಉಸಿರಾಡೋದು ಅದನ್ನೇ ಗಮನಿಸ್ತಾ ಬಂದಾಗ 50% ಬಂದಿರುತ್ತೆ ಗುರುಜಿ. ಆಮೇಲೆ ಮ್ಯೂಸಿಕ್ ಹಾಕಿದಾಗಂತೂ 75% ಬಂದಿರುತ್ತೆ ಗುರುಜಿ. ನಿಮ್ಗೆ ಇತ್ತೀಚಿಗೆ ತುಂಬಾ ಚೆನ್ನಾಗೇ ಧ್ಯಾನ ಆಗ್ತಿದೆ ಗುರುಜಿ. ನನ್ಗೆ ಇದನ್ನ ಹೇಳಕ್ ಇಷ್ಟಪಡ್ತೀನಿ ಗುರುಜಿ. ವೆರಿ ಗುಡ್, ವೆರಿ ಗುಡ್. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ಹನುಮಂತರಾಜ್ ಸರ್ ಮತ್ತೊಮ್ಮೆ ಕೈ ಎತ್ತಿದ್ದಾರೆ ಸರ್. ಮಾತಾಡ್ಲಿಕ್ಕೆ ಉಂಟಾ? ಹಾ, ಮಾತಾಡಿ ಸರ್. ಅದು ಚಂದ್ರನಾಡಿ ಪ್ರಾಣಾಯಾಮ ಅದು ಹೇಗೆ ಅಂತ ಗೊತ್ತಿಲ್ಲ. ಅದು ಅಣ್ಣನ್ಗೆ ಹೇಳಿದ್ರಲ್ಲ ಮೊದಲೇ, ನನ್ನಾದ್ಮೇಲೆ ಅವ್ರಿಗೆ ತಗೊಂಡ್ರಲ್ಲ ಅವ್ರು, ಅದು ಮತ್ತೆ ನಮ್ಮ ಮನೆಯಲ್ಲಿ ಅಂದ್ರೆ ಇದು ನೀವು ನಾಸಿಕಾ ಮುದ್ರೆ ಇಟ್ಕೊಂಡು ವಿಷ್ಣು ಮುದ್ರೆ ಇಟ್ಕೊಂಡು ಮತ್ತೊಂದು ಪ್ರಶ್ನೆ ಹೇಳಿ ಸರ್. ಹೇಳಿ ಗುರುಜಿ. ಬಲಗಡೆ ಕ್ಲೋಸ್ ಮಾಡಿ, ಎಡಗಡೆ ಗಾಳಿ ಅಂದ್ರೆ ಎಡಗಡೆ ಶ್ವಾಸ ತಗೊಂಡದು ಬಿಡಗೋದು. ಓಕೆ, ನೋಡಿ ನಿಧಾನವಾಗಿ ತಗೋಬಹುದು, ಇಲ್ಲಾಂದ್ರೆ ಫೋರ್ಸ್ಫುಲ್ ಆಗಿ ತಗೊಂಡು ಉಚ್ಛ್ವಾಸ ನಿಶ್ವಾಸ ಒಂದು ಮೂಗಿಂದ ಮಾಡ್ತಾ ಇರ್ಬೇಕು. ನಾಸಿಕಾ ಮುದ್ರ ವಿಷ್ಣು ಮುದ್ರ ಈಗ ಇಟ್ಕೊಂಡು ಹೆಬ್ಬೆರಳಿಂದ ಬಲಗಡೆ ಕ್ಲೋಸ್ ಮಾಡಿ ಎಡಗಡೆಯಿಂದ ಮಾತ್ರ ಶ್ವಾಸ ತಗೊಂಡದು ಬಿಡೋದು. ಅದು ಚಂದ್ರಭೇದಿ ನಾಡಿ ಪ್ರಾಣಾಯಾಮ ಆಗತ್ತದು. ಚಂದ್ರಭೇದಿ. ಸೂರ್ಯಭೇದಿ ಅಂದ್ರೆ ಈ ಕಡೆ ಉಂಗುರ ಬೆರಳಿಂದ ಕ್ಲೋಸ್ ಮಾಡ್ತೀವಿ, ಈ ಕಡೆ ಓಪನ್ ಇಡ್ತೀವಿ ಬಲಗಡೆ, ಅದರಿಂದ ತಗೊಂಡು ಸೂರ್ಯಭೇದಿ ಪ್ರಾಣಾಯಾಮ. ಓಕೆ ಸರ್, ಅದು ಗೊತ್ತಾಯ್ತು ಇವಾಗ ನೀವ್ ಹೇಳಿದಾಗ. ಆಮೇಲೆ ನಮ್ದು ನಾವು ಗ್ರಾಮಾಂತರ, ಮತ್ತೆ ನಮ್ಮ ಮನೆಯಲ್ಲಿ ಮಕ್ಕಳು ಮತ್ತೆ ಸಂಖ್ಯೆ ನಮ್ಮ ಮನೆಯಲ್ಲಿ ತುಂಬಾ ಜನ ಇದ್ದೀವಿ. ನಾನು ಈ ಸಮಯದಲ್ಲಿ ಮಾಡುವಾಗ ಮಾತಾಡೋದು, ಅವರು ಓಡಾಟ ಮಾಡ್ತಿರ್ತಾರೆ. ನಾನು ಅದ್ರ ಕಡೆ ಗಮನ ಕೊಡಲ್ಲ, ಉಸಿರಾಟದ ಕಡೆ ಗಮನ ಕೊಡ್ತಿರ್ತೀನಿ. ನನ್ನ ಮನಸ್ಸಿಗೆ ಏನು ಮುಂದೆ ಮನಸ್ಸಿಗೂ ಮತ್ತೆ ಆತ್ಮಕ್ಕೆ ಏನು ತೊಂದರೆ ಆಗಲ್ವಾ, ಅಂದ್ರೆ ವ್ಯಾಘ್ರತನ ಏನು ಬರಲ್ವಾ ಅಂತ ನಾನು ಕೇಳಿದ್ದೆ ಹಿಂದೆ. ಯೋಗ ಪ್ರಾಣಾಯಾಮ ಮಾಡುವಾಗ ಶಬ್ದ ಏನಾದ್ರು ಮಾಡಿದ್ರೆ ಅವರು ತುಂಬಾ ಕೋಪಿಷ್ಠರಾಗ್ತಾರೆ ಅಂತ. ಆ ಥರದ್ದೇನಾದ್ರೂ ನನಗೆ ಆಗುತ್ತಾ? ಏನು ಇಲ್ಲ, ಏನು ಆಗೋದಿಲ್ಲ. ನಾನು ಧ್ಯಾನದ ಕಡೆನೆ ಗಮನ ಕೊಟ್ಟಿರ್ತೀನಿ ಮಾತ್ರ. ಅವರು ಓಡಾಟಕ್ಕೂ ಅದಿರ್ಲಿ, ಅದು ಬಿಡಿ. ಅವರು ಏನ್ ಮಾಡ್ತಾರೋ ಮಾಡ್ಕೊಳ್ಳಿ. ನೀವು ಸ್ವಲ್ಪ ಬೇಕಂದ್ರೆ ಡೋರ್ ಕ್ಲೋಸ್ ಮಾಡ್ಕೊಳ್ಳಿ. ಬಟ್ ಅದರಿಂದ ಏನು ನಿಮಗೂ ಅಡ್ಡ ಪರಿಣಾಮ ಅಂತ ಅನ್ನೋದು ಏನಿಲ್ಲ. ಸರಿ, ಧನ್ಯವಾದ ಸರ್. ಏನಾಗಲ್ಲ. ಓಕೆ, ಅಷ್ಟೇ. ಇನ್ಯಾರಾದ್ರೂ ಇದ್ದೀರಾ? ಹ್ಯಾಂಡ್ ರೈಸ್ ಮಾಡಿ. ಏನಾದ್ರು ಪ್ರಶ್ನೆಗಳಿದ್ರೆ. ಐ ಥಿಂಕ್ 11 o'clock ಕಾರ್ಯಕ್ರಮ. ಹೌದು ಸರ್, ಅದೇ ಕ್ಲೋಸ್ ಮಾಡೋಣವಾ ಸರ್? ಹೇಗೆ? ರೈಟ್, ಸಂಪನ್ನ. ಓಕೆ. ಸೊ ಮಾಸ್ಟರ್ಸ್, ತುಂಬಾ ಚೆನ್ನಾಗಾಯ್ತು ಈ ದಿನ. ಮತ್ತೆ ಸರ್ ಬಂದು ಸಾಕಷ್ಟು ಕೇಳಿದ ಪ್ರಶ್ನೆಗೆಲ್ಲ ಒಂದು ಉತ್ತರ ಸಿಕ್ತು ಅಂತ ನಾನು ಅನ್ಕೊಂಡಿದ್ದೇನೆ. ಜೊತೆಗೆ ಸಾಕಷ್ಟು ಮಾಹಿತಿನೂ ಸಿಕ್ತು. ಲೇಟ್ ಆಗಿದೆ, ತೊಂದರೆ ಇಲ್ಲ, ಯಾವಾಗ್ಲೂ ನಮಗೆ ಸರ್ ಸಿಗಲ್ಲ. ಸೊ ಎಲ್ಲರ ಪರವಾಗಿ ಧನ್ಯವಾದಗಳು ಸರ್. ಹಾಗೇನೆ ಇವತ್ತು ಸೇರಿ ಹೆಚ್ಚಿನ ಒಂದು ಧ್ಯಾನವನ್ನ ಮಾಡಿದಂತಹ ಮತ್ತು ಎಲ್ಲ ಉಪನ್ಯಾಸವನ್ನ ಪಡ್ಕೊಂಡಂತಹ ಪ್ರತಿಯೊಬ್ಬ ಮಾಸ್ಟರ್ಗೂ ಸಹ ನಾನು ಧನ್ಯವಾದಗಳನ್ನು ಸಲ್ಲಿಸ. ಹೀಗೇನೆ ಪ್ರತಿದಿನವೂ ಹೆಚ್ಚಿನ ಸಂಖ್ಯೆಯಲ್ಲಿ ಹಾಜರಾಗಿ, ಜೊತೆಗೆ ಬೆಳಿಗ್ಗೆ 5 ಗಂಟೆಯಿಂದ 8 ಗಂಟೆವರೆಗೆ, 11 ಗಂಟೆಯಿಂದ 12:30 ಗಂಟೆವರೆಗೆ, 3 ಗಂಟೆಯಿಂದ 4:15 ಗಂಟೆವರೆಗೆ, ಜೊತೆಗೆ 9 ರಿಂದ 10 ಗಂಟೆ, ಹಾಗೂ ಕೊನೆಯದಾಗಿ ರಾತ್ರಿ 11 ಗಂಟೆಯಿಂದ ಬೆಳಗಿನವರೆನ ಧ್ಯಾನಕ್ಕೂ ಸಹ ತಾವು ಪ್ರಯತ್ನವನ್ನು ಮಾಡಿ ಸಾಕಷ್ಟು ಜನ ಇದರಲ್ಲಿ ಹಾಜರಾಗಿ ಪಡ್ಕೋಬೇಕು ಅಂತ ಹೇಳ್ಕೊಳ್ತಕ್ಕಂಥ ವಿನಂತಿಯನ್ನ ಕೋರ್ತಾ ಇವತ್ತಿನ ಕಾರ್ಯಕ್ರಮವನ್ನ ಸಂಪನ್ನಗೊಳಿಸೋಣ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮಾಸ್ಟರ್ಸ್. ಎಲ್ಲರಿಗೂ ಧನ್ಯವಾದಗಳು. ಶುಭರಾತ್ರಿ. ಥ್ಯಾಂಕ್ ಯು.